ಹಾಯ್ ಮಕ್ಕಳ, ಎಲ್ಲರೂ ಆರಾಮಿದ್ದೀರಾ? ಗುಡ್ ಮಕ್ಕಳ, ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಯೂನಿಟ್ ನಂಬರ್ 10 ಹ್ಯಾಲೋ ಆಲ್ಕಿನ್ಸ್ ಅಂಡ್ ಹ್ಯಾಲೋ ಅರೆನ್ಸ್ ಅನ್ನೋ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ನೋಡಿ ಮಕ್ಕಳ, ಈ ಚಾಪ್ಟರ್ ವೇಟೇಜ್ ಏನಿದೆ ಅಂತ ನೋಡೋದಾದರೆ ಪ್ರೀವಿಯಸ್ ಇಯರ್ಸಲ್ಲಿ 6 ಮಾರ್ಕ್ಸ್ಗೆ ಬರ್ತಾ ಇತ್ತು. ಪಾರ್ಟ್ ಎನಲ್ಲಿ 1 ಮಾರ್ಕ್, ಪಾರ್ಟ್ ಡಿನಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರ್ತಾ ಇತ್ತು. ಬಟ್ ಈ ವರ್ಷ ಅಂದರೆ 2020 ಆ್ಯಂಡ್ 21ನಲ್ಲಿ 8 ಮಾರ್ಕ್ಸ್ಗೆ ಬರುತ್ತೆ. ಪಾರ್ಟ್ ಎನಲ್ಲಿ 1 ಮಾರ್ಕ್ ಇರುತ್ತೆ, ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಡಿನಲ್ಲಿ 5 ಮಾರ್ಕ್ದು 1 ಕ್ವಶನ್ ಇರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಏನೇನು ನಾವು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದರೆ, ಫಸ್ಟ್ ಹ್ಯಾಲೋ ಆಲ್ಕಿನ್ಸ್ ಅಂದರೆ ಏನು, ಹ್ಯಾಲೋ ಅರಿನ್ಸ್ ಅಂದರೆ ಏನು ಅಂತ ನೋಡ್ತೀವಿ. ಸೊ ಅದಾದಮೇಲೆ ಕ್ಲಾಸಿಫಿಕೇಶನ್, ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸ್ನ ಡಿಫ್ರೆಂಟ್ ಟೈಪ್ಸಲ್ಲಿ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡೋದು ಅಂತ ನೋಡ್ತೀವಿ. ಸೊ ಅದಾದಮೇಲೆ ನಾಮಿನ್ಕ್ಲೇಚರ್, ಸೊ ಅಂದರೆ ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸನ್ನು ಯಾವ ರೀತಿ ನೇಮ್ ಮಾಡೋದು ಅಂತ ನೋಡ್ತೀವಿ. ನೇಚರ್ ಆಫ್ CX ಬಾಂಡ್ ಅಂದರೆ ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸಲ್ಲಿ ಕಾರ್ಬನ್ನು ಮತ್ತು ಹ್ಯಾಲೋಜನ್ ಆಟಮ್ ಮಧ್ಯೆ ಯಾವ ರೀತಿ ಬಾಂಡ್ ಇದೆ ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್, ಯಾವ ಯಾವ ಮೆಥಡ್ಸಲ್ಲಿ ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸನ್ನು ಪ್ರಿಪೇರ್ ಮಾಡ್ಬೋದು ಅಂತ ನೋಡ್ತೀವಿ. ಸೊ ಅದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸನ್ನು ನೋಡ್ತೀವಿ, ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡ್ತೀವಿ. ನೆಕ್ಸ್ಟ್ ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್. ನೋಡಿ, ಯಾರು ಈ ವರ್ಷ ಅಂದರೆ 2020-21ನಲ್ಲಿ ಎಕ್ಸಾಮ್ ಬರೀತಾ ಇದ್ದೀರಾ, ಸೊ ಅವ್ರಿಗೆ ಈ ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ ಇರೋದಿಲ್ಲ. ನೋಡಿ ಮಕ್ಕಳ, ಈ ಚಾಪ್ಟರ್ನ ತುಂಬ ಈಸಿಯಾಗಿ 1 ಅವರಲ್ಲಿ ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ಹೇಳ್ತೀನಿ, ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕನ್ನು ಪ್ರೆಸ್ ಮಾಡಿ. ಮಕ್ಕಳ, ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸ್ ಚಾಪ್ಟರ್ ನೋಟ್ಸನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಫಾರ್ಮೆಟಿನ ಲಿಂಕನ್ನು ಶೇರ್ ಮಾಡಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟ್ಸು ಡೌನ್ಲೋಡ್ ಆಗುತ್ತೆ. ಸೊ ಅದೇ ರೀತಿ ಸರ್ಫೇಸ್ ಕೆಮಿಸ್ಟ್ರಿ ನೋಟ್ಸನ್ನು ಅಷ್ಟೇ ಸರ್ಫೇಸ್ ಕೆಮಿಸ್ಟ್ರಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಶೇರ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಸರ್ಫೇಸ್ ಕೆಮಿಸ್ಟ್ರಿ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಕ್ಕಳ, ಮತ್ತೊಂದು ಮನವಿ, ನಿಮ್ಮಲ್ಲಿ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂದ್ಕೊಳ್ತೀನಿ. ಸೊ ನೀವೀಗ ಪಾಸಾಗಿ ಮುಂದಿನ ಕ್ಲಾಸ್ಗೆ ಹೋಗ್ತೀರಾ. ಸೊ ಹಾಗಾಗಿ ನೀವು ಹೋಗೋಕ್ಕಿಂತ ಮುಂಚೆ ನಿಮ್ಮ ಜೂನಿಯರ್ಸ್ ಅಂದರೆ ಫಸ್ಟ್ ಇಯರ್ ಮಕ್ಕಳಿಗೆ ಸೊ ಈ ರೀತಿ ಸೆಕೆಂಡ್ PUC ವಿಡಿಯೋಸು ಯೂಟ್ಯೂಬಲ್ಲಿದೆ ಅಂತ ಹೇಳಿ ಅವರಿಗೆ ತೋರಿಸಿ ಹೋಗಿ ಪ್ಲೀಸ್. ಸೊ ನೋಡಿ ಮಕ್ಕಳ, ಇಲ್ಲಿ ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. ಸೊ ಇಲ್ಲಿ ಹ್ಯಾಲೋ ಅಂದರೆ ಹ್ಯಾಲೋಜನ್ ಆಟಮ್ಸ್ ಅಂತ. ಸೊ ಇಲ್ಲಿ ಹ್ಯಾಲೋಜನ್ಸನ್ನು ನಾವು ಜನರಲ್ ಆಗಿ X ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅವು ಯಾವ್ಯಾವ ಅಂದರೆ ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಓಕೆ, ಸೊ ಇಲ್ಲಿ ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸನ್ನು ನಾವು ಜನರಲ್ ಆಗಿ RX ಅಂತ ಬರೀತೀವಿ. ಸೊ ಇಲ್ಲಿ R ಅಂದರೆ ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್ ಅಂತ. ಸೊ ಹಾಗಾದರೆ ಆಲ್ಕೈಲ್ ಗ್ರೂಪ್ಸ್ ಅಂದರೆ ಯಾವ್ಯಾವು? ಇಲ್ಲಿ ನೋಡಿ, ಆಲ್ಕೈಲ್ ಗ್ರೂಪ್ಸು ಇಲ್ಲಿ ಮೀಥೇನ್ ಇರುತ್ತಲ್ವ, ಆಲ್ಕೇನಲ್ಲಿ ಒಂದು H ಅನ್ನು ತೆಗೆದ್ರೆ ಸೊ ನಮಗೆ ಆಲ್ಕೈಲ್ ಗ್ರೂಪ್ ಬರುತ್ತೆ. ಸೊ ಇಲ್ಲಿ ಮೀಥೇನ್ CH4 ಇತ್ತು, CH4ಅಲ್ಲಿ ಒಂದು H ಅನ್ನು ತೆಗೆದ್ರೆ ಸೊ ಈ ಬಾಂಡ್ CH3 ನಾವು ಮೀಥೈಲ್ ಗ್ರೂಪ್ ಅಂತ ಕರಿತೀವಿ. ನೆಕ್ಸ್ಟ್ ಈಥೇನಲ್ಲಿ ಒಂದು H ತೆಗೆದ್ರೆ ನಮಗೆ ಈಥೈಲ್ ಗ್ರೂಪ್ ಬರುತ್ತೆ, CH2 CH3. ಸೊ ಈ CH2 CH3ನ ಕೆಲವು ಸಾರಿ C2H5 ಅಂತಂದು ಬರೆದಿರ್ತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. C2H5 ಅಂದ್ರೂ ಒಂದೇನೆ, CH2 CH3 ಅಂದ್ರೂ ಒಂದೇನೆ. ಸೊ ಇದನ್ನು ನಾವು ಈಥೈಲ್ ಗ್ರೂಪ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಪ್ರೋಪೇನಲ್ಲಿ ಒಂದು H ಅನ್ನು ತೆಗೆದಾಗ ನಮಗೆ ಪ್ರೊಪೈಲ್ ಗ್ರೂಪ್ ಬರುತ್ತೆ. ಸೊ ಅಂದರೆ R ಜಾಗದಲ್ಲಿ ನೀವು ಈ ಆಲ್ಕೈಲ್ ಗ್ರೂಪ್ಸ್ ಆದರೂ ಬರೀಬಹುದು, ಅಥವಾ ಅರೈಲ್ ಗ್ರೂಪ್. ಅರೀನಲ್ಲಿ ಅಂದರೆ ಅರೀನ್ ಅಂದರೆ ಬೆನ್ಸಿನ್, ಅರೀನ್ಸ್ ಅಂದರೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು. ಸೊ ಎಕ್ಸಾಂಪಲ್ ಬೆನ್ಸಿನ್. ಸೊ ಬೆನ್ಸಿನಲ್ಲಿ ಒಂದು H ಅನ್ನು ತೆಗೆದ್ರೆ ನಮಗೆ ಬರ್ತಕ್ಕಂಥದ್ದು C6H5. ಸೊ ಇದು ಅಂದರೆ ಒಂದೇನೆ, ಇದು ಒಂದೇನೆ. ಸೊ ಈ C6H5ನ ಫೀನೈಲ್ ಗ್ರೂಪ್ ಅಂತ ಕರಿತೀವಿ. ಅಂದರೆ R ಜಾಗದಲ್ಲಿ ಈ ಆಲ್ಕೈಲ್ ಗ್ರೂಪ್ಸ್ ಆದರೂ ಇರ್ಬೋದು, ಅಥವಾ ಅರೈಲ್ ಗ್ರೂಪ್ಸ್ ಆದರೂ ಇರ್ಬೋದು. ಫಾರ್ ಎಕ್ಸಾಂಪಲ್, ಸೊ ನಾನು X ಅಂದರೆ ಕ್ಲೋರಿನು, ಬ್ರೋಮಿನು ಅಂಡ್ ಅಯೋಡಿನ್ ಅಂತ ಹೇಳಿದ್ದೀನಿ. X ಅನ್ನ Cl ಅಂತ ತಗೊಳ್ತೀನಿ. ನೋಡಿ, ಇಲ್ಲಿ CH3 ಇದೆಯಲ್ಲ, ಇಲ್ಲಿ Cl ಅನ್ನು ಬರೀತೀನಿ. ಅವಾಗ ಏನಾಯ್ತು, ಇದು ಮೀಥೈಲ್ ಕ್ಲೋರೈಡ್ ಆಯಿತು. ಸೊ ಇಲ್ಲೂ ಅಷ್ಟೇ, ಇಲ್ಲಿ Cl ಅನ್ನು ಬರೀತೀನಿ, ಈಥೈಲ್ ಕ್ಲೋರೈಡ್ ಆಯಿತು. ಸೊ ಇದು ಪ್ರೊಪೈಲ್ ಕ್ಲೋರೈಡ್ ಆಯಿತು. ಸೊ
ಸೊ ನಾನು ಇಲ್ಲಿ ಸಿ ಎಲ್ ಅನ್ನು ಬರೆದ್ರೆ ಕ್ಲೋರೋಬೆನ್ಜಿನ್ ಆಯಿತು. ಅಂದರೆ ಆರ್ ಅಂದರೆ ಆಲ್ಕೈಲ್ ಗ್ರೂಪ್ ಆದರೂ ಆಗಿರ್ಬೋದು, ಅರೈಲ್ ಗ್ರೂಪ್ ಆದರೂ ಆಗಿರ್ಬೋದು. ನೋಡಿ, ಈ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮುಗಿಯೋವರೆಗೂ ನಾವು ಆರ್ ಅಂತಂದರೆ ಜನರಲ್ ಆಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಎಲ್ಲಿ ಆರ್ ಬರುತ್ತೋ ನಿಮಗೆ ಅಲ್ಲಿ ಮೈಂಡಲ್ಲಿ ಬಂದ್ಬಿಡಬೇಕು, ಈ ಆಲ್ಕೈಲ್ ಗ್ರೂಪ್ಸ್ ಆದರೂ ಇರುತ್ತೆ, ಅರೈಲ್ ಗ್ರೂಪ್ಸ್ ಆದರೂ ಇರುತ್ತೆ ಅಂತ. ಸೊ ನೋಡಿ ಮಕ್ಕಳ, ಆಕ್ಚುಲಿ ಹ್ಯಾಲೋ ಅಂದರೆ ಸಿ ಅಂದರೆ ಸಮುದ್ರ ಅಂತ. ಸೊ ಹ್ಯಾಲೋ ಅಂದರೆ ಸಮುದ್ರ ಅಂತ ಕರಿತೀವಿ. ಆಕ್ಚುಲ್ ಆಗಿ ಹ್ಯಾಲೋ ಅಂದರೆ ಇದು ಗ್ರೀಕ್ ವರ್ಡ್ ಆಗಿದೆ. ಹ್ಯಾಲೋ ಮೀನ್ಸ್ ಸಾಲ್ಟ್ ಫಾರ್ಮಿಂಗ್ ಅಂತ, ಅಂದರೆ ಸಾಲ್ಟ್ ವಾಟರ್ ಆಗಿರ್ಬೋದು ಅಥವಾ ಸಾಲ್ಟ್ ಫಾರ್ಮಿಂಗ್ ಅಂತಂದಾಗಿರ್ಬೋದು. ಓಕೆ, ಸೊ ಅಂದರೆ ಈ ಹ್ಯಾಲೋಜನ್ ಆಟಮ್ಸ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಸೊ ಅವು ಸಾಲ್ಟನ್ನು ಫಾರ್ಮೇಷನ್ ಮಾಡ್ತವೆ. ಸೊ ಅಂದರೆ ಇವಕ್ಕೆ ಸಾಲ್ಟ್ ಫಾರ್ಮಿಂಗ್ ನೇಚರ್ ಇದೆ. ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟನ್ನು ಫಾರ್ಮೇಷನ್ ಮಾಡ್ತವೆ. ಸೊ ಹಾಗಾಗಿ ಇವನ್ನ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಹ್ಯಾಲೋಜನ್ಸ್ ಅಂದರೆ ಸಾಲ್ಟ್ ಫಾರ್ಮಿಂಗ್ ಅಂತ. ಓಕೆ, ಸೊ ಫ್ಲೋರಿನ್, ಬ್ರೋಮಿನ್, ಅಯೋಡಿನ್. ನೋಡಿ, ಸೊ ಹ್ಯಾಲೋಜನ್ಸ್ಗಳು ಗ್ರೂಪ್ 17 ಬರ್ತವೆ. ಗ್ರೂಪ್ 17 ಫ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಇವನ್ನ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಸೊ ಈಗ ಹ್ಯಾಲೋ ಆಲ್ಕೇನ್ಸ್ ಅಂದರೆ ಏನು ಅಂದರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್ ಅನ್ನು ನಾವು ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಹ್ಯಾಲೋ ಅರೀನ್ಸ್ ಅಂದರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೀನ್ಸ್ ಅನ್ನು ನಾವು ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ. ಅಂದರೆ ಆಲ್ಕೇನ್ಸು ಮತ್ತು ಅರೀನ್ಸಲ್ಲಿ ಒಂದು ಅಥವಾ ಎರಡು ಅಥವಾ ಎಲ್ಲ ಹೈಡ್ರೋಜನ್ ಆಟಮ್ಸ್ಗಳು ಹ್ಯಾಲೋಜನ್ ಆಟಮ್ಸಿಂದ ರೀಪ್ಲೇಸ್ ಆದರೆ ಸೊ ಬರ್ತಕ್ಕಂಥ ಕಾಂಪೌಂಡ್ಸ್ ನಾವು ಹ್ಯಾಲೋ ಆಲ್ಕೀನ್ಸ್ ಅಥವಾ ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ. ಸೊ ಹ್ಯಾಲೋ ಆಲ್ಕೀನ್ಸನ್ನು ನಾವು ಕಾಮನ್ ಆಗಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತಂದು ಕರಿತೀವಿ. ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೂ ಒಂದೇನೆ, ಹ್ಯಾಲೋ ಆಲ್ಕೀನ್ಸ್ ಅಂದ್ರೂ ಒಂದೇನೆ, ಅರೈಲ್ ಹ್ಯಾಲೈಡ್ಸ್ ಅಂದ್ರೂ ಒಂದೇನೆ, ಹ್ಯಾಲೋ ಅರೀನ್ಸ್ ಅಂದ್ರೂ ಒಂದೇನೆ. ಸೊ ಆಲ್ಕೈಲ್ ಹ್ಯಾಲೈಡ್ಸು ಹ್ಯಾಲೋ ಆಲ್ಕೀನ್ಸ್ಗೆ ಎಕ್ಸಾಂಪಲ್ಸ್ ಅನ್ನು ನೋಡೋದಾದ್ರೆ ಸೊ ಮಿಥೈಲ್ ಕ್ಲೋರೈಡ್, ಈಥೈಲ್ ಕ್ಲೋರೈಡ್, ಪ್ರೊಪೈಲ್ ಕ್ಲೋರೈಡ್ ಅಥವಾ ಕ್ಲೋರಿನ್ ಜಾಗದಲ್ಲಿ ಬ್ರೋಮಿನ್ ಇದ್ರೆ ಮೀಥೈಲ್ ಬ್ರೋಮೈಡ್. ಸೊ ಈ ರೀತಿ. ನೆಕ್ಸ್ಟ್ ಹ್ಯಾಲೋ ಅರೀನ್ಸ್ಗೆ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಕ್ಲೋರೋಬೆನ್ಜಿನ್, ಸಿಎಲ್ ಇರ್ಬೋದು, ಬಿಆರ್ ಇರ್ಬೋದು, ಅಯೋಡಿನ್ ಇರ್ಬೋದು. ಸೊ ಇವು ಹ್ಯಾಲೋ ಆಲ್ಕೀನ್ಸು ಮತ್ತು ಹ್ಯಾಲೋ ಅರೀನ್ಸ್ಗೆ ಸೊ ಎಕ್ಸಾಂಪಲ್ಸು. ಸೊ ಮಕ್ಕಳ, ಈಗ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಮತ್ತು ಹ್ಯಾಲೋ ಅರೀನ್ಸ್ ಅನ್ನು ನೋಡೋಣ. ಸೊ ಕ್ಲಾಸಿಫಿಕೇಶನ್ಲಿ ಫಸ್ಟ್ ಟೈಪು ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಅಂದರೆ ಸೊ ಹ್ಯಾಲೋ ಆಲ್ಕೀನ್ಸು ಮತ್ತು ಹ್ಯಾಲೋ ಅರೀನ್ಸಲ್ಲಿ ಹ್ಯಾಲೋಜನ್ ಆಟಮ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಈ ಕ್ಲಾಸಿಫಿಕೇಶನನ್ನು ಮಾಡ್ತೀವಿ. ಸೊ ಅದರಲ್ಲಿ ಸೊ ನೋಡಿ, ಹ್ಯಾಲೋ ಆಲ್ಕೀನ್ಸಲ್ಲಿ ಒಂದು ಹ್ಯಾಲೋಜನ್ ಆಟಮ್ಸ್ ಇದ್ದರೆ ಅದನ್ನು ನಾವು ಮೋನೋ ಹ್ಯಾಲೋ ಆಲ್ಕೀನ್ ಅಂತ ಕರಿತೀವಿ. ಸೊ ಎರಡು ಹ್ಯಾಲೋಜನ್ ಆಟಮ್ಸ್ ಇದ್ದರೆ ಡೈ ಹ್ಯಾಲೋ ಆಲ್ಕೀನ್ ಅಂತ ಕರಿತೀವಿ. ಮೂರು ಹ್ಯಾಲೋಜನ್ ಆಟಮ್ಸ್ ಇದ್ದರೆ ಟ್ರೈ ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಸೊ ಅದೇ ರೀತಿ ಹ್ಯಾಲೋ ಅರೀನ್ಸಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇದ್ದರೆ ನಾವು ಮೋನೋ ಹ್ಯಾಲೋ ಅರೀನ್ ಅಂತ ಕರಿತೀವಿ. ಸೊ ಎರಡು ಹ್ಯಾಲೋಜನ್ ಆಟಮ್ಸ್ ಇದ್ದರೆ ನಾವು ಡೈ ಹ್ಯಾಲೋ ಅರೀನ್ ಅಂತ ಕರಿತೀವಿ. ಮೂರು ಹ್ಯಾಲೋಜನ್ ಆಟಮ್ಸ್ ಇದ್ದರೆ ನಾವು ಟ್ರೈ ಹ್ಯಾಲೋ ಅರೀನ್ ಅಂತ ಕರಿತೀವಿ. ನೋಡಿ, ಕೆಲವು ಮಕ್ಕಳಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ತುಂಬ ಭಯ. ಯಾಕೆಂದರೆ ಅವ್ರಿಗೆ CH3 ಎಲ್ಲಿ ಬರೀಬೇಕು, CH2 ಎಲ್ಲಿ ಬರೀಬೇಕು ಅನ್ನೋದೇ ಕನ್ಫ್ಯೂಷನ್. ಸೊ ಅಂತ ನೋಡಿ, ತುಂಬ ಸಿಂಪಲ್ಲಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಸೊ ಕಾರ್ಬನ್ ಇಸ್ ಎ ಟೆಟ್ರಾವೇಲೆಂಟ್. ಕಾರ್ಬನ್ ನೀವು ಎಲ್ಲಿ ಬರೀತೀರೋ ಅಲ್ಲಿ 4 ಬಾಂಡ್ಸ್ ಇರಲೇಬೇಕು ಅಂತ. ಕಾರ್ಬನ್ಗೆ ನೀವು ಎಲ್ಲೇ ಬರೀರಿ 4 ಬಾಂಡ್ಸ್ ಇರಬೇಕು. ಓಕೆ, ಸೊ ಅಂದರೆ ಸೊ ಈ 4 ಯಾವಾಗಿರ್ಬೋದು, ಹೈಡ್ರೋಜನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಹಾಗಾದರೆ ಇಲ್ಲಿ CH3 ಯಾವ್ದು ಬರೀಬೇಕು, CH2 ಯಾವ್ದು ಬರೀಬೇಕು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಈ ಕಾರ್ಬನ್ ಮಧ್ಯೆ ಒಂದು ಬಾಂಡ್ ಇದೆ. ಸೊ ಇನ್ನು 3 ಬಾಂಡ್ ಶಾರ್ಟ್ ಇದೆ, ಅಂದರೆ 3 ಬಾಂಡ್ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಏನಿರುತ್ತೆ, 3 ಹೈಡ್ರೋಜನ್ಸ್ ಇರುತ್ತೆ. ಸೊ ಹೈಡ್ರೋಜನ್ಗೆ ಒಂದೇ ಬಾಂಡು. ಹಾಗಾಗಿ ಸೊ ಇಲ್ಲಿ ಒಂದು ಬಾಂಡು, 3 ಹೈಡ್ರೋಜನ್ 3 ಬಾಂಡ್ಸು. ಹಾಗಾಗಿ ಇಲ್ಲಿ ಏನು ಅಂತ CH3 ಬಂತು. ಸೊ ನೆಕ್ಸ್ಟ್ ಇಲ್ಲಿ 2 ಬಾಂಡ್ ಇರೋದ್ರಿಂದ ಇಲ್ಲಿ CH2 ಆಗುತ್ತೆ. ಸೊ ಇಲ್ಲಿ ಒಂದೇ ಬಾಂಡ್ ಇದೆ, ಇನ್ನು 3 ಬಾಂಡ್ ಬೇಕಾಗಿದೆ. ಹಾಗಾಗಿ ಇಲ್ಲಿ ನಾವು CH3ನ ಬರೀಬೇಕು. ಸೊ ಇಲ್ಲಿ ಒಂದು ಬಾಂಡ್ ಇದೆ, ಸೊ ಹಾಗಾಗಿ ನಾವು 3 ಬಾಂಡ್ಸ್ ಬೇಕಾಗಿದೆ. ಸೊ ಇಲ್ಲಿ CH3 ನಾವು ಬರಿತೀವಿ. ಸೊ ಇಲ್ಲಿ 3 ಬಾಂಡ್ಸ್ ಇದೆ. ಸೊ ಇಲ್ಲಿ H ಬರೆದ್ರೆ ಸಾಕು. ಸೊ ಇಲ್ಲಿ 3 ಬಾಂಡ್ಸ್ ಇದೆ. ಸೊ ಇಲ್ಲಿ H ಬೇಕು, ಇಲ್ಲಿ CH3. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ಈ ಕಾರ್ಬನ್ನಿಗೆ 3 ಬಾಂಡ್ಸ್ ಇದೆ. ಸೊ ಹಾಗಾಗಿ ನಾವು ಒಂದು H ಬೇಕಾಗಿದೆ. ಸೊ H ಅನ್ನು ಬರಿತೀವಿ. ಸೊ ಇಲ್ಲಿ ಈ ಕಾರ್ಬನ್ನಿಗೆ ಆಲ್ರೆಡಿ 4 ಬಾಂಡ್ಸ್ ಇದೆ.
ಸೊ ಇಲ್ಲಿ ಯಾವುದೇ ರೀತಿ H ಇರೋದಿಲ್ಲ. ಸೊ ಈ ಕಾರ್ಬನ್ಗೆ ಒಂದು ಬಾಂಡ್ ಇದೆ, ಹಾಗಾಗಿ ಇಲ್ಲಿ 3 ಹೈಡ್ರೋಜನ್ಸ್ ಅನ್ನು ಬರೀತೀನಿ. ಇಲ್ಲಿ ನೋಡಿ, ಸೊ ಈ ಕಾರ್ಬನ್ಗೆ ಒಂದೇ ಇದೆ, ಇಲ್ಲಿ 3 ಹೈಡ್ರೋಜನ್ಸ್ ಬರೀಬೇಕು. ಈ ಕಾರ್ಬನ್ಗೆ 4 ಬಾಂಡ್ ಇದೆ, ಸೊ ಇಲ್ಲಿ ಯಾವುದು H ಅನ್ನು ಬರೆಯೋ ಹಾಗಿಲ್ಲ. ಸೊ ಇಲ್ಲಿ ಒಂದು Cl ಇದೆ. ಓಕೆ, ಸೊ ಇಲ್ಲಿ ನೋಡಿ ಆಕ್ಸಿಜನ್ ನೀವೆಲ್ಲಿ ಬರೋದ್ರೂ ಅಷ್ಟೇ, ಆಕ್ಸಿಜನ್ಗೆ 2 ಬಾಂಡ್ಸ್ ಇರಬೇಕು. ಸೊ ನೋಡಿ ಮಕ್ಕಳ, ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಕಾರ್ಬನ್ ಏನಿದೆಯಲ್ಲ, ಸೊ ಅದು 3 ರೀತಿಯ ಹೈಬ್ರಿಡೇಷನ್ ಆಗುತ್ತೆ. ಒಂದು sp3, sp2 ಮತ್ತು sp ಅಂತ. ಸೊ sp3 ಒಂದು s ಆರ್ಬಿಟಲ್, 3 p ಆರ್ಬಿಟಲ್, ಮಿಕ್ಸ್ ಆರ್ಬಿಟಲ್, 4 ಹೊಸ ಆರ್ಬಿಟಲ್ ಬಂದಿರೋದನ್ನ sp3 ಹೈಬ್ರಿಡೇಷನ್ ಅಂತ ಕರಿತೀವಿ. ಸೊ ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಯಾವ ಕಾರ್ಬನ್ ಯಾವ ಹೈಬ್ರಿಡೇಷನ್ ಆಗಿದೆ ಅಂತ ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು. ನಿಮಗೆ ನೀಟ್ಗೆ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನೋಡಿ, ಯಾವ ಕಾರ್ಬನ್ಗೆ ಎಲ್ಲ ಸಿಂಗಲ್ ಬಾಂಡ್ಸ್ ಇರುತ್ತಲ್ಲ ಆ ಕಾರ್ಬನ್ sp3 ಹೈಬ್ರಿಡೈಸ್ ಆಗಿರುತ್ತೆ. ಅಂದರೆ ಸಿಂಗಲ್ ಬಾಂಡ್ ಇರ್ತಕ್ಕಂಥ ಕಾರ್ಬನ್ sp3 ಹೈಬ್ರಿಡೈಸ್ ಆಗಿದೆ ಅಂತ. ಸೊ ಇಲ್ಲಿ ನೋಡಿ, ಈ ಕಾರ್ಬನ್ಗೆ ಎಲ್ಲ ಸಿಂಗಲ್ ಬಾಂಡ್ಸ್ ಇದೆ, ಈ ಕಾರ್ಬನ್ಗೂ ಸಿಂಗಲ್ ಬಾಂಡ್ಸ್ ಇದೆ, ಈ ಕಾರ್ಬನ್ಗೂ ಸಿಂಗಲ್ ಬಾಂಡ್ಸ್ ಇದೆ, ಹಾಗಾಗಿ ಮೂರೂ sp3 ಹೈಬ್ರಿಡೈಸ್ ಆಗಿದೆ. ಸೊ ಇಲ್ಲಿ ಇದು sp3 ಹೈಬ್ರಿಡೈಸ್ ಆಗಿದೆ. ಸೊ ಬಟ್ ಈ ಕಾರ್ಬನ್ನು ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ sp2 ಹೈಬ್ರಿಡೈಸ್ ಆಗಿರುತ್ತೆ. ಸೊ ಯಾವ ಕಾರ್ಬನ್ಗೆ ಡಬಲ್ ಬಾಂಡ್ ಇರುತ್ತಲ್ಲ ಅದು sp2 ಹೈಬ್ರಿಡೈಸ್ ಆಗಿರುತ್ತೆ. ಯಾವ ಕಾರ್ಬನ್ಗೆ ಎಲ್ಲ ಸಿಂಗಲ್ ಬಾಂಡ್ಸ್ ಇರುತ್ತಲ್ಲ ಅದು sp3 ಹೈಬ್ರಿಡೈಸ್ ಆಗಿರುತ್ತೆ. ಸೊ ಯಾವ ಕಾರ್ಬನ್ಗೆ ಟ್ರಿಪಲ್ ಬಾಂಡ್ ಇರುತ್ತಲ್ವ ಅದು sp ಹೈಬ್ರಿಡೈಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಡಬಲ್ ಬಾಂಡ್ ಇದೆ sp2, ಇಲ್ಲಿ ಸಿಂಗಲ್ ಬಾಂಡ್ ಇದೆ sp3. ಸೊ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ, ಇದು sp ಹೈಬ್ರಿಡೈಸ್ ಆಗಿದೆ. ಟ್ರಿಪಲ್ ಬಾಂಡ್ ಇದೆ sp ಹೈಬ್ರಿಡೈಸ್ ಆಗಿದೆ. ಸಿಂಗಲ್ ಬಾಂಡ್ ಇದೆ sp3. ಸೊ ಇಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ sp2. ಓಕೆ, ಸೊ ಈ ರೀತಿ ಯಾವ ಕಾರ್ಬನ್ನು ಯಾವ ಹೈಬ್ರಿಡೈಸ್ ಆಗಿದೆ ಅಂತ ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಮಕ್ಕಳ, ಆಗಲೇ ನೋಡಿದ್ರೆ ನೀವು ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸಲ್ಲಿ 1 ಹ್ಯಾಲೋಜನ್ ಆಟಮ್ ಇದ್ದರೆ ಮೋನೋ ಹ್ಯಾಲೋ ಆಲ್ಕಿನ್, 2 ಹ್ಯಾಲೋಜನ್ ಆಟಮ್ಸ್ ಇದೆ ಡೈ ಹ್ಯಾಲೋ ಆಲ್ಕಿನ್, 3 ಹ್ಯಾಲೋಜನ್ ಆಟಮ್ಸ್ ಇದೆ ಟ್ರೈ ಹ್ಯಾಲೋ ಆಲ್ಕಿನ್, ಮೋನೋ ಹ್ಯಾಲೋ ಅರಿನ್, ಡೈ ಹ್ಯಾಲೋ ಅರಿನ್, ಟ್ರೈ ಹ್ಯಾಲೋ ಅರಿನ್. ಸೊ ನಿಮಗೆ ಸಿಲೆಬಸ್ಸಲ್ಲಿ ಇರ್ತಕ್ಕಂಥದ್ದು ಮೋನೋ ಹ್ಯಾಲೋ ಆಲ್ಕಿನ್ಸ್ ಮಾತ್ರ. ಸೊ ಹಾಗಾಗಿ ನಾವಿಲ್ಲಿ ಮೋನೋ ಹ್ಯಾಲೋ ಆಲ್ಕಿನ್ಸ್ ನಾವು ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಮೋನೋ ಹ್ಯಾಲೋ ಆಲ್ಕಿನ್ಸ್ ನಲ್ಲಿ ಫಸ್ಟ್ ಕಾಂಪೌಂಡ್ಸ್ ಕಂಟೈನಿಂಗ್ sp3CX ಬಾಂಡ್, ಅಂದ್ರೆ sp3 ಕಾರ್ಬನ್ ಆಟಮಿಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆದಾಗ ನಾವು ಯಾವ ರೀತಿಯ ಒಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತ. ಓಕೆ, ಸೊ ಅದರಲ್ಲಿ ನಾವು ಫಸ್ಟ್ ಒಂದು ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಹ್ಯಾಲೋ ಆಲ್ಕೇನ್ಸ್. ನೀವು ಮೊದಲೇ ನೋಡಿದ್ರೆ RX ಅನ್ನು ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅಥವಾ ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಜಸ್ಟ್ ಆಲ್ಕೈಲ್ ಹ್ಯಾಲೈಡ್ಸ್ ಮಾತ್ರ ತಗೊಳ್ತೀವಿ. ಆರ್ ಅಂದ್ರೆ ಇಲ್ಲಿ ಆಲ್ಕೈಲ್ ಗ್ರೂಪ್ ಮಾತ್ರ ಆಗಿರುತ್ತೆ. ಸೊ ನಾವು ಜನರಲ್ ಆಗಿ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ನ ರೆಪ್ರೆಸೆಂಟ್ ಮಾಡೋದಾದ್ರೆ CnH2n + 1x ಅಂತ. ಓಕೆ, ಸೊ ಈ ಆಲ್ಕೈಲ್ ಹ್ಯಾಲೈಡ್ಸ್ ಹ್ಯಾಲೋ ಆಲ್ಕೈನ್ಸ್ ನಾವು ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಥವಾ ಫಸ್ಟ್ ಡಿಗ್ರಿ ಆಲ್ಕೈಲ್ ಹ್ಯಾಲೈಡ್ ಅಂತ, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಏನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ 1 ಕಾರ್ಬನ್ಗೆ ಬಾಂಡ್ ಆಗಿದ್ರೆ, ಅಂದ್ರೆ ಕಾರ್ಬನ್ ಗ್ರೂಪ್ಗೆ ಬಾಂಡ್ ಆಗಿದ್ರೆ ಸೊ ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ನಾನು ಇಲ್ಲಿ CH3 ಬರ್ತಿದ್ದೀನಿ. ಸೊ ನೀವು ಬೇರೆ ಯಾವುದೇ ಆಲ್ಕೈಲ್ ಗ್ರೂಪ್ಸ್ ಅನ್ನು ಅಥವಾ ಅರೈಲ್ ಗ್ರೂಪ್ಸ್ ಅನ್ನು ಇಲ್ಲಿ ಬರ್ಕೋಬಹುದು. ಓಕೆ, ಅಂದ್ರೆ ನೋಡಿ, ಇದು sp3 ಹೈಬ್ರಿಡೈಸ್ ಆಗಿದೆ, ಎಲ್ಲ ಸಿಂಗಲ್ ಬಾಂಡ್ಸ್ ಇದೆ. ಸೊ ಅದಕ್ಕೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿರೋ ಕಾರ್ಬನ್ sp3 ಹೈಬ್ರಿಡೈಸ್ ಕಾರ್ಬನ್ ಆಗಿದೆ. ಸೊ ಆ ಕಾರ್ಬನ್ ಡೈರೆಕ್ಟ್ ಆಗಿ 1 ಕಾರ್ಬನ್ ಗ್ರೂಪ್ಗೆ ಬಾಂಡ್ ಆಗಿದ್ರೆ ಸೊ ಅದನ್ನು ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಹ್ಯಾಲೋಜನ್ ಆಟಮ್ ಡೈರೆಕ್ಟ್ ಆಗಿ ಸೊ 2 ಕಾರ್ಬನ್ ಇರ್ತಕ್ಕಂಥ ಗ್ರೂಪಿಗೆ ಬಾಂಡ್ ಆಗಿದ್ರೆ ಸೊ ಅದನ್ನು ನಾವು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಹ್ಯಾಲೋಜನ್ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ 3 ಕಾರ್ಬನ್ಸ್ಗೆ ಬಾಂಡ್ ಆಗಿದೆ, 3 ಕಾರ್ಬನ್ ಇರ್ತಕ್ಕಂಥ ಗ್ರೂಪ್ಸ್ಗೆ ಬಾಂಡ್ ಆಗಿದ್ರೆ ಅದನ್ನು ನಾವು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಇದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಟರ್ಷರಿ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಇದನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ, ಮುಂದೆ ಕಾನ್ಸೆಪ್ಟ್ಸ್ಗೆ ಬೇಕಾಗುತ್ತೆ. ಸೊ ಮಕ್ಕಳೇ, ಸೇಮ್ ಕಾಂಪೌಂಡ್ಸ್ ಕಂಟೈನಿಂಗ್ sp3CX ಬಾಂಡ್ ಅಲ್ಲಿ ಅದರಲ್ಲಿ ಬಿ ಅಲೈಲಿಕ್ ಹ್ಯಾಲೈಡ್ಸ್. ಸೊ ಇಲ್ಲಿ ನಾವು ಡಬಲ್ ಬಾಂಡೆಡ್ ಕಾರ್ಬನ್ ಅಂದ್ರೆ sp2 ಹೈಬ್ರಿಡೈಸ್ಡ್ ಕಾರ್ಬನ್ ನ ನೆಕ್ಸ್ಟ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದ್ರೆ ಸೊ ಆ ಕಾರ್ಬನ್ ಅನ್ನು ನಾವು ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. sp2 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ನೆಕ್ಸ್ಟ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದ್ರೆ ಸೊ ಆ ಕಾರ್ಬನ್ ಅನ್ನು ನಾವು ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಇಲ್ಲಿ ನೋಡಿ,
ಸೊ ಇದು ಡಬಲ್ ಬಾಂಡ್ ಇರೋದ್ರಿಂದ ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. ಸೊ ಅದರ ನೆಕ್ಸ್ಟ್ ಕಾರ್ಬನ್ ಇದೆ ಸಿಂಗಲ್ ಬಾಂಡ್ಸ್ ಇರೋದ್ರಿಂದ ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. ಸೊ ಹಾಗಾಗಿ ನಾವು ಇದನ್ನ ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಅಲೈಲಿಕ್ ಕಾರ್ಬನ್ಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದ್ರೆ ಸೊ ಅಂತ ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನು ನಾವು ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. These are the organic compounds in which halogen atom bonded to sp3 hybridized carbon next to the sp2 hybridized carbon. sp2 hybridized carbon next carbon sp3 hybridized carbon ಗೆ halogen atom bond ಆಗಿದ್ರೆ ಸ್ವಂತ ಒಂದು ಕಾಂಪೌಂಡ್ಸ್ ಅನ್ನ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಈ ಕಾರ್ಬನ್ ಅನ್ನ ಅಲೈಲಿಕ್ ಕಾರ್ಬನ್ ಅಂತ ಕರಿತೇವೆ. ಸೊ ಮಕ್ಕಳ ನೆಕ್ಸ್ಟ್ ಅದರಲ್ಲಿ ಸಿ ಬೆನ್ಸೈಲಿಕ್ ಹ್ಯಾಲೈಡ್ಸ್. ಸೊ ಬೆನ್ಝೀನ್ ರಿಂಗಿಗೆ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿದ್ರೆ ಸೊ ಅಂತ ಕಾರ್ಬನ್ ನಾವು ಬೆನ್ಸೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸಿ ಬೆನ್ಝೀನ್ ರಿಂಗಿಗೆ ನೆಕ್ಸ್ಟ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿದ್ರೆ ಅದನ್ನು ನಾವು ಬೆನ್ಸೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಬೆನ್ಸೈಲಿಕ್ ಕಾರ್ಬನ್ಗೆ ಹ್ಯಾಲೋಜನ್ ಬಾಂಡ್ ಆಗಿದ್ರೆ ನಾವು ಸೊ ಅಂತ ಕಾಂಪೌಂಡ್ಸ್ ಅನ್ನ ಬೆನ್ಸಾಯಿಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಮಕ್ಕಳ ಈಗ ಅದರಲ್ಲಿ ಸೆಕೆಂಡ್ ಟೈಪ್ ಕಾಂಪೌಂಡ್ಸ್ ಕಂಟೈನಿಂಗ್ sp2cx ಬಾಂಡ್. ಅವಾಗಲೇ sp3cx ಬಾಂಡ್ ನೋಡಿದ್ವಿ, ಈಗ sp2cx ಬಾಂಡ್. ಸೊ ಅಂದ್ರೆ sp2 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಆಟಮ್ ಬಾಂಡ್ ಆದ್ರೆ ಸೊ ಅದರಲ್ಲಿ ಎ ವಿನೈಲಿಕ್ ಹ್ಯಾಲೈಡ್. sp2 ಹೈಬ್ರಿಡೈಸ್ಡ್ ಅಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರ್ತಕ್ಕಂಥ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅನ್ನು ನಾವು ವಿನೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ವಿನೈಲಿಕ್ ಕಾರ್ಬನ್ಗೆ ಹ್ಯಾಲೋಜನ್ ಆಟಮ್ಸ್ ಬಾಂಡ್ ಆದರೆ ಸ್ವಂತ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನ ವಿನೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅರೈಲಿಕ್ ಹ್ಯಾಲೈಡ್ಸ್. ಸೊ ಏನು ಅರೀನ್ ಇದೆಯಲ್ಲ ಅಂದರೆ ಆರೋಮೆಟಿಕ್ ಹೈಡ್ರೋಕಾರ್ಬನ್ಗೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಬಾಂಡ್ ಆಗಿದ್ರೆ ಅಂದರೆ ಆರೋಮೆಟಿಕ್ ರಿಂಗ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಬಾಂಡ್ ಆಗಿದ್ರೆ ಸ್ವಂತವನ್ನು ನಾವು ಅರೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇದನ್ನು ಅರೈಲಿಕ್ ಹ್ಯಾಲೈಡ್ ಆಗಿದೆ. ಸೊ ಮಕ್ಕಳ ಜಮಿನಲ್ ಡೈಹ್ಯಾಲೈಡ್ಸ್ ಅಂದರೆ ಒಂದೇ ಕಾರ್ಬನ್ಗೆ ಎರಡು ಹ್ಯಾಲೋಜನ್ ಆಟಮ್ಸ್ ಬಾಂಡ್ ಆಗಿದೆ, ಅವನ್ನ ಜಮಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು 1,1 ಡೈಕ್ಲೋರೋ ಈಥೇನ್ ಅಂತ ಕರಿತೀವಿ. ಸೊ ಜಮಿನಲ್ ಡೈಹ್ಯಾಲೈಡ್ಸ್ ಅನ್ನ ಜಮ್ ಡೈಹ್ಯಾಲೈಡ್ಸ್ ಅಂತ ಆದರೂ ಬರೀಬಹುದು. ಸೊ ಇಲ್ಲಿ ವಿಸಿನಲ್ ಡೈಹ್ಯಾಲೈಡ್ಸ್ ಅಂದರೆ ಎರಡು ಹ್ಯಾಲೋಜನ್ ಆಟಮ್ಸ್ ಅಡ್ಜಸೆಂಟ್ ಕಾರ್ಬನ್ಗೆ ಬಾಂಡ್ ಆಗಿದ್ರೆ ಸ್ವಂತವನ್ನು ನಾವು ವಿಸಿನಲ್ ಡೈಹ್ಯಾಲೈಡ್ಸ್ ಅಥವಾ ವಿಸ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇದರ ಹೆಸರು ನೋಡೋದಾದ್ರೆ 1,2 ಡೈಕ್ಲೋರೋ ಈಥೀನ್ ಅಂತ ಕರಿತೀವಿ. ಸೊ ಮಕ್ಕಳ ಈಗ ನಾಮಿನ್ಕ್ಲೇಚರನ್ನು ನೋಡೋಣ. ಸೊ ಇದು ನಿಮಗೆ ಮೇ ಬಿ 1 ಮಾರ್ಕಿಗೆ ಕೇಳ್ಬೋದು. ಸೊ ನಾನು ಬ್ರೀಫಾಗಿ ಕೆಲವೊಂದು ನೇಮ್ಸನ್ನು ಹೇಳ್ಬಿಡ್ತೀನಿ. ನೆಕ್ಸ್ಟ್ ಚಾಪ್ಟರ್ ಮುಂದೆ ಹೋಗ್ತಾ ಹೋಗ್ತಾ ಸೊ ಅಲ್ಲಿನೂ ನೇಮ್ಸನ್ನು ಬರ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ ನಾಮಿನ್ಕ್ಲೇಚರ್. ಸೊ IUPAC ನಾಮಿನ್ಕ್ಲೇಚರ್ IUPAC ನೇಮ್ ಮಾಡಲಿಕ್ಕೆ ಕೇಳ್ತಾರೆ ನಿಮಗೆ. ಸೊ IUPAC ನೇಮ್ ಯಾವ ರೀತಿ ಇರುತ್ತೆ ಅಂದರೆ ಪ್ರಿಫಿಕ್ಸು, ರೂಟ್ ವರ್ಡು, ಸಫಿಕ್ಸ್ ಅಂತ ಇರುತ್ತೆ. ಓಕೆ. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ಸು ಮತ್ತು ಈ ಹ್ಯಾಲೋಜನ್ಸನ್ನು ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರೂಟ್ ವರ್ಡ್ ಅಂದರೆ ಒಂದು ಲಾಂಗ್ ಚೈನನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅದು ಪ್ರಿನ್ಸಿಪಲ್ ಚೈನ್ ಆಗಿರುತ್ತೆ. ಆ ಪ್ರಿನ್ಸಿಪಲ್ ಚೈನಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೋ ಸೊ ಅದು ರೂಟ್ ವರ್ಡ್ ಆಗಿರುತ್ತೆ. ನಿಮಗೆ ಗೊತ್ತಿದೆ ಮೆತ್, ಈತು, ಪ್ರೋಪು, ಬ್ಯೂಟು, ಸೊ ಇವೆಲ್ಲ ರೂಟ್ ವರ್ಡ್ಸ್ ಆಗಿದೆ. ಸಫಿಕ್ಸ್ ಅಂದರೆ ಸೊ ಇಲ್ಲಿ ಎಕ್ಸಾಂಪಲ್ ಹೇಳೋದಾದರೆ ಎಲ್ಲ ಸಿಂಗಲ್ ಬಾಂಡ್ಸ್ ಇದ್ದರೆ ಸಫಿಕ್ಸ್ ANE ಅಂತ ಯೂಸ್ ಮಾಡ್ತೀವಿ, ಡಬಲ್ ಬಾಂಡ್ ಇದ್ದರೆ ENE ಅಂತ ಯೂಸ್ ಮಾಡ್ತೀವಿ, ಟ್ರಿಪಲ್ ಬಾಂಡ್ ಇದ್ದರೆ YNE ಅಂತ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ಮುಂದೆ ನೋಡೋಣ. ಜಸ್ಟ್ ಸಿಂಪಲಾಗಿ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನೋಡಿ ಇಲ್ಲಿ ಸೊ ಈ ಹ್ಯಾಲೋಜನ್ ಆಟಮ್ಮು ಈ ಕಾರ್ಬನ್ಗೆ ಬಾಂಡ್ ಆಗಿರೋದ್ರಿಂದ ಈ ಕಾರ್ಬನ್ಗೆ ಕಡಿಮೆ ನಂಬರ್ ಬರೋ ಥರ ನಾವು ನಂಬರಿಂಗನ್ನು ಮಾಡಿದ್ರೆ 1 2 3. ಅಂದರೆ ಒಂದೇ ಕಾರ್ಬನಲ್ಲಿ ಬ್ರೋಮಿನ್ ಇದೆ ಅಂದರೆ 1 ಬ್ರೋಮು 3 ಕಾರ್ಬನ್ ಇರೋದ್ರಿಂದ ರೂಟ್ ವರ್ಡ್ ಪ್ರೋಪು, ಎಲ್ಲ ಸಿಂಗಲ್ ಬಾಂಡ್ ಇರೋದ್ರಿಂದ ANE 1 ಬ್ರೋಮೋ ಪ್ರೋಪೇನ್. ಸೊ ಇಲ್ಲಿ ನಾವು ಯಾವ ಕಡೆಯಿಂದ ನಂಬರಿಂಗನ್ನು ಕೊಟ್ಟರು ಕ್ಲೋರಿನ್ಗೆ 2 ಬರುತ್ತೆ. ಸೊ ಹಾಗಾಗಿ ನಾನು ಈ ಕಡೆಯಿಂದ ನಂಬರಿಂಗನ್ನು ಕೊಟ್ಟಿದ್ದೀನಿ. ಸೊ 2ನೇ ಕಾರ್ಬನ್ನಲ್ಲಿ ಕ್ಲೋರಿನ್ ಇದೆ ಅಂದರೆ 2 ಕ್ಲೋರೋ, 3 ಕಾರ್ಬನ್ಸ್ ಇರೋದ್ರಿಂದ ಪ್ರೋಪು, ಎಲ್ಲ ಸಿಂಗಲ್ ಬಾಂಡ್ಸ್ ಇರೋದ್ರಿಂದ ANE 2 ಕ್ಲೋರೋ ಪ್ರೋಪೇನ್. ಸೊ ಇಲ್ಲಿ ನಾವು ಈ ಕ್ಲೋರಿನ್ಗೆ ಕಡಿಮೆ ನಂಬರ್ ಬರೋ ಥರ ಕೊಟ್ಟರೆ 1 2 3. ಸೊ ಅಂದರೆ ಇಲ್ಲಿ ಒಂದೇ ಕಾರ್ಬನ್ನಲ್ಲಿ ಕ್ಲೋರಿನ್ ಆಟಮ್ ಇದೆ,
ಎರಡನೇ ಕಾರ್ಬನ್ನಲ್ಲಿ ಮೀಥೈಲ್ ಗ್ರೂಪ್ ಇದೆ, ಹಾಗಾಗಿ 1 ಕ್ಲೋರೋ 2 ಮೀಥೈಲ್ ಪ್ರೋಪೇನ್. ಸೊ ಇಲ್ಲಿ ನೋಡಿ, 1ನೇ ಕಾರ್ಬನ್ನಲ್ಲಿ ಕ್ಲೋರಿನ್ ಆಟಮ್ ಇದೆ. ಸೊ 2ನೇ ಕಾರ್ಬನ್ನಲ್ಲಿ ಇಲ್ಲೊಂದು ಮೀಥೈಲ್ ಗ್ರೂಪ್ ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ, ಹಾಗಾಗಿ 2,2 ಡೈಮೀಥೈಲ್ ಪ್ರೋಪೇನ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ ಅಂದರೆ ಒಂದು ಕಾರ್ಬನ್ಗೆ 3 CH3ಗಳಿವೆ ಅಂತ, CH3 ಥ್ರೈಸ್ Br ಅಂದರೆ ಈ ರೀತಿ ಇರುತ್ತೆ. ಸೊ ಈ ರೀತಿ ನಂಬರಿಂಗ್ ಅನ್ನು ಕೊಟ್ಟರೆ 2ನೇ ಕಾರ್ಬನ್ನಲ್ಲಿ ಬ್ರೋಮಿನ್ ಆಟಮ್ ಇದೆ, ಮತ್ತೆ 2ನೇ ಕಾರ್ಬನ್ನಲ್ಲಿ ಮೀಥೈಲ್ ಗ್ರೂಪ್ ಇದೆ, ಹಾಗಾಗಿ 2 ಬ್ರೋಮೋ 2 ಮೀಥೈಲ್ ಪ್ರೋಪೇನ್. ಸೊ ಇಲ್ಲಿ ನೋಡೋದಾದ್ರೆ ನಾವು ನಂಬರಿಂಗ್ ಅನ್ನ ಯಾವ ಕಡೆ ಕೊಡಬೇಕಂದ್ರೆ, ಸೊ ಈ ಹ್ಯಾಲೋಜನ್ ಆಟಮ್ಸು ಮತ್ತು ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸು ಎರಡನ್ನೂ ನಾವು ಪ್ರಿಯಾರಿಟಿ ನೋಡೋದಾದ್ರೆ, ಸೊ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಫಸ್ಟ್ ಪ್ರಿಯಾರಿಟಿ ಇದೆ, ಹಾಗಾಗಿ ನಂಬರಿಂಗನ್ನು ಡಬಲ್ ಬಾಂಡೆಡ್ ಕಾರ್ಬನ್ಗೆ ಕಡಿಮೆ ನಂಬರಿಂಗ್ ಬರೋ ಥರ ಕೊಡಬೇಕು. 1 2 3 ಈ ರೀತಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ 3 ಬ್ರೋಮೋ ಪ್ರೋ ಡಬಲ್ ಬಾಂಡ್ ಇರೋದ್ರಿಂದ ENE 3 ಬ್ರೋಮೋ ಪ್ರೋಪೀನ್. ನೇಚರ್ ಆಫ್ CX ಬಾಂಡ್. ಹ್ಯಾಲೋ ಆಲ್ಕಿನ್ಸು ಮತ್ತು ಹ್ಯಾಲೋ ಅರಿನ್ಸಲ್ಲಿ ಸೊ ಕಾರ್ಬನ್ನು ಮತ್ತು ಹ್ಯಾಲೋಜನ್ ಆಟಮ್ ಮಧ್ಯೆ ಬಾಂಡ್ ಯಾವ ರೀತಿ ಇರುತ್ತೆ ಅಂದರೆ ಅದು ಪೋಲಾರ್ ಕೋವಲೆಂಟ್ ಬಾಂಡ್ ಆಗಿರುತ್ತೆ, ಅಂದರೆ ಪೊಲಾರಿಟಿ ಇರುತ್ತೆ. ಸೊ ಯಾಕೆ ಈ ಪೊಲಾರಿಟಿ ಬಂತು ಅಂತ ನೋಡೋದಾದರೆ, ಸೊ ನಾವಿಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಳ್ತೀವಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಇಟ್ಸ್ ಎ ಟೆಂಡೆನ್ಸಿ ಆಫ್ ಆಟಮ್ ಟು ಅಬ್ಸ್ಟ್ರಾಕ್ಟ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಈ ಬಾಂಡ್ ಆಗಿರ್ತಕ್ಕಂಥ ಎರಡು ಆಟಮ್ಸ್ಗಳಲ್ಲಿ ಯಾವ ಆಟಮಿಗೆ ಬಾಂಡಲ್ಲಿರ್ತಕ್ಕಂಥ ಎರಡೂ ಎಲೆಕ್ಟ್ರಾನ್ಸನ್ನು ಅದರ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಜಾಸ್ತಿ ಇರುತ್ತೋ ಅದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೆ. ಸೊ ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ನಾವು ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಹೋಗ್ತಾ ಹೋಗ್ತಾ ಸೊ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ನೀವು ಫಸ್ಟ್ ಇಯರಲ್ಲಿ ಓದಿದ್ದೀರಾ. ಸೊ ಹಾಗಾಗಿ ಕಾರ್ಬನ್ ಆದಮೇಲೆ ಹ್ಯಾಲೋಜನ್ ಆಟಮ್ ಬರೋದ್ರಿಂದ ಹ್ಯಾಲೋಜನ್ ಆಟಮ್ಸ್ಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ ಕಂಪೇರ್ ಟು ಕಾರ್ಬನ್. ಸೊ ಇಲ್ಲಿ ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸ್, ಒಂದು ಬಾಂಡ್ ಇದೆ ಅಂದರೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲ್ಲಿ ಆ 2 ಎಲೆಕ್ಟ್ರಾನ್ಸಲ್ಲಿ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಇದೆ, ಹ್ಯಾಲೋಜನ್ ಆಟಮ್ದು ಒಂದು ಎಲೆಕ್ಟ್ರಾನ್ ಇದೆ. ಸೊ ಬಟ್ ಆಕ್ಚುಲಾಗಿ ಎಲೆಕ್ಟ್ರಾನ್ಸ್ ಇಲ್ಲಿ ಸೆಂಟ್ರಲ್ ಇರಬೇಕು, ಬಟ್ ಇಲ್ಲಿ ಹ್ಯಾಲೋಜನ್ ಆಟಮ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಆ 2 ಎಲೆಕ್ಟ್ರಾನ್ಸು ಹ್ಯಾಲೋಜನ್ಗೆ ತುಂಬ ಹತ್ತಿರಕ್ಕೆ ಹೋಗುತ್ತೆ. ಸೊ ಹೋದಾಗ ಏನಾಗುತ್ತೆ, ಹ್ಯಾಲೋಜನ್ ಮೇಲೆ ಸ್ಮಾಲ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಯಾವಾಗ ಕಾರ್ಬನ್ ಕಡೆಯಿಂದ ಎಲೆಕ್ಟ್ರಾನ್ಸು ದೂರ ಹೋಗ್ತಾ ಇದೆಯಲ್ಲ, ಸೊ ಹಾಗಾಗಿ ಏನಾಗುತ್ತೆ, ಕಾರ್ಬನ್ ಮೇಲೆ ಸ್ಮಾಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಹಾಗಾಗಿ ಈ ಬಾಂಡಲ್ಲಿ ಪೊಲಾರಿಟಿ ಬರೋದ್ರಿಂದ ಪ್ಲಸ್ ಮೈನಸ್ ಈ ರೀತಿ ಪೊಲಾರಿಟಿ ಬರೋದ್ರಿಂದ ಅದನ್ನು ನಾವು ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಾವು ಫ್ರಮ್ ಟಾಪ್ ಟು ಬಾಟಮ್ ಬರ್ತಾ ಹೋದ್ರೆ ಅಟಮಿನ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಫ್ಲೋರಿನು, ಕ್ಲೋರಿನು, ಬ್ರೋಮಿನು, ಅಯೋಡಿನು ಈ ರೀತಿ ನಾವು ಟಾಪ್ ಟು ಬಾಟಮ್ ಬಂದರೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ಲೋರಿನ್ ಸೈಜ್ ಎಷ್ಟಿದ್ರೆ ಕ್ಲೋರಿನ್ ಸ್ವಲ್ಪ ದೊಡ್ಡದಾಗುತ್ತೆ, ಬ್ರೋಮಿನ್ ಇನ್ನೂ ದೊಡ್ಡದಾಗುತ್ತೆ, ಅಯೋಡಿನ್ ಇನ್ನೂ ದೊಡ್ಡದಾಗಿರುತ್ತೆ ಸೈಜು. ಸೊ ಇಲ್ಲಿ ನಾವು ಈ ರೀತಿ ನೋಡ್ತಾ ಹೋದರೆ ಆಟಮಿನ ಸೈಜ್ ಜಾಸ್ತಿ ಆಗ್ತಾ ಹೋದರೆ ಬಾಂಡ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂದರೆ CA ಮತ್ತು F ಮಧ್ಯೆ ಇರ್ತಕ್ಕಂಥ ಬಾಂಡಿಗೂ C ಮತ್ತು Cl ಮಧ್ಯೆ ಇರ್ತಕ್ಕಂಥ ಬಾಂಡಿಗೂ ನಾವು ಕಂಪೇರ್ ಮಾಡಿದ್ರೆ ಸೊ ಈ ಬಾಂಡಿನ ಲೆಂತ್ ಜಾಸ್ತಿ ಇರುತ್ತೆ. ಅಂದರೆ ಸೈಜ್ ಜಾಸ್ತಿ ಆಗ್ತಾ ಹೋದರೆ ಬಾಂಡೆಡ್ ಆಟಮಿನ ಸೈಜ್ ಜಾಸ್ತಿ ಆಗ್ತಾ ಹೋದರೆ ಬಾಂಡ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಕ್ಕಳ ಈಗ ಡಿಸ್ಕಸ್ ಮಾಡೋಣ ಪ್ರಿಪ್ರೇಷನ್ ಪಾರ್ಟನ್ನ. ಸೊ ಇಲ್ಲಿ ಪ್ರಿಪ್ರೇಷನ್ ಅಲ್ಲಿ ಫಸ್ಟ್ ಒನ್ ಫ್ರಮ್ ಆಲ್ಕೋಹಾಲ್ಸ್, ಅಂದ್ರೆ ಆಲ್ಕೋಹಾಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ. ಸೊ ಇದರಲ್ಲಿ ROH ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ಕೋಹಾಲ್ ಅಂತ. ಆಲ್ಕೋಹಾಲ್ಗೆ ನಾವು HCl ಅನ್ನ ಹಾಕಿದಾಗ ಇನ್ಫ್ಲುಯೆನ್ಸ್ ಆಫ್ ZnCl2, ಸೊ ನಮ್ಗೆ ಏನ್ ಬರುತ್ತೆ, ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಸೊ ಇಲ್ಲಿ OH ಪ್ಲಸ್ EH ಏನಾಗುತ್ತೆ, H2 ಆಗಿ ಹೊರಗಡೆ ಹೋಗುತ್ತೆ. ಸೊ ಈ Cl ಬಂದ್ಬಿಟ್ಟು R ಗೆ ಬಾಂಡ್ ಆಗುತ್ತೆ. ಸೊ ನಮಗೆ ಇಲ್ಲಿ RCl ಬರುತ್ತೆ, ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ ಪ್ಲಸ್ ವಾಟರ್. ಓಕೆ, ಸೊ ಮಕ್ಕಳ ಇಲ್ಲಿ ಆರ್ ಅಂದ್ರೆ ನಿಮಗೆ ಹೇಳಿದ್ರೆ ಆ ಆಲ್ಕೈಲ್ ಗ್ರೂಪ್ಸ್ ಅಂತಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಎಲ್ಲೇ ಹೋದ್ರೂ ಆರ್ ಅಂದ್ರೆ ಅಲ್ಲಿ CH3 ಇರುತ್ತೆ ಅಥವಾ C2H5 ಇರುತ್ತೆ. ಸೊ ಅನ್ನೋದನ್ನು ನೀವು ತಿಳ್ಕೋಬೇಕು. ಸೊ ಅದೇ ರೀತಿ ಆರ್ ಎಲ್ಲಿ ಬರುತ್ತೋ ಅಲ್ಲಿ CH3 ಮತ್ತೆ C2H5 ಅನ್ನ ಹಾಕ್ಬಿಟ್ಟು ನೀವು ರಿಯಾಕ್ಷನ್ ಅನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ROH ಇದೆ ಅಂದ್ರೆ CH3OH ಪ್ಲಸ್ HCl
in terms of ZnCl2 gives us RCl ಅಂದ್ರೆ CH3 Cl plus H2O. ಸೊ ಈ ರೀತಿ ಆರ್ ಜಾಗಕ್ಕೆ ನೀವು CH3 ನ ಹಾಕ್ಬಿಟ್ಟು ಈ ರೀತಿ ರಿಯಾಕ್ಷನ್ಸ್ ಅನ್ನು ಬರೀಬೇಕು. ಸೊ ಎಕ್ಸಾಮ್ ಅಲ್ಲಿ ಈ ರೀತಿನೂ ಕೇಳ್ತಾರೆ. ಸೊ ಈಗ ರಿಯಾಕ್ಟಿವಿಟಿ. ಸೊ ನೀವು ಅವಾಗಲೇ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನು ನೋಡಿದ್ವಿ. ಅಂದ್ರೆ ಹ್ಯಾಲೋಜನ್ ಅನ್ನು ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಡೈರೆಕ್ಟ್ ಆಗಿ ಒಂದು ಕಾರ್ಬನ್ ಗೆ ಬಾಂಡ್ ಆಗಿರೋದು ಪ್ರೈಮರಿ, ಹ್ಯಾಲೋಜನ್ ಬಾಂಡ್ ಆಗಿರೋ ಕಾರ್ಬನ್ ಡೈರೆಕ್ಟ್ ಆಗಿ 2 ಕಾರ್ಬನ್ಸ್ ಗೆ ಬಾಂಡ್ ಆಗಿರೋದು ಸೆಕೆಂಡರಿ, ಹ್ಯಾಲೋಜನ್ ಬಾಂಡ್ ಆಗಿರೋ ಕಾರ್ಬನ್ ಡೈರೆಕ್ಟ್ ಆಗಿ 3 ಕಾರ್ಬನ್ಸ್ ಗೆ ಬಾಂಡ್ ಆಗಿರೋದು ಟರ್ಷರಿ ಅಂತ, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತಿಳ್ಕೊಂಡಿದ್ವಿ. ಸೊ ಅಲ್ಲಿ ಹ್ಯಾಲೋಜನ್ ಆಟಮ್ ಬಂದು OH ಇದ್ರೆ ನಾವು ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ಕೋಹಾಲ್, ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ಸ್ ಯಾವುದು ಬೇಗ ರಿಯಾಕ್ಟ್ ಆಗುತ್ತೆ ಅಂದ್ರೆ, ಸೊ ಟರ್ಷರಿ ಆಲ್ಕೋಹಾಲ್ಸ್ ಇದ್ರೆ ಈ ರಿಯಾಕ್ಷನ್ ತುಂಬಾ ಫಾಸ್ಟ್ ಆಗುತ್ತೆ. ದೆನ್ ಸೆಕೆಂಡರಿ ಆಲ್ಕೋಹಾಲ್, ದೆನ್ ಪ್ರೈಮರಿ ಆಲ್ಕೋಹಾಲ್. ಸೊ ಇಲ್ಲಿ HCl ಬದಲು HI ಇದ್ರೆ ತುಂಬಾ ಫಾಸ್ಟ್ ಆಗುತ್ತೆ ರಿಯಾಕ್ಷನ್ ಕಂಪೇರ್ ಟು HBr. HBr ಗಿನ HCl ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ HF ಲೀಸ್ಟ್ ರಿಯಾಕ್ಟಿವ್ ಆಗಿರುತ್ತೆ. ಸೊ ನೀಡ್ ಟು ಸಿ ಟಿ ಕಾನ್ಸೆಪ್ಟ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ZnCl2 ಪ್ಲಸ್ HCl ಅನ್ನು ನಾವು ಒಂದು ಲೂಕಸ್ ರಿಯೇಜೆಂಟ್ ಅಂತ ಕರಿತೀವಿ. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ವೈವಾ ಕ್ವಶನ್ ಕೇಳ್ತಾರೆ, ಲೂಕಸ್ ಟೆಸ್ಟ್ ಅಂತದ್ದು. ಸೊ ಲೂಕಸ್ ಟೆಸ್ಟ್ ಅನ್ನ ಆಲ್ಕೋಹಾಲ್ಸ್ ಅನ್ನು ಪ್ರೈಮರಿ ಮತ್ತೆ ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ಸ್ ಅನ್ನು ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ನಾವಿಲ್ಲಿ ಟರ್ಷರಿ ಆಲ್ಕೋಹಾಲ್ಸ್ಗೆ ನಾವು ಲೂಕೋಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಇಮಿಡಿಯೇಟ್ ಟರ್ಬಿಡಿಟಿ ಆಗುತ್ತೆ, ಅಂದ್ರೆ ಫಾಸ್ಟ್ ರಿಯಾಕ್ಟ್ ಆಗುತ್ತೆ. ಸೊ ಸೆಕೆಂಡರಿ ಆಲ್ಕೋಹಾಲ್ಸ್ಗೆ ನಾವು ಲೂಕಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಸೊ ಒಂದು 4 to 5 minutes ಆದ್ಮೇಲೆ ಟರ್ಬಿಡಿಟಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರೈಮರಿ ಆಲ್ಕೋಹಾಲ್ಸ್ಗೆ ನಾವು ಲೂಕಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಇಟ್ ಟೇಕ್ಸ್ ಮೋರ್ ಟೈಮ್, ಅಥವಾ ಹೀಟ್ ಮಾಡಿದಾಗ ನಮಗೆ ಟರ್ಬಿಡಿಟಿ ಬರುತ್ತೆ. ಇಲ್ಲಿ ಟರ್ಬಿಡಿಟಿ ಬರ್ತಾ ಇದೆ ಅಂದ್ರೆ ಆಲ್ಕೋಹಾಲ್ಸ್ ಇರೋದು ಆಲ್ಕೈಲ್ ಹ್ಯಾಲೈಡ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಲೂಕಸ್ ರಿಯೇಜೆಂಟ್ ಅನ್ನು ಹಾಕಿದಾಗ. ಈ ಆಲ್ಕೈಲ್ ಹ್ಯಾಲೈಡ್ಸ್ ಏನಿದೆ ಅವು ವಾಟರ್ ಅಲ್ಲಿ ಸಾಲ್ಯುಬಿಲಿಟಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲಿ ಟರ್ಬಿಡಿಟಿ ಬರುತ್ತೆ. ಸೊ ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಒನ್ ರಿಯಾಕ್ಷನ್ ವಿತ್ ಫಾಸ್ಫರಸ್ ಹ್ಯಾಲೈಡ್ಸ್ ಅಂದ್ರೆ PX3 ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಂಡ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್. ಇಲ್ಲಿ 3 ಆಲ್ಕೋಹಾಲ್ಸ್ PX3 ಜೊತೆ ರಿಯಾಕ್ಟ್ ಆದಾಗ ಸೊ ಇಲ್ಲಿ ಈ OH ಈ P ಅಂದ್ರೆ H3PO3 ಆಗಿ ಹೊರಗಡೆ ಹೋಗುತ್ತೆ. ಈ 3 Xಗಳು ಈ 3 R ಜೊತೆ ಸೇರ್ಕೊಂಡು ನಮಗೆ 3RX ಬರುತ್ತೆ. ಸೊ ನೆಕ್ಸ್ಟ್ ಆಲ್ಕೋಹಾಲ್ಸ್ ಅನ್ನ PCl5 ಜೊತೆ ರಿಯಾಕ್ಟ್ ಆಗಿದಾಗ ನಮಗೆ RCl, POCl3 ಪ್ಲಸ್ HCl ಬರುತ್ತೆ. ಈ 5 Cl ಅಲ್ಲಿ ಒಂದು Cl R ಜೊತೆ ಹೋಗ್ಬಿಟ್ಟು RCl ಆಗುತ್ತೆ. ಸೊ ಈಗ 3 Cl ಒಂದು PO ಸೇರ್ಕೊಂಡು POCl3 ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಒಂದು Cl ಈ H ಜೊತೆ ಸೇರ್ಕೊಂಡು HCl ಆಗಿ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಥರ್ಡ್ ಮೆಥಡ್ ರಿಯಾಕ್ಷನ್ ವಿತ್ ಥಯಾನಿಲ್ ಕ್ಲೋರೈಡ್ ಅಂದ್ರೆ SOCl2 ನಾವು ಥಯಾನಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ಕೋಹಾಲ್ಸ್ ಥಯಾನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿದಾಗ ನಮಗೆ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ, ಮತ್ತೆ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ, ಪ್ಲಸ್ HCl ಬರುತ್ತೆ. ಅಂದ್ರೆ ಈ SOCl2 ನಲ್ಲಿ ಒಂದು Cl R ಜೊತೆ ಸೇರ್ಕೊಂಡು RCl ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು Cl H ಜೊತೆ ಸೇರ್ಕೊಂಡು HCl ಆಗಿ ಹೊರಗಡೆ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಇಲ್ಲೊಂದು SO2 ಆಗಿ ಸೊ ಅದು ಹೊರಗಡೆ ಹೋಗುತ್ತೆ. ಈ 3 ಮೆಥಡ್ ಅಲ್ಲಿ ಇದು ಬೆಸ್ಟ್ ಮೆಥಡ್. ಸೊ ಯಾಕಂದ್ರೆ ನಮಗೆ ಇಲ್ಲಿ ಏನು ಬೈ ಪ್ರಾಡಕ್ಟ್ಸ್ ಬರ್ತಾ ಇದೆಯಲ್ಲ ಅವು ಗ್ಯಾಸ್ ಆಗಿ ಹೊರಗಡೆ ಹೋಗ್ತಾ ಇರೋದ್ರಿಂದ ನಮಗೆ ಆಲ್ಕೈಲ್ ಹ್ಯಾಲೈಡ್ ನಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಮೇಲ್ಗಡೆ 2 ಮೆಥಡ್ಸ್ ಅಲ್ಲಿ ನಮಗೆ ಅವನ್ನ ಸಪರೇಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಆಗ್ತಾ ಇತ್ತು. SO2 ಗ್ಯಾಸ್ ಆಗಿದೆ, ಸೊ ಅದು ಹೊರಗಡೆ ಎಪರೇಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ HCl ಗ್ಯಾಸ್ ಇದೆ, ಅದು ಎಪರೇಟ್ ಆಗಿ ಹೋಗುತ್ತೆ. ಸೊ ಏನು ಸರ್ HCl ಗ್ಯಾಸ್ ಅಂತ ಹೇಳ್ತಾ ಇದ್ರೆ ನಮ್ಮ ಲ್ಯಾಬಲ್ಲೆಲ್ಲ ಬಾಟ್ಲಲ್ಲಿ ತುಂಬಿಟ್ಟಿದ್ದೀರಲ್ಲ ಸರ್ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದು ಡೈಲ್ಯೂಟ್ HCl ಅಂದ್ರೆ HClಗೆ ಸಮ್ ವಾಟರ್ ಅನ್ನು ಹಾಕ್ಬಿಟ್ಟು ಡೈಲ್ಯೂಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಆಕ್ಚುಲಿ ಕಾನ್ಸಂಟ್ರೇಟೆಡ್ HCl ಏನಿದೆಯಲ್ಲ ಅದು ಫ್ಯೂಮ್ಸ್ ಆಗಿರುತ್ತೆ, HCl ಗ್ಯಾಸ್ ಏನೇ. ಸೊ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಪ್ರಿಪರೇಷನ್ ಬೈ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂದ್ರೆ ಆಲ್ರೆಡಿ ಒಂದು ಹ್ಯಾಲೋಜನ್ ಇರುತ್ತೆ, ಆ ಹ್ಯಾಲೋಜನ್ ಹೊರಗಡೆ ತೆಗೆದು ಇನ್ನೊಂದು ಬೇರೆ ಹ್ಯಾಲೋಜನ್ ಆಟಮ್ ಅನ್ನ ಸೇರಿಸ್ತಕ್ಕಂಥದ್ದು, ಹ್ಯಾಲೋಜನ್ ಅನ್ನ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ 2 ನೇಮಡ್ ರಿಯಾಕ್ಷನ್ಸ್ ಬರುತ್ತೆ, ಒಂದು ಫಿಂಕಲ್ ಸ್ಟೈನ್ ರಿಯಾಕ್ಷನ್, ಇನ್ನೊಂದು
ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಇಲ್ಲಿ ಹ್ಯಾಲೈಡ್ ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ ಕ್ಲೋರಿನ್ ಆಗಿರ್ಬೋದು ಅಥವಾ ಬ್ರೋಮಿನ್ ಆಗಿರ್ಬೋದು. ಅಂದ್ರೆ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ reacts with sodium iodide in presence of dry acetone gives alkyl iodide. This reaction is called Finkelstein reaction. So ಯಾವಾಗ ಆಲ್ಕೈಲ್ ಕ್ಲೋರೈಡ್ಗಳು ಅಥವಾ ಬ್ರೋಮೈಡ್ಗಳು ಸೋಡಿಯಂ ಅಯೋಡೈಡ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ರಿಯಾಕ್ಟ್ ಆದಾಗ ಸೊ ನಮಗೆ ಆಲ್ಕೈಲ್ ಅಯೋಡೈಡ್ ಸಿಗುತ್ತೆ. ಸೊ ಈ ರಿಯಾಕ್ಷನ್ ನಾವು ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ ಮಕ್ಕಳ, ಆರ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ CH3 ಮತ್ತು C2H5 ಹಾಕಿ ರಿಯಾಕ್ಷನ್ಸ್ ಅನ್ನ ಬರ್ಕೋಬೇಕಂತ ಹೇಳಿದ್ದೀನಿ. ಕೆಲವು ಸರಿ ಎಕ್ಸಾಮ್ಗೆ ಆ ರೀತಿನೂ ಕೇಳಬಹುದು. ಸೊ ನೆಕ್ಸ್ಟ್ ಸ್ವಾರ್ಡ್ಸ್ ರಿಯಾಕ್ಷನ್. ಸ್ವಾರ್ಡ್ಸ್ ರಿಯಾಕ್ಷನ್ ಅಲ್ಲಿ methyl bromide reacts with silver fluoride gives methyl fluoride. methyl bromide ಏನಿದೆ ಅದು AgF ಅಂತ ಸಿಲ್ವರ್ ಫ್ಲೂರೈಡ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಮಗೆ methyl bromide ಇರೋದು methyl fluoride ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ ನಾವು ಸ್ವಾರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಗೆ ಕೇಳಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಪ್ಲಸ್ ರಿಯಾಕ್ಷನ್ ಅನ್ನು ಬರೀಬೇಕಾಗುತ್ತೆ. ಸಪೋಸ್ ಸ್ಟೇಟ್ಮೆಂಟ್ ಬರೀದೇ ಇದ್ರು ಈ ರೀತಿ ಎಲ್ಲದಕ್ಕೂ ನೀವು ಲೇಬಲ್ ಮಾಡಿದ್ರೆ ಅದು ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಷನ್ ಆಗುತ್ತೆ. ಸೊ ನಿಮಗೆ ಡೈರೆಕ್ಟ್ ಆಗಿ 2 ಮಾರ್ಕ್ಸ್ ಸಿಗುತ್ತೆ. ಸ್ಟೇಟ್ಮೆಂಟ್ ಬರೆಯೋದನ್ನ ಮರಿಬೇಡಿ. ಸರ್ ಇಲ್ಲ ಸರ್ ನನಗೆ ಆ ಸ್ಟೇಟ್ಮೆಂಟ್ ನೀವು ಹೇಳಿದ್ರಿ when alkyl chloride or bromide reacts with sodium iodide in presence of dry acetone gives alkyl iodide. ಸೊ ಇದು ನನ್ಗೆ ನೆನ್ಪಿಟ್ಕೊಳ್ಳೋಕೆ ಆಗೋದಿಲ್ಲ ಸರ್. ಸೊ ಅಂಥವ್ರು ಸಿಂಪಲ್ ಆಗಿ ಈ ರೀತಿ ಬರೀಬಹುದು. ಡ್ಯಾಶ್ reacts with dash in presence of dash gives dash and dash. ಸೊ ಇದು ಕಾಮನ್ ಆಗಿರುತ್ತೆ, ಏನಿಲ್ಲ, ಎಲ್ಲೆಲ್ಲಿ ಡ್ಯಾಶ್ ಇದೆ ಸೊ ಅಲ್ಲಿ ಇದನ್ನು ತುಂಬಿ RX reacts with NaI in presence of dry acetone gives Ri and NaX. ನೋಡಿ ಇದು ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಈ ರೀತಿನೂ ಬರೀಬಹುದು. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಕೆಲವು ಸರಿ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತೀರಾ, ಸೊ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಲ್ಲಿ RI ಬರಬೇಕು, ಸ್ವಾರ್ಡ್ ರಿಯಾಕ್ಷನ್ ಅಲ್ಲಿ CH3F ಬರಬೇಕು. ಸೊ ಏನ್ ಮಾಡ್ಬಿಡ್ತೀರಾ, ಇಲ್ಲಿ ಅದಕ್ಕೆ ಬರೀತೀರಾ, ಅದನ್ನ ಇದಕ್ಕೆ ಬರ್ದ್ಬಿಡ್ತೀರಾ. ಸೊ ಇಷ್ಟೇ ನೆನ್ಪಿಟ್ಕೊಳ್ಳೋದು, ಇಷ್ಟೇ ಸಿಂಪಲ್. ಸೊ ಎಲ್ಲಿ ಎಫ್ ಇಂದ ನೇಮ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಯಾವುದೇ ರೀತಿ ಎಫ್ ಬರೋದಿಲ್ಲ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗೋದಿಲ್ಲ ಮಕ್ಕಳ. ಈಗ ನೋಡೋಣ ಫಿಸಿಕಲ್ ಪ್ರಾಪರ್ಟೀಸ್. ಲೋಯರ್ ಆಲ್ಕೈಲ್ ಹ್ಯಾಲೈಡ್ಸ್ ಎಕ್ಸಾಂಪಲ್ methyl chloride, methyl chloride, methyl bromide, ethyl chloride are gases at room temperature. ರೂಮ್ ಟೆಂಪರೇಚರ್ ಅಲ್ಲಿ ಲೋಯರ್ ಆಲ್ಕೈಲ್ ಹ್ಯಾಲೈಡ್ಸ್ ಏನಿದೆಯಲ್ಲ ಅವು ಗ್ಯಾಸಸ್ ನೇಚರ್ ಅಲ್ಲಿ ಇರ್ತವೆ. ಸೊ ಇನ್ನು ಜನರಲ್ ಆಗಿ ಹೇಳೋದಾದ್ರೆ, ಸೊ ಯಾವ ಒಂದು ಕಾಂಪೌಂಡ್ಸ್ ಅಲ್ಲಿ 1 ರಿಂದ 4 ಕಾರ್ಬನ್ ಆಟಮ್ಸ್ ಇರುತ್ತೋ ಸೊ ಆಲ್ಮೋಸ್ಟ್ ಗ್ಯಾಸಸ್ ಆಗಿರ್ತವೆ. ನೆಕ್ಸ್ಟ್ 5 ರಿಂದ 13 ಕಾರ್ಬನ್ ಆಟಮ್ಸ್ ಇದ್ರೆ ಸೊ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರ್ತವೆ. ಮೋರ್ ದೆನ್ 14 ಕಾಂಪೌಂಡ್ಸ್ ಇದ್ರೆ ಸೊ ಸಾಲಿಡ್ಸ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ಇದೆಯಲ್ಲ, ಸೊ ಇದೇನಿದೆಯಲ್ಲ ಮೇಲ್ಗಡೆದು, ನೆಕ್ಸ್ಟ್ ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಇದಕ್ಕೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಸೊ ಆಲ್ಕೈಲ್ ಹ್ಯಾಲೈಡ್ಗಳು ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್ ಅಂದ್ರೆ ಕಂಪ್ಲೀಟ್ ಆಗಿ ವಾಟರ್ಲಿ ಸಾಲ್ಯುಬಲ್ ಆಗೋದಿಲ್ಲ, ಸ್ವಲ್ಪ ಮಾತ್ರ ಸಾಲ್ಯುಬಲ್ ಆಗ್ತವೆ. ನೆಕ್ಸ್ಟ್ ಡೆನ್ಸಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಹ್ಯಾಲೋಜನ್ ಆಟಮ್ಸ್ ಅಂಡ್ ಅಟಾಮಿಕ್ ಮಾಸ್ ಆಫ್ ಹ್ಯಾಲೋಜನ್ ಆಟಮ್ಸ್. ಅಂದ್ರೆ ಸೊ ಆ ಒಂದು ಆಲ್ಕೈಲ್ ಹ್ಯಾಲೈಡ್ಸ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಅದರ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಅದ್ರ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಅಟಾಮಿಕ್ ಮಾಸ್ ಆಫ್ ಹ್ಯಾಲೋಜನ್ ಆಟಮ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಫ್ಲೂರೈಡ್ ಬದಲು ಕ್ಲೋರೈಡ್ ಇದ್ರೆ ಸೊ ಕ್ಲೋರೈಡ್ ಅಟಾಮಿಕ್ ಮಾಸ್ ಫ್ಲೂರೈಡ್ ಗಿಂತ ಜಾಸ್ತಿ ಇರೋದ್ರಿಂದ ಸೊ ಅಲ್ಲೇನಾಗುತ್ತೆ, ಫ್ಲೂರೈಡ್ ಗಿಂತ ಕ್ಲೋರೈಡ್ ಇರ್ತಕ್ಕಂಥ ಆಲ್ಕೈಲ್ ಹ್ಯಾಲೈಡ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಡೌನ್ ದಿ ಗ್ರೂಪ್ ಬರ್ತಾ ಕ್ಲೋರಿನ್ ಅಟಾಮಿಕ್ ಮಾಸ್ ಜಾಸ್ತಿ ಇದೆ, ಕ್ಲೋರಿನ್ ಬ್ರೋಮೈಡ್ ಅಟಾಮಿಕ್ ಮಾಸ್ ಜಾಸ್ತಿ ಇದೆ, ಬ್ರೋಮೈಡ್ ಅಯೋಡೈಡ್ ಅಟಾಮಿಕ್ ಮಾಸ್ ಜಾಸ್ತಿ ಇದೆ. ಸೊ
ಆ ರೀತಿ ಯಾವ ಹ್ಯಾಲೋಜನ್ ಆಟಮ್ ಇದೆ ಅನ್ನೋದ್ರ ಮೇಲೆ ಅದರ ಡೆನ್ಸಿಟಿ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಹೈಯರ್ ದೆನ್ ದೇರ್ ಪೇರೆಂಟ್ ಹೈಡ್ರೋಕಾರ್ಬನ್ಸ್. ಅಂದ್ರೆ ಆಲ್ಕೈಲ್ ಹ್ಯಾಲೈಡಿನ ಬಾಯ್ಲಿಂಗ್ ಪಾಯಿಂಟ್ಸ್ ಅದರ ಪೇರೆಂಟಿನ ಹೈಡ್ರೋಕಾರ್ಬನ್ಗಿನ್ನ ಜಾಸ್ತಿ ಇರುತ್ತೆ. ಸೊ ಅಂದ್ರೆ ನೋಡಿ, ಇಲ್ಲಿ ಈಥೇನ್ ಇದೆ, ಇಲ್ಲಿ ಈಥೈಲ್ ಕ್ಲೋರೈಡ್ ಇದೆ. ಈಥೈಲ್ ಕ್ಲೋರೈಡಿನ ಪೇರೆಂಟಲ್ ಹೈಡ್ರೋಕಾರ್ಬನ್ ಯಾವುದಂದ್ರೆ ಈಥೇನ್ ಆಗಿದೆ. ಸೊ ಹಾಗಾಗಿ ಈಥೇನಿನ ಬಾಯ್ಲಿಂಗ್ ಪಾಯಿಂಟ್ಗಿನ್ನ ಈಥೈಲ್ ಕ್ಲೋರೈಡಿನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ರೀಸನ್ ಇಷ್ಟೇನೆ, ಇಲ್ಲಿ ಎರಡು ಸೇಮ್ ಗ್ರೂಪ್ ಆಗಿದೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಡಿಫ್ರೆಂಟ್ ಎಲೆಕ್ಟ್ರೋನೆಗೆಟಿವ್ ಇರ್ತಕ್ಕಂಥ ಆಟಮ್ಸ್ ಇರೋದ್ರಿಂದ ನೀವು ಆಲೇ ನೇಚರ್ ಆಫ್ ಬಾಂಡ್ ಅಲ್ಲಿ ನೋಡಿದ್ರ ಕಾರ್ಬನ್ಗೆ ಸ್ಮಾಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹ್ಯಾಲೋಜನ್ಗೆ ಸ್ಮಾಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ ಪೊಲಾರಿಟಿ ಎಕ್ಸಿಸ್ಟ್ ಆಗುತ್ತೆ. ಈ ಪೊಲಾರಿಟಿ ಇರೋದ್ರಿಂದ ಮಾಲಿಕ್ಯೂಲ್ ಮಧ್ಯೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಎಕ್ಸಿಸ್ಟ್ ಆಗ್ಬಿಟ್ಟು ಸೊ ಅವಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಮಕ್ಕಳ ಈಗ ನೋಡೋಣ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಸೊ ಅದರಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನ್ಯೂಕ್ಲಿಯೋಫೈಲ್ ಅಂದ್ರೆ ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಸೀಸ್ ಅಂತ, ಎಲೆಕ್ಟ್ರೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಸೀಸ್. ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಪಾಸಿಟಿವ್ ಚಾರ್ಜ್ ಅನ್ನು ಇಷ್ಟಪಡ್ತಕ್ಕಂಥವು, ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥವು. ಸೊ ಹಾಗಾಗಿ ನಾವು ನೆಗೆಟಿವ್ ಚಾರ್ಜ್ ಅಥವಾ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಅನ್ನು ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಸೀಸ್. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ನೆಗೆಟಿವ್ ಚಾರ್ಜ್ ಅನ್ನು ಇಷ್ಟಪಡ್ತಕ್ಕಂಥವು ಪಾಸಿಟಿವ್ ಚಾರ್ಜ್ ಆಗಿರ್ತವೆ. ಸೊ ಹಾಗಾಗಿ ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ಸ್ಪೀಸೀಸ್ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಅನ್ನು ನಾವು ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಆಲ್ರೆಡಿ ಒಂದು ನ್ಯೂಕ್ಲಿಯೋಫೈಲ್ ಇರುತ್ತೆ, ಆ ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗ್ಬಿಟ್ಟು ಆ ಜಾಗಕ್ಕೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಬರೋದನ್ನು ನಾವು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನೀವು ನೋಡಿರ್ತೀರ ಕ್ರಿಕೆಟ್ ಅಲ್ಲೆಲ್ಲ ಒಬ್ಬ ಫೀಲ್ಡರ್ಗೆ ಏನಾದ್ರು ಇಂಜುರಿ ಆಯ್ತು ಅಂದ್ರೆ ಆ ಫೀಲ್ಡರ್ ಹೊರಗಡೆ ಹೋಗ್ಬಿಟ್ಟು ಇನ್ನೊಬ್ಬ ಫೀಲ್ಡರ್ ಆ ಜಾಗಕ್ಕೆ ಬರ್ತಾನೆ, ಅಂದ್ರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಇಲ್ಲಿ ಅಷ್ಟೇ ಒಂದು ನ್ಯೂಕ್ಲಿಯೋಫೈಲ್ ಇರುತ್ತೆ, ಆ ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗ್ಬಿಟ್ಟು ಆ ಜಾಗಕ್ಕೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಬರೋದನ್ನ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ RX ಇದೆ, ಸೊ ಇಲ್ಲಿ NaOH ಇದೆ, ಇದರಲ್ಲಿ OH ನ್ಯೂಕ್ಲಿಯೋಫೈಲ್ ಇದೆ, ಇದರಲ್ಲಿ X ನ್ಯೂಕ್ಲಿಯೋಫೈಲ್ ಇದೆ. ಸೊ ಯಾವುದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತಲ್ಲ ಅದಕ್ಕೆ ನ್ಯೂಕ್ಲಿಯೋಫಿಲಿಕ್ ನೇಚರ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ ಈ ನ್ಯೂಕ್ಲಿಯೋಫೈಲ್ ಇದ್ರ ಜೊತೆ ಹೊರಗಡೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ನ್ಯೂಕ್ಲಿಯೋಫೈಲ್ ಬಂದ್ಬಿಟ್ಟು R ಗೆ ಬಾಂಡ್ ಆಗುತ್ತೆ, NaX ಹೊರಗಡೆ ಹೋಗುತ್ತೆ, OH ಬಂದ್ಬಿಟ್ಟು R ಗೆ ಬಾಂಡ್ ಆಗೋದ್ರಿಂದ ROH ಬರುತ್ತೆ ಪ್ಲಸ್ NaX. ನೆಕ್ಸ್ಟ್ ಇಲ್ಲೂ ಅಷ್ಟೇನೆ, ಈ ನ್ಯೂಕ್ಲಿಯೋಫೈಲು K ಜೊತೆ ಹೋಗೋದ್ರಿಂದ ಸೊ ಈ OH ಬಂದು ಏನಾಗುತ್ತೆ, R ಗೆ ಬಾಂಡ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಬರ್ತಕ್ಕಂಥದ್ದು ROH ಮತ್ತೆ KX. ನೋಡಿ ನ್ಯೂಕ್ಲಿಯೋಫೈಲ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಅಷ್ಟೇನೆ, ಇಲ್ಲಿ EX ಈ K ಜೊತೆ KX ಆಗಿ ಹೊರಗಡೆ ಹೋಗುತ್ತೆ, ಈ CN ಬಂದ್ಬಿಟ್ಟು R ಗೆ ಬಾಂಡ್ ಆಗ್ಬಿಟ್ಟು ನಮಗೆ RCN ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸೇಮ್ ಆಲ್ಕೈಲ್ ಹ್ಯಾಲೈಡ್, ಇಲ್ಲಿ KCN ಇದೆ, ಇಲ್ಲಿ AgCN ಜೊತೆ ರಿಯಾಕ್ಟ್ ಆಗುತ್ತೆ, ನಮಗೆ RNC ಬರುತ್ತೆ. ಸೊ RCN ನಾವು ಸಯನೈಡ್ ಅಂತ ಕರಿತೀವಿ. ಸೊ ಇದನ್ನ ನಾವು ಐಸೋಸಯನೈಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ KCN ಜೊತೆ ರಿಯಾಕ್ಟ್ ಆಗ್ತದೆ, ನಮಗೆ RCN ಬಂತು. ಸೊ ಇಲ್ಲಿ AgCN ಜೊತೆ ರಿಯಾಕ್ಟ್ ಆಗ್ತದೆ, ನಮಗೆ RNC ಬರುತ್ತೆ. ವೆರಿ ಇಂಪಾರ್ಟೆಂಟ್, ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, ಯಾಕೆ ಇಲ್ಲಿ RCN ಬಂತು, ಇಲ್ಲಿ RNC ಯಾಕೆ ಬಂತು ಅಂತ ನಾವು ನೋಡೋದಾದ್ರೆ, ಇಲ್ಲಿ KCN ಅಲ್ಲಿ K ಮತ್ತೆ C ಮಧ್ಯೆ ಇರ್ತಕ್ಕಂಥ ಬಾಂಡ್ ಅಯಾನಿಕ್ ನೇಚರ್ ಇದೆ, ಹಾಗಾಗಿ ಬೇಗ ಬ್ರೇಕ್ ಆಗ್ಬಿಟ್ಟು RCN ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ Ag ಮತ್ತೆ CN ಮಧ್ಯೆ ಇರ್ತಕ್ಕಂಥ ಬಾಂಡ್ ಕೋವೆಲೆಂಟ್ ನೇಚರ್ ಅಲ್ಲಿ ಇದೆ, ಸ್ವಲ್ಪ ಬಾಂಡ್ ಬ್ರೇಕ್ ಆಗೋದು ಸ್ಲೋ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ N ಇಂದ R ಗೆ ಬಾಂಡ್ ಆಗಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಆಲ್ಕೈಲ್ ಹ್ಯಾಲೈಡ್ RC ಡಬಲ್ ಬಾಂಡ್ O Ag ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ROC ಡಬಲ್ ಬಾಂಡ್ O R ಎಸ್ಟರ್ ಬರುತ್ತೆ. ಓಕೆ,
ಸೊ ನಾನು ಯಾಕೆ ಈ ಆರನ್ನ ಕಲರ್ ಬರ್ತಿದ್ದೀನಿ ಅಂದರೆ, ಸೊ ಇಲ್ಲಿ 2 ಆರ್ ಇದೆ, ಯಾವ ರೀತಿ ಬರುತ್ತೆ ಅಂತ ತೋರಿಸಲಿಕ್ಕೆ ಈ ರೀತಿ ಬರ್ತಿದ್ದೀನಿ. ಇಲ್ಲೇನಾಗುತ್ತೆ, ಈ ಎಕ್ಸ್ ಈ ಎ ಜಿ ಎಕ್ಸ್ ಆಗಿ ಹೊರಗಡೆ ಹೋಗುತ್ತೆ. ಈ ಓ ಬಂದ್ಬಿಟ್ಟು ಆರ್ಗೆ ಬಾಂಡ್ ಆಗುತ್ತೆ, ಅಂದರೆ ಆರ್ ಓ ಸಿ ಡಬಲ್ ಬಾಂಡ್ ಓ ಆರ್. ಓಕೆ, ಸೊ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು. ಸೊ ಈಗ ನೋಡೋಣ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಯಾವ ರೀತಿ ಆಗುತ್ತೆ ಅಂತ ನಾವು ಮೆಕಾನಿಸಮ್ ಅಲ್ಲಿ ನೋಡೋಣ. ಸೊ ಅಲ್ಲಿ 2 ಮೆಕಾನಿಸಮ್ ಬರುತ್ತೆ, SN1 ಅಂಡ್ SN2 ಮೆಕಾನಿಸಮ್. ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ಆ ಮೆಕಾನಿಸಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಹಾಯ್ ಮಕ್ಕಳ, ತುಂಬಾ ಇಂಪಾರ್ಟೆಂಟ್ 2 ಮೆಕಾನಿಸಮ್ನ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ಒನ್ SN1 ಮೆಕಾನಿಸಮ್, another one is SN2 mechanism. So SN1 mechanism ಅಲ್ಲಿ conversion of tertiary butyl bromide to tertiary butyl alcohol. So ಇಲ್ಲಿ conversion of methyl chloride to methyl alcohol. ನೋಡಿ, ಇಲ್ಲೂ ಒಂದು ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗ್ತಾ ಇದೆ, ಇನ್ನೊಂದು ನ್ಯೂಕ್ಲಿಯೋಫೈಲ್ ಒಳಗೆ ಬರ್ತಾ ಇದೆ. ಸೊ ಇಲ್ಲಿ ಒಂದು ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗ್ತಾ ಇದೆ, ಸೊ ಆ ಜಾಗಕ್ಕೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಬಂದು ಸೇರ್ಕೊಳ್ತಾ ಇದೆ. ಸೊ ಎರಡೂ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನೇ. ಬಟ್ ಇದು 2 ಸ್ಟೆಪ್ 1 ಸ್ಟೆಪ್ 2 2 ಸ್ಟೆಪ್ಪಲ್ಲಿ ಆಗುತ್ತೆ ರಿಯಾಕ್ಷನ್ ಇದು. ಸೊ ಈ ಒಂದು ರಿಯಾಕ್ಷನ್ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ, ಇದು ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಯಾಕೆ ಆ ರೀತಿ ಆಗ್ತಾ ಇದೆ? ಇದು 2 ಸ್ಟೆಪ್ಪಲ್ಲಿ ಯಾಕೆ ಆಗುತ್ತೆ, ಇದು 1 ಸ್ಟೆಪ್ಪಲ್ಲಿ ಯಾಕೆ ಆಗುತ್ತೆ ಅಂದರೆ, ಬೇಸ್ಡ್ ಆನ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್. ಏನಿಲ್ಲಿ ಈ Br ಹೊರಗಡೆ ಹೋದಾಗ ಇದು ಕಾರ್ಬೋಕ್ಯಾಟಯನ್ ಅಂತ ಕರಿತೀವಿ. ಈ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗಿದೆಯಲ್ಲ, ಸೊ ಇದ್ರ ಮೇಲೆ ಆ ಒಂದು ರಿಯಾಕ್ಷನ್ 1 ಸ್ಟೆಪ್ಪಲ್ಲಿ ಆಗುತ್ತಾ, 2 ಸ್ಟೆಪ್ಪಲ್ಲಿ ಆಗುತ್ತಾ, 2 ಸ್ಟೆಪ್ಪಲ್ಲಿ ಆಗುತ್ತಾ, 1 ಸ್ಟೆಪ್ಪಲ್ಲಿ ಆಗುತ್ತಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ಲು ಇಲ್ಲಿ Br ಇತ್ತು ಅಂತ ತಿಳ್ಕೊಳ್ಳಿ, Br ಇತ್ತು ಅಂದ್ಕೊಳ್ಳಿ. ಸೊ ಇಲ್ಲಿ Br ಬಾಂಡನ್ನು ಬ್ರೇಕ್ ಮಾಡಿಕೊಂಡು ಹೊರಗಡೆ ಹೋಗುತ್ತೆ. ಸೊ ಬಾಂಡ್ ಬ್ರೇಕ್ ಮಾಡಿಕೊಂಡು ಹೊರಗಡೆ ಹೋದಾಗ ಸೊ ಇಲ್ಲೇನಾಯ್ತು, ಇಲ್ಲಿ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಯಿತು. ಅಂದರೆ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಯಾವಾಗ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತಲ್ಲ, ಸೊ ಈ ಸ್ಪೀಸೀಸ್ ಏನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಅಂದರೆ ಪ್ಲಸ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಇದು ಅನ್ಸ್ಟೇಬಲ್ ಆಗುತ್ತೆ. ಸೊ ಬಟ್ ಈ ಕಾರ್ಬನ್ನು 3 ಆಲ್ಕೈಲ್ ಗ್ರೂಪ್ಸ್ಗೆ ಬಾಂಡ್ ಆಗಿದೆ. ಸೊ ಆಲ್ಕೈಲ್ ಗ್ರೂಪ್ಸ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಂದರೆ, ಅದ್ರ ಸುತ್ತ ಇರ್ತಕ್ಕಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ನೊಂದು ಕಡೆ ಈ ಕಾರ್ಬನ್ ಕಡೆ ಕಳಿಸ್ತವೆ. ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲ, ಇಲ್ಲಿ ಪ್ಲಸ್ ಚಾರ್ಜ್ ಇದೆ. ಸೊ ಇವೇನು ಮಾಡ್ತವೆ, ಇದು ಸ್ವಲ್ಪ ಎಲೆಕ್ಟ್ರಾನ್ ಡೆನ್ಸಿಟಿನ ಕಳಿಸುತ್ತೆ, ಇದು ಸ್ವಲ್ಪ ಎಲೆಕ್ಟ್ರಾನ್ ಡೆನ್ಸಿಟಿನ ಕಳಿಸುತ್ತೆ, ಇದು ಸ್ವಲ್ಪ ಎಲೆಕ್ಟ್ರಾನ್ ಡೆನ್ಸಿಟಿನ ಕಳಿಸುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಡೆಯಿಂದ ಎಲೆಕ್ಟ್ರಾನ್ಸ್ ಬರ್ತಾ ಇದೆ ಅಂದರೆ, ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಾರ್ಬನ್ ಕಡೆ ಬಂದಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಆಗಿಬಿಟ್ಟು ಪಾಸಿಟಿವ್ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಪ್ಲಸ್ ಚಾರ್ಜ್ ಇದ್ರೂ ಇಲ್ಲದೆ ಇರೋ ಥರ ಇರುತ್ತೆ. ಅಂದರೆ ಏನಾಗುತ್ತೆ, ಅದು ಸ್ಟೇಬಲ್ ಆಗಿರುತ್ತೆ, ಸ್ಟೇಬಲ್ ಆಗುತ್ತೆ. ಸೊ ಬಟ್ ನಾವು ಇಲ್ಲಿ ನೋಡೋದಾದರೆ, ಇಲ್ಲಿ Cl ಇತ್ತು ಅಂತ ತಿಳ್ಕೊಳ್ಳೋಣ. ಆ Cl ಏನಾಯಿತು, ಬಾಂಡನ್ನು ಬ್ರೇಕ್ ಮಾಡಿಕೊಂಡು ಹೊರಗಡೆ ಹೋಗುತ್ತೆ. ಈ ರೀತಿ ಹೊರಗಡೆ ಹೋದಾಗ ಇಲ್ಲಿ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ಪ್ಲಸ್ ಚಾರ್ಜ್ ಬಂದಾಗ ಇಲ್ಲಿ ಹೈಡ್ರೋಜನ್ಸ್ ಮಾತ್ರ ಇದೆ, ಅಲ್ಲಿ ಆಲ್ಕೈಲ್ ಗ್ರೂಪ್ಸ್ ಇಲ್ಲ. ಸೊ ಹಾಗಾಗಿ ಎಲೆಕ್ಟ್ರಾನ್ ಡೆನ್ಸಿಟಿ ಹೈಡ್ರೋಜನ್ಸ್ ಕಡೆಯಿಂದ ಏನು ಬರೋದಿಲ್ಲ. ಹಾಗಾಗಿ ಇಲ್ಲಿ ಪ್ಲಸ್ ಚಾರ್ಜ್ ಎಷ್ಟಿರುತ್ತೋ ಅಷ್ಟೇ ಚಾರ್ಜ್ ಹಾಗೇ ಇರುತ್ತೆ. ಹಾಗಾಗಿ ಇದು ಹೈಲಿ ಅನ್ಸ್ಟೇಬಲ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ Br ಹೊರಗಡೆ ಹೋದಾಗ ಟರ್ಸರಿ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗೋದ್ರಿಂದ ಈ ಪ್ಲಸ್ ಚಾರ್ಜನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಇಲ್ಲಿ 3 ಆಲ್ಕೈಲ್ ಗ್ರೂಪ್ಸ್ ಇರೋದ್ರಿಂದ ಸೊ ಇದು ಧೈರ್ಯವಾಗಿ ಬಾಂಡನ್ನು ಬ್ರೇಕ್ ಮಾಡಿಕೊಂಡು ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಮಾಡ್ಕೊಳ್ತಿಲ್ಲಿ. ಸೊ ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಹೈಲಿ ಅನ್ಸ್ಟೇಬಲ್ ಆಗೋದ್ರಿಂದ ಇದು Cl ಹೊರಗಡೆ ಹೋದರೆ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಮಾಡ್ಕೊಳ್ಳಲ್ಲ ಹೊರಗಡೆ ಹೋಗಿ. ಅದನ್ನು ಹೇಳ್ತೀನಿ ನಾನೀಗ, ಮೆಕಾನಿಸಮ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಸೊ ಈ ಕಾರ್ಬೋಕ್ಯಾಟಯನ್ಸ್ನ ಮೇಲೆ ಈ 2 ಮೆಕಾನಿಸಮ್ಸು ಡಿಸೈಡ್ ಆಗುತ್ತೆ. ನೋಡಿ, ಇಲ್ಲಿ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ಸೊ ಇವೆರಡೂ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸೇ, ಬಟ್ ಇದೇ ಒಂದು ರೀತಿಯಲ್ಲಿ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇದೇ ಒಂದು ರೀತಿಯಲ್ಲಿ ರಿಯಾಕ್ಷನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಸೊ ನೀವು ನಿಮ್ಮ ಊರಿಂದ ಬೆಂಗಳೂರಿಗೆ ಹೋಗಬೇಕು, ಅದು ಒಂದು ರಿಯಾಕ್ಷನ್ ಅಂದ್ಕೊಳ್ಳೋಣ.
ಸೊ ಅಲ್ಲಿ ಏನು ಮಾಡ್ತಾರೆ, ಯಾರು ಕಾರ್ ಇರುತ್ತಲ್ಲ ಅವರು ನಿಮ್ಮೂರಲ್ಲಿ ಹತ್ಕೊಂಡ್ಬಿಟ್ಟು ಸ್ವಂತ ಕಾರಲ್ಲಿ ನಾನ್ ಸ್ಟಾಪ್ ಆಗಿ ಬೆಂಗಳೂರಿಗೆ ಹೋಗ್ಬಿಡ್ತಾರೆ, ಎಲ್ಲೂ ಸ್ಟಾಪ್ ಕೊಡೋದಿಲ್ಲ. ಸೊ ಇನ್ನು ಬೇರೆಯವ್ರು ಏನು ಮಾಡ್ತಾರೆ, ಬಸ್ಸಲ್ಲಿ ಹತ್ಕೊಳ್ತಾರೆ. ಸೊ ನಿಮ್ಮೂರಿಂದ ಬೇರೆ ಕಡೆ ಸ್ಟಾಪ್ ಕೊಟ್ಟು ಬಸ್ ಏನಾಗುತ್ತೆ, ಬೆಂಗಳೂರಿಗೆ ಹೋಗುತ್ತೆ. ಇಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ, ಬಟ್ ನೀವು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಸ್ಟಾಪ್ಸ್ ಬಂದು ನೀವು ಬೆಂಗಳೂರಿಗೆ ಹೋಗ್ತೀರಾ. ಇನ್ನೊಬ್ರು ಕಾರಲ್ಲಿ ಹೋಗ್ತಾ ಇರೋದ್ರೆ ಏನಾಗುತ್ತೆ, ನಾನ್ ಸ್ಟಾಪ್ ಆಗಿ ಸೀದಾ ಮನೆ ಬಿಟ್ಟರೆ ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಅವರು. ಸೊ ಅದೇ ರೀತಿ, ಯಾಕಂದರೆ ಅವ್ರಿಗೆ ಸ್ವಂತ ಕಾರ್ ಇದೆ, ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಬಸ್ ಸ್ಟಾಪ್ ಕೊಟ್ಕೊಂಡು ಹೋಗಲೇಬೇಕು. ಸೊ ಈ ರೀತಿ. ಸೊ ಈಗ ನೋಡೋಣ SN1 ಮೆಕಾನಿಸಮ್. SN1 ಮೆಕಾನಿಸಮಲ್ಲಿ ಸೊ ಈ ಕಾರ್ಬನ್ನು ಮತ್ತು BR ಮಧ್ಯೆ ಸ್ವಲ್ಪ ಜಗಳ ಇದೆ ಅಂದ್ಕೊಳ್ಳೋಣ. BR ಏನು ಹೇಳ್ತಾ ಇದೆ, ನಾನು ಹೊರಗಡೆ ಹೋಗ್ತೀನಿ, ನಾನು ನಿಮ್ಮ ಜೊತೆ ಇರಲಿಕ್ಕಾಗೋದಿಲ್ಲ, ಹೊರಗಡೆ ಹೋಗ್ತೀನಿ ಅಂತ ಇದೆ. ಸೊ ಅಂದರೆ ಬಾಂಡ್ ಬ್ರೇಕ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ. ಇದು ಹೊರಗಡೆ ಹೋಗ್ಬೇಕಾದ್ರೆ ಏನು ಮಾಡುತ್ತೆ, ಎರಡು ಎಲೆಕ್ಟ್ರಾನ್ಸ್ ಬಾಂಡಲ್ಲಿನ ಎರಡೂ ಎಲೆಕ್ಟ್ರಾನ್ಸನ್ನು ತೊಗೊಂಡು ಹೋಗುತ್ತೆ. ಅಂದರೆ ಅದು ಕಾರ್ಬನಿಂದ ಒಂದು ಎಲೆಕ್ಟ್ರಾನು, ಬ್ರೋಮಿಂದ ಒಂದು ಎಲೆಕ್ಟ್ರಾನು ತೊಗೊಂಡು ಹೋಗ್ತೀನಿ ಅನ್ನುತ್ತೆ. ಸೊ ಅವಾಗ ಕಾರ್ಬನ್ ನೋಡುತ್ತೆ, ಹೋದ್ಮೇಲೆ ನನ್ನ ಪರಿಸ್ಥಿತಿ ಏನು ಅಂತ ನೋಡಿದಾಗ ಈ BR ಹೊರಗಡೆ ಹೋದರೆ ನನ್ನ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ಅದು ಹೊರಗಡೆ ಹೋದ್ಮೇಲೆ ನಾವು ಏನು ಮಾಡಬೇಕು ಅಂತಂದು ಸುತ್ತ ನೋಡಿಕೊಂಡಾಗ 3 ಆಲ್ಕೈಲ್ ಗ್ರೂಪ್ಸ್ ಕಾಣುತ್ತೆ ಅದಕ್ಕೆ. ಸೊ ಅದು ಗೊತ್ತಾಗುತ್ತೆ, ಈ ಆಲ್ಕೈಲ್ ಗ್ರೂಪ್ಸ್ಗಳು ಈ BR ಹೋದ್ಮೇಲೆ ನನ್ನ ಮೇಲೆ ಪಾಸಿಟಿವ್ ಚಾರ್ಜ್ ಬಂದರೆ ಈ 3 ಆಲ್ಕೈಲ್ ಗ್ರೂಪ್ಸ್ಗಳು ನನಗೆ ಎಲೆಕ್ಟ್ರಾನ್ಸನ್ನು ಕೊಟ್ಬಿಟ್ಟು ನನ್ನನ್ನು ಸ್ಟೇಬಲ್ ಮಾಡ್ತವೆ. ಅದು ಹೋದ್ರೂ ನನ್ನ ಸಮಸ್ಯೆ ಇಲ್ಲ, ಆರಾಮಾಗಿ ನಾನು ಇರ್ತೀನಿ ಅಂತ ಅದಕ್ಕೆ ಧೈರ್ಯ ಬಂದಮೇಲೆ ಏನಾಗುತ್ತೆ, BR ಅನ್ನು ಹೊರಗಡೆ ಕಳಿಸ್ಬಿಡುತ್ತೆ. ಸೊ ಅವಾಗ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವಾಗ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತಲ್ಲ, ಸೊ ಅಲ್ಲೇ ಇನ್ನೊಂದು ನ್ಯೂಕ್ಲಿಯೋಫೈಲ್ ಇರುತ್ತೆ OH. ಸೊ ಇಲ್ಲಿ ಕಾರ್ಬೋಕ್ಯಾಟೈನ್ ಇರೋದು OH ಕಾಣಿಸುತ್ತೆ. ಅವಾಗ ಏನಾಗುತ್ತೆ, ಈ OH ಬಂದ್ಬಿಟ್ಟು ಇಲ್ಲಿಗೆ ಈ ಕಾರ್ಬನ್ಗೆ ಬಾಂಡ್ ಆಗಿಬಿಟ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಯಿತು. ಯಾಕೆ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಮಾಡ್ಕೊಳ್ಳೋ ಧೈರ್ಯ ಯಾಕೆ ಬಂತು ಅಂದರೆ, ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆದಮೇಲೆ ನಾನು ಸ್ಟೇಬಲ್ ಆಗಿರ್ತೀನಿ ಅನ್ನೋದು ಗೊತ್ತಾಯಿತು. ಹಾಗಾಗಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಮಾಡ್ಕೊಳ್ತು. ಸೊ ನೆಕ್ಸ್ಟ್ OH ಅದಕ್ಕೆ ಬಂದುಬಿಟ್ಟು ಬಾಂಡ್ ಆಯಿತು. ಸೊ ಇಲ್ಲಿ SN1 ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ, ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ. ಅಂದರೆ ಈ ರಿಯಾಕ್ಷನ್ನು ಕಂಪ್ಲೀಟಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗೋದ್ರ ಮೇಲೇ, ಅಂದರೆ ಆಲ್ಕೈಲ್ ಹ್ಯಾಲೈಡ್ ಮೇಲೇ. ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆದಮೇಲೆ ಈ OH ಬರುತ್ತೆ. ಹಾಗಾಗಿ ಎಂಟೈರ್ ರಿಯಾಕ್ಷನ್ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಇದನ್ನು SN1 ಮೆಕಾನಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋದಾದರೆ, ಸೊ ಇಲ್ಲಿ ಹೆಸರೇ ಕಾರ್ಬನ್ಗೂ ಕ್ಲೋರಿನ್ಗೂ ಆಗ್ತಾ ಇಲ್ಲ, ಕ್ಲೋರಿನ್ ನಾನು ಬಾಂಡನ್ನು ಬ್ರೇಕ್ ಮಾಡ್ಕೊಂಡು ಹೊರಗಡೆ ಹೋಗ್ತೀನಿ ಅಂತ ಇದೆ. ಸೊ ಅವಾಗ ಕಾರ್ಬನ್ಗೆ ಒಂದು ಚಿಂತೆ ಬರುತ್ತೆ, Cl ಬಾಂಡನ್ನು ಬ್ರೇಕ್ ಮಾಡಿಕೊಂಡು ಹೊರಗಡೆ ಹೋದಾಗ ನನ್ನ ಪರಿಸ್ಥಿತಿ ಏನು, ನನಗೆ ಪಾಸಿಟಿವ್ ಚಾರ್ಜ್ ಬಂದುಬಿಡುತ್ತಲ್ಲ ಅಂತ ಯೋಚನೆ ಮಾಡುತ್ತೆ. ಸೊ ಅವಾಗ ಇಲ್ಲ, ನಾನು ಬಿಡೋದಿಲ್ಲ, ನಾನು ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತಂದು ಹೇಳುತ್ತೆ. ಸೊ ಅವಾಗ ಏನು ಹೇಳುತ್ತೆ, Cl ಅಲ್ಲಿ OH ಮೈನಸ್ ಇದೆ, ನಾನು ಹೋದರೆ OH ಮೈನಸ್ ಬಂದು ಬಾಂಡ್ ಆಗುತ್ತೆ, ನನ್ನನ್ನು ಹೊರಗಡೆ ಬಿಟ್ಬಿಡು ಅಂತ ಕೇಳುತ್ತೆ Cl. ಸೊ ಅವಾಗ ಏನು ಹೇಳುತ್ತೆ, ಕಾರ್ಬನ್ನು ಅಲ್ಲಿ OH ಮೈನಸ್ ನನಗಿದೆ ಕಾಣಿಸ್ತಾ ಇದೆ, ಬಟ್ ನೀವು ಹೋದ್ಮೇಲೆ ನನಗೆ ಬಂದು ಬಾಂಡ್ ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಅದು ಒಂದು ಹೆಜ್ಜೆ ಒಳಗಡೆ ಬರಲಿ, ನಿನ್ನ ಒಂದು ಹೆಜ್ಜೆ ಹೊರಗಡೆ ಕಳಿಸ್ತೀನಿ ಅನ್ನುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಫಸ್ಟ್ ಒಂದು 10% ಬಾಂಡ್ ಬ್ರೇಕ್ ಆಗುತ್ತೆ, OH 10% ಬಾಂಡ್ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ, ಇದು 50% ಬಾಂಡ್ ಬ್ರೇಕ್ ಮಾಡಿಕೊಳ್ಳುತ್ತೆ, ಇದು 50% ಬಾಂಡ್ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ, ಇದು 90% ಬ್ರೇಕ್ ಮಾಡುತ್ತೆ, ಇದು 90% ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಇಲ್ಲಿ 100% Cl ಬಾಂಡನ್ನು ಬ್ರೇಕ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ, 100% OH ಬಂದ್ಬಿಟ್ಟು ಬಾಂಡ್ ಆಗುತ್ತೆ. ಅಂದರೆ ಇದು ಬಾಂಡ್ ಫಾರ್ಮೇಷನ್ ಆಗ್ತಾ ಇದ್ದಂಗೆಲ್ಲ ಈ ಕಡೆ ಬಾಂಡ್ ಬ್ರೇಕ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗೋದಿಲ್ಲ, ಹಾಗಾಗಿ ಸಿಂಗಲ್ ಸ್ಟೆಪ್ಪಲ್ಲೇ ಆಗುತ್ತೆ ಇದು. ಸೊ ಇಲ್ಲಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ, ಹಾಗಾಗಿ ಇಲ್ಲಿ 2 ಸ್ಟೆಪ್ಪಲ್ಲಿ ಆಯಿತು. ನೋಡಿ, ಇಲ್ಲಿ ಮೀಥೈಲ್ ಹ್ಯಾಲೈಡ್ಸ್ ಮತ್ತು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಇದ್ದರೆ SN2 ಮೋಡಲ್ಲಿ ಅದು ರಿಯಾಕ್ಷನ್ ಆಗುತ್ತೆ. ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸು, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಇದ್ದರೆ SN1 ಮೋಡಲ್ಲಿ ಅವು ರಿಯಾಕ್ಷನ್ ಆಗ್ತವೆ. ವೆರಿ ಸಿಂಪಲ್. ಸೊ ಇಲ್ಲಿ ಅಯಾನ್ಸ್ ಫಾರ್ಮೇಷನ್ ಆಗೋದ್ರಿಂದ, ಸೊ ಇಲ್ಲಿ ಪ್ರೋಟಿಕ್ ಸಾಲ್ವೆಂಟ್ ಇದ್ದರೆ ಫೇವರ್ ಆಗಿ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಅಯಾನ್ಸ್ ಬರೋದಿಲ್ಲ, ಹಾಗಾಗಿ ಇವು ಅಪ್ರೋಟಿಕ್ ಸಾಲ್ವೆಂಟ್ಸ್ ಇದ್ದರೆ ಇಲ್ಲಿ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ. ಸೊ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ನು, ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ನು. ಸೊ ಇಲ್ಲಿ ಯಾಕೆ 2 ಬಂತು ಅಂದರೆ, ಇಲ್ಲಿ ನೋಡಿ, ಈ ರಿಯಾಕ್ಷನ್ನು
ಈ ಓ ಎಚ್ ಬರೋದ್ರ ಮೇಲೆ ಸಿ ಎಲ್ ಬ್ರೇಕ್ ಮಾಡ್ಕೊಳ್ಳೋದ್ರ ಮೇಲೆ ಬಾಂಡ್ ಬ್ರೇಕ್ ಮಾಡ್ಕೊಳ್ಳೋದ್ರ ಮೇಲೆ ಎರಡರ ಮೇಲೂ ಡಿಪೆಂಡ್ ಆಗಿದೆ. ಅಂದರೆ ಇದು ಬೇಸ್ ಹಾಕಿರ್ತೀವಿ, ಬೇಸು ಮತ್ತು ಆಲ್ಕೈಲ್ ಎರಡರ ಮೇಲೆ ಈ ರಿಯಾಕ್ಷನ್ ಡಿಪೆಂಡ್ ಆಗಿರೋದ್ರಿಂದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಬೈ ಮಾಲಿಕ್ಯುಲರ್ ಆರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗಿದೆ. ಸೊ ಇದು ನಿಮಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಲಿಕ್ಕೆ. ಅದೇನು ಬೇಡ ಸರ್, ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಷ್ಟೇ ನೋಡಿಕೊಂಡು ಬರೀತೀನಿ ಅಂದರೆ ಸಿಂಪಲ್, ಈ ರೀತಿ ಇದೆಯಲ್ಲ ಈ ರೀತಿ ಬರ್ದ್ಬಿಡಿ ಅಷ್ಟೇ. ಇನ್ನು ಕೆಲವರು ಏನು ಮಾಡ್ತಾರೆ ಎಕ್ಸಾಮಿನೇಷನಲ್ಲಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬಿಟ್ಬಿಡ್ತೀರಾ, ಸೊ ಅವ್ರಿಗೆ ಏನಾಗುತ್ತೆ 0 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಮತ್ತು ಮೈನಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು 2 ಸ್ಟೆಪ್ಪಲ್ಲಿದೆ, ನಾನು ಈ ರೀತಿ ಬರ್ದಿದ್ದೀನಿ, ಎಲ್ಲ ಸರಿ ಇದೆ. ಸೊ ಇದು ಸ್ಟೆಪ್ 1, ಇದು ಸ್ಟೆಪ್ 2, ಖಂಡಿತವಾಗ್ಲೂ ಇದನ್ನು ಬರೀಬಹುದು. ಸೊ ಇನ್ನು ನಾನು ಇದನ್ನು ಸಿಂಪಲ್ ಮೆಥಡಲ್ಲಿ ನಾನು ಬರೆಯ ತೋರಿಸೋದಾದರೆ ಬಾಂಡಿಂಗ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಯಾವ ರೀತಿ ಬರೀಬೋದು ಅಂದರೆ ನೋಡಿ, Br minus Br minus carbocation OH ಮೈನಸ್ ಅನ್ನು ಹಾಕಿದಾಗ ಸೊ ಇಲ್ಲಿಗೆ ಬರುತ್ತೆ OH. ನೋಡಿ ಸೇಮ್ ಇಲ್ಲೇನಿಲ್ಲ ಅಂದರೆ ಇಲ್ಲಿ CH3 ಇರುತ್ತೆ, CH3 Br ಮೈನಸ್ ಹೊರಗಡೆ ಹೋಯಿತು, ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಯಿತು, CH3 ಪ್ಲಸ್. ಸೊ ಅದಕ್ಕೆ ನೀವು OH ಮೈನಸ್ ಅನ್ನು ಹಾಕಿದ್ರೆ OH ಮೈನಸ್ 1 ಬಾಂಡ್ ಆಯಿತು, ಸೊ ಪ್ರಾಡಕ್ಟ್ ಬಂತು. ಇನ್ನು ಈ ಥರದ ಸಿಂಪಲ್ ಆಗಿ ನೀವು ಬಾಂಡಿಂಗ್ ಫಾರ್ಮುಲಾದಲ್ಲಿ ಬರೀಬೋದು ಈ ಮೆಕ್ಯಾನಿಸಮನ್ನು. ನೋಡಿ ಮಕ್ಕಳ, ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇಲ್ಲಿ SN1 ಮೆಕ್ಯಾನಿಸಮಲ್ಲಿ ಇನ್ವರ್ಷನ್ ಮತ್ತು ರಿಟೆನ್ಷನ್ ಎರಡೂ ಆಗುತ್ತೆ. ಸೊ ಇಲ್ಲಿ ಏನು ಇನ್ವರ್ಷನ್ ಅಂದರೆ ಏನು, ರಿಟೆನ್ಷನ್ ಅಂದರೆ ಏನು ಅಂದರೆ, ಸೊ ಇಲ್ಲಿ ನೋಡಿ ಇದು ಕಾರ್ಬನ್ ಇದೆ, ಇದು 3 CH3 ಇದೆ, ಇದು Br ಇದೆ, ನೋಡಿ ಇದೇ ಥರ ಇದೆ. ಸೊ ಇಲ್ಲೇನಾಗುತ್ತೆ, ಈ Br ಮೈನಸ್ಸು ಹೊರಗಡೆ ಹೋಗುತ್ತೆ, ಹೊರಗಡೆ ಹೋಯಿತು. ಸೊ ಇದು ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಯಿತು. ಓಕೆ, ನೋಡಿಲಿ. ಸೊ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆದಾಗ ಈ ಕಾರ್ಬೋಕ್ಯಾಟೈನ್ sp2 ಹೈಬ್ರಿಡೈಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಪ್ಲೇನರ್ ಸ್ಟ್ರಕ್ಚರ್ ಇರುತ್ತೆ. ಸೊ ಪ್ಲೇನರ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇಲ್ಲಿ Br ಮೇಲ್ಭಾಗದಿಂದ ಹೊರಗಡೆ ಹೋಯಿತು. ಓಕೆ, ಸೊ Br ಹೊರಗಡೆ ಹೋದಾಗ ನೆಕ್ಸ್ಟ್ OH ಆ Br ಹೋಗಿರೋ ಜಾಗಕ್ಕೆ ಬಂದು ಬಾಂಡ್ ಆದರೆ ಸೊ ಅದನ್ನು ನಾವು ರಿಟೆನ್ಷನ್ ಅಂತ ಕರಿತೀವಿ. ಮೊದಲು ಹೇಗಿದ್ದ ಕಾನ್ಫಿಗರೇಷನ್ ಅದನ್ನು ಉಳಿಸ್ಕೊಳ್ಳೋದು ರಿಟೆನ್ಷನ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಇಲ್ಲ ಈ OH ಮೈನಸ್ಸು ಕೆಳಭಾಗದಿಂದ ಬಂದು ಬಾಂಡ್ ಆದರೆ ಈ ರೀತಿ, ಕೆಳಭಾಗದಿಂದ ಈ ರೀತಿ ಬಂದು ಬಾಂಡ್ ಆದರೆ ಸೊ ಅದನ್ನು ಇನ್ವರ್ಷನ್ ಅಂದರೆ ಆಪೋಸಿಟ್ ಸೈಡಿಂದ ಬಂದು ಬಾಂಡ್ ಆದರೆ ಇನ್ವರ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕಾರ್ಬೋಕ್ಯಾಟಯನು ಪ್ಲೇನರ್ ಸ್ಟ್ರಕ್ಚರ್ ಇರೋದ್ರಿಂದ ಬರ್ತಕ್ಕಂಥ ಹೊಸ ನ್ಯೂಕ್ಲಿಯೋಫೈಲು ಅಂದರೆ ಈ Br ಹೊರಗಡೆ ಹೋದ್ಮೇಲೆ ಬರ್ತಕ್ಕಂಥ ಹೊಸ OH ಏನು ನ್ಯೂಕ್ಲಿಯೋಫೈಲ್ ಇದೆಯಲ್ಲ ಅದು ಎಬೋದಿ ಪ್ಲೇನಿಂದ ಆದರೂ ಬಂದು ಬಾಂಡ್ ಆಗ್ಬೋದು ಕಾರ್ಬನ್ನಿಗೆ, ಅಥವಾ ಬಿಲೋದಿ ಪ್ಲೇನಿಂದ ಆದರೂ ಬಂದು ಬಾಂಡ್ ಆಗ್ಬೋದು. ಓಕೆ, ಹಾಗಾಗಿ ಇಲ್ಲಿ ಇನ್ವರ್ಷನ್ ಆಗಲಿಕ್ಕೂ ಅವಕಾಶ ಇದೆ, ರಿಟೆನ್ಷನ್ ಆಗಲಿಕ್ಕೂ ಅವಕಾಶ ಇದೆ. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಯಾಕೆ ಇಲ್ಲಿ SN1 ನಲ್ಲಿ ಇನ್ವರ್ಷನ್ ರಿಟೆನ್ಷನ್ ಯಾಕೆ ಎರಡೂ ಆಗ್ಲಿಕ್ಕೆ ಅವಕಾಶ ಇದೆ ಅಂದರೆ ಬಿಕಾಸ್ ಕಾರ್ಬೋಕ್ಯಾಟಯನ್. ಸೊ ಕಾರ್ಬೋಕ್ಯಾಟಯನ್ ಪ್ಲೇನರ್ ಸ್ಟ್ರಕ್ಚರ್ ಇರೋದ್ರಿಂದ ಏನು ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಇದೆಯಲ್ಲ ಅದು ಎಬೋದಿ ಪ್ಲೇನ್ ಅಥವಾ ಬಿಲೋದಿ ಪ್ಲೇನ್ ಎರಡು ಕಡೆಯಿಂದ ನಾವು ಅಪ್ರೋಚ್ ಮಾಡೋದ್ರಿಂದ ಕಾರ್ಬೋಕ್ಯಾಟಯನ್ಗೆ ಇನ್ವರ್ಷನ್ ಕಾನ್ಫಿಗರೇಷನ್ ಬರುತ್ತೆ, ರಿಟೆನ್ಷನ್ ಕಾನ್ಫಿಗರೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನೋಡಿ ಇದು Cl ಇದೆ, ಇದು Cl, ಬಟ್ ಇಲ್ಲಿ ಏನಾಗ್ತಾ ಇದೆ Cl ಕಂಪ್ಲೀಟ್ ಆಗಿ ಹೊರಗಡೆ ಹೋಗ್ತಾ ಇಲ್ಲ. ಇದು Cl 10% ಬಾಂಡ್ ಅನ್ನು ಬ್ರೇಕ್ ಮಾಡ್ಕೊಳ್ತಾ ಇದ್ರೆ OH ಬಂದ್ಬಿಟ್ಟು 10% ಬಾಂಡ್ ಅನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. Cl 10% ಬಾಂಡ್ ಬ್ರೇಕ್ ಮಾಡ್ಕೊಂಡ್ರೆ OH 10% ಬಾಂಡ್ ನ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. Cl 90% ಬಾಂಡ್ ಬ್ರೇಕ್ ಮಾಡ್ಕೊಂಡ್ರೆ ಇದು OH 90% ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. Cl 100% ಬಾಂಡ್ ಬ್ರೇಕ್ ಮಾಡ್ಕೊಂಡಾಗ OH 100% ಬಾಂಡ್ ಫಾರ್ಮೇಷನ್ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಹೊಸ ನ್ಯೂಕ್ಲಿಯೋಫೈಲು ಅಪೋಸಿಟ್ ಡೈರೆಕ್ಷನಲ್ಲೇ ಬರೋದ್ರಿಂದ ಇಲ್ಲಿ ಇನ್ವರ್ಷನ್ ಮಾತ್ರ ಆಗುತ್ತೆ. SN2 ಮೆಕಾನಿಸಮಲ್ಲಿ ಇನ್ವರ್ಷನ್ ಮಾತ್ರ ಆಗುತ್ತೆ. SN1 ಮೆಕಾನಿಸಮಲ್ಲಿ ಇನ್ವರ್ಷನ್ನು ಮತ್ತು ರಿಟೆನ್ಷನ್ನು ಎರಡೂ ಆಗಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ರೆಸಿಮಿಕ್ ಮಿಕ್ಸ್ಚರ್ ಫಾರ್ಮೇಷನ್ ಆಗುತ್ತೆ. ಸೊ ಮಕ್ಕಳ ಈಗ ನೋಡೋಣ
stereochemical aspects of nucleophilic substitution reaction. Stereochemical aspects of nucleophilic substitution reactions. ಸೊ ನೋಡಿ ಇದರಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಬರುತ್ತೆ, ನಿಮಗೆ ಇದು 1 ಮಾರ್ಕಿಗೆ ಕೇಳ್ತಾರೆ. ಸೊ ಅದೇನಂದರೆ ಆಪ್ಟಿಕಲ್ ಆಕ್ಟಿವಿಟಿ, ದಿ ಕಾಂಪೌಂಡ್ ವಿಚ್ ರೊಟೇಟ್ಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ಕಾಲ್ಡ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್. ಸೊ ಯಾವ ಕಾಂಪೌಂಡ್ಸ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟ್ನ ರೊಟೇಟ್ ಮಾಡ್ತಾವೋ ಟುವರ್ಡ್ಸ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ರೊಟೇಟ್ ಮಾಡ್ತಾವಲ್ಲ, ಸೊ ಅಂಥ ಕಾಂಪೌಂಡ್ಸ್ ನಾವು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಪ್ಟಿಕಲ್ ಆಕ್ಟಿವಿಟಿ. ಆ ಪ್ರೋಸೆಸ್ಸನ್ನು ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಅಸಿಮೆಟ್ರಿಕ್ ಕಾರ್ಬನ್ ಆರ್ ಸ್ಟೀರಿಯೋ ಸೆಂಟರ್. ಕಾರ್ಬನ್ ವಿಚ್ ಇಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್. ಯಾವ ಕಾರ್ಬನ್ 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ಗೆ ಬಾಂಡ್ ಆಗಿರುತ್ತಲ್ಲ ಅಂತ ಕಾರ್ಬನ್ ನಾವು ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇದೇನಿದೆಯಲ್ಲ ಇದು ಅಸಿಮೆಟ್ರಿಕ್ ಕಾರ್ಬನ್ ಆಗಿದೆ. ಯಾಕಂದ್ರೆ ಇದು ನೋಡಿ, ಈ ಕಾರ್ಬನ್ನು ಒಂದು OH, ಒಂದು CH2 CH3, ಇನ್ನೊಂದು ಕಡೆ H, ಇನ್ನೊಂದು ಕಡೆ CH3. ನೋಡಿ, ಇವು 4 ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿದೆ. ಹಾಗಾಗಿ ಈ ಕಾರ್ಬನ್ನು 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ಗೆ ಬಾಂಡ್ ಆಗಿರೋದ್ರಿಂದ ಸೊ ಈ ಕಾರ್ಬನ್ ನಾವು ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಕಾರ್ಬನ್ ಏನಿದೆಯಲ್ಲ ಇದು ಅಸಿಮೆಟ್ರಿಕ್ ಕಾರ್ಬನ್ ಆಗಿದೆ. ನೋಡಿ, ಇದು ಇಲ್ಲಿ ಒಂದು ಸೈಡ್ Hಗೆ ಬಾಂಡ್ ಆಗಿದೆ, ಇನ್ನೊಂದು ಸೈಡ್ ಇದು CH3ಗೆ ಬಾಂಡ್ ಆಗಿದೆ. ಸೊ ಇನ್ನೊಂದು ಸೈಡು OHಗೆ ಬಾಂಡ್ ಆಗಿದೆ, ಇನ್ನೊಂದು ಸೈಡು CH2CH3ಗೆ ಬಾಂಡ್ ಆಗಿದೆ, CH2CH3. ಸೊ ಈ ಕಡೆ CH3, ಇದು H, ಇದು OH. ಸೊ ಹಾಗಾಗಿ ಈ ಕಾರ್ಬನ್ ಏನಿದೆಯಲ್ಲ ಈ ಕಾರ್ಬನ್ನು ಅಸಿಮೆಟ್ರಿಕ್ ಕಾರ್ಬನ್ ಆಗಿದೆ. ನೆಕ್ಸ್ಟ್, D+ and L- isomers. D+ are dextrorotatory. So they rotate plane polarized light towards the right side. ಯಾವ ಒಂದು ಕಾಂಪೌಂಡ್ಸ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೈಟ್ ಸೈಡ್ ರೊಟೇಟ್ ಮಾಡ್ತಾವಲ್ಲ, ಅಂತ ಕಾಂಪೌಂಡ್ಸ್ ನಾವು D+ ಐಸೋಮರ್ಸ್ ಅಂತ ಕರಿತೀವಿ. ಸೊ ಯಾವ ಐಸೋಮರ್ಸ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಲೆಫ್ಟ್ ಸೈಡ್ ರೊಟೇಟ್ ಮಾಡ್ತಾವಲ್ಲ, ಸೊ ಅವನ್ನ ನಾವು L- ಐಸೋಮರ್ಸ್ ಅಂತ ಕರಿತೀವಿ. ರೆಸಿಮಿಕ್ ಮಿಕ್ಸ್ಚರ್, ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ D and L ಐಸೋಮರ್. ಸೊ ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ D ಮತ್ತು L ಐಸೋಮರ್ನ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಅಂದರೆ 50% D ಐಸೋಮರ್, 50% L ಐಸೋಮರು. ಇಟ್ ಈಸ್ ಆಪ್ಟಿಕಲಿ ಇನಾಕ್ಟಿವ್. ರೆಸಿಮಿಕ್ ಮಿಕ್ಸ್ಚರ್ ಏನಾಗಿರುತ್ತೆ ಅಂದರೆ ಅದು ಆಪ್ಟಿಕಲಿ ಇನಾಕ್ಟಿವ್ ಇರುತ್ತೆ. ಸೊ ಯಾಕೆಂದರೆ ಇಲ್ಲಿ 50% D ಐಸೋಮರ್ನ ತಗೊಂಡಾಗ ಸೊ ಅದೇನು ಮಾಡುತ್ತೆ, ರೈಟ್ ಸೈಡ್ ರೊಟೇಟ್ ಮಾಡುತ್ತೆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು. 50% L ಐಸೋಮರನ್ನು ತಗೊಂಡಾಗ ಅದೇನು ಮಾಡುತ್ತೆ, ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಲೆಫ್ಟ್ ಸೈಡ್ ರೊಟೇಟ್ ಮಾಡುತ್ತೆ. ಸೊ ಅವಾಗ ನೆಟ್ ಆಪ್ಟಿಕಲ್ ಆಕ್ಟಿವಿಟಿ ಏನಾಗುತ್ತೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಟ್ಟು 0 ಬರುತ್ತೆ. ಹಾಗಾಗಿ ರೆಸಿಮಿಕ್ ಮಿಕ್ಸ್ಚರ್ಸ್ ಆಪ್ಟಿಕಲಿ ಇನಾಕ್ಟಿವ್. ಸೊ ಇನ್ನೊಂದು ನಿಮಗೆ ಗೊತ್ತಿರಲಿ, ನೀವು ನೈಟ್ ಟೈಮು ಟ್ರಾವೆಲ್ ಮಾಡಬೇಕಾದ್ರೆ ಅಪೋಸಿಟ್ ಯಾವುದಾದ್ರೂ ಇನ್ನೊಂದು ಲೈಟ್ ಹಾಕ್ಕೊಂಡು ನಿಮ್ಮ ಎದುರಿಗೆ ಬಂದಾಗ ನಿಮಗೆ ಒಂದು ಸ್ವಲ್ಪ ಏನು ಕಾಣೋದಿಲ್ಲ, ಕತ್ಲೆ ಅನಿಸುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಡಿಮ್ ಆ್ಯಂಡ್ ಡಿಪ್ ಮಾಡ್ತಾರೆ, ನೋಡಿದ್ರಲ್ವ. ಸೊ ಯಾಕೆಂದರೆ ನೇರವಾಗಿ ಎರಡೂ ಲೈಟ್ಗಳು ಅಪೋಸಿಟ್ ಬಂದಾಗ ಅಲ್ಲೇನಾಗುತ್ತೆ, ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟು ಅಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ 0 ಆಗುತ್ತೆ. ಹಾಗಾಗಿ ನಮಗೆ ಕಾಣೋದಿಲ್ಲ. ಸೊ ಈಗ ಡಿಮ್ ಆ್ಯಂಡ್ ಡಿಪ್ ಮಾಡಿದಾಗ ಏನಾಗುತ್ತೆ, ಎರಡು ಲೈಟಿನ ಡೈರೆಕ್ಷನ್ಗಳು ಸ್ವಲ್ಪ ಚೇಂಜ್ ಆದಾಗ ಸೊ ಕ್ಯಾನ್ಸಲ್ ಆಗೋದಿಲ್ಲ ಲೈಟು. ಹಾಗಾಗಿ ನಮಗೆ ನೀಟಾಗಿ ಕಾಣುತ್ತೆ. ಸೊ ಹಾಗಾಗಿ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಅಪೋಸಿಟ್ ಯಾವುದಾದ್ರೂ ಗಾಡಿ ಬಂದರೆ ಡಿಮ್ ಆ್ಯಂಡ್ ಡಿಪ್ ಮಾಡೋದನ್ನು ಮರಿಬೇಡಿ. ರೆಸಿಮೈಸೇಷನ್ ಅಂದರೆ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಎನನ್ಶಿಯೋಮರ್ ಇಂಟು ರೆಸಿಮಿಕ್ ಮಿಕ್ಸ್ಚರ್. ಸೊ ಇಲ್ಲಿ ಎನನ್ಶಿಯೋಮರ್ಸ್ ಅಂದರೆ ಆಪ್ಟಿಕಲಿ ಆಕ್ಟಿವ್ ಅವು. ಸೊ ಆಪ್ಟಿಕಲಿ ಆಕ್ಟಿವ್ ಇರ್ತಕ್ಕಂಥ ಐಸೋಮರ್ಸ್ ಅನ್ನ ಆಪ್ಟಿಕಲಿ ಇನಾಕ್ಟಿವ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನು ನಾವು ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಎನನ್ಶಿಯೋಮರ್ಸ್, ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಎನನ್ಶಿಯೋಮರ್ಸ್. ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಅನ್ನು ನಾವು ಎನನ್ಶಿಯೋಮರ್ಸ್ ಅಂತ ಕರಿತೀವಿ. ಸೂಪರ್ ಇಂಪೋಸಬಲ್ ಅಂದರೆ ನೋಡಿ, ಈ ಕೈ ಇದೆ, ಸೊ ಈ ಕೈನ ಈ ರೀತಿ ಆಪೋಸಿಟ್ ತೊಗೊಂಡೋದ್ರೆ ಒಂದರಲ್ಲೊಂದು ಇಂಪೋಸ್ ಆಗುತ್ತೆ, ಸೇರ್ಕೊಳ್ಳುತ್ತೆ. ಸೊ ಇವನ್ನ ನಾವು ಸೂಪರ್ ಇಂಪೋಸಬಲ್ ಅಂತ ಕರಿತೀವಿ. ಸೊ ಅದೇ ಕೈನ ನಾನು ಈ ರೀತಿ ಆಪೋಸಿಟ್ ತೊಗೊಂಡ್ರೆ ನೋಡಿ ಒಂದರಲ್ಲೊಂದು ಇಂಪೋಸ್ ಆಗೋದಿಲ್ಲ.
ಸೊ ಇದು ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ನೆಕ್ಸ್ಟ್ chirality. Objects which are non superimposable mirror images are said to be chiral, and this property is known as chirality. Next, achiral. Objects which are superimposable on their mirror images. ಸೊ ಅವನ್ನ ನಾವು achiral ಅಂತ ಕರಿತೀವಿ. ನೋಡಿ, ಇಷ್ಟರಲ್ಲಿ ಒಂದು ಮಾರ್ಕಿಗೆ ಕೇಳ್ತಾರೆ, ಸ್ವಲ್ಪ ಇವನ್ನ ನೋಡ್ಕೊಳ್ಳಿ ಮಕ್ಕಳ. ಈಗ ನೋಡೋಣ ಎಲಿಮಿನೇಷನ್ ರಿಯಾಕ್ಷನ್ಸ್. ಎಲಿಮಿನೇಷನ್ ರಿಯಾಕ್ಷನ್ಸ್ ಅನ್ನ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತಂದು ಕರಿತೇವೆ. ಸೊ ಯಾವಾಗ ನಾವು ಆಲ್ಕೈಲ್ ಹ್ಯಾಲೈಡ್ಗೆ ಒಂದು ಬೇಸನ್ನು ಹಾಕಿದಾಗ ಏನು ಮಾಡುತ್ತೆ, ಈ ಬೇಸು ಈ ಹೈಡ್ರೋಜನ್ ಜೊತೆ ಬಾಂಡ್ ಆಗುತ್ತೆ. ಅಂದರೆ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿಕೊಡುತ್ತೆ. ಬೇಸು ಹೈಡ್ರೋಜನ್ ಜೊತೆ ಬಾಂಡ್ ಆಗಿಬಿಟ್ಟು ಸೊ BH ಆಗಿ ಹೊರಗಡೆ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಬಾಂಡ್ ಇದೆಯಲ್ಲ, ಈ ಬಾಂಡು ಇಲ್ಲಿಗೆ ಬರುತ್ತೆ. ಅಂದರೆ ಈ ಎರಡು ಕಾರ್ಬನ್ ಮಧ್ಯೆ ಬರುತ್ತೆ. ಸೊ ಯಾವಾಗ ಈ ಬಾಂಡ್ ಇಲ್ಲಿಗೆ ಬರುತ್ತಲ್ಲ, ನಾನು ಹೇಳಿದ್ದೆ ನಿಮಗೆ ಕಾರ್ಬನ್ಗೆ 4 ಬಾಂಡ್ಸ್ ಇರಬೇಕಂತಂದು. ಸೊ ಇಲ್ಲಿಗೆ ಬರೋ ಬಾಂಡು ಸೇರಿಸಿದ್ರೆ 5 ಬಾಂಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ X ಇಲ್ಲಿ ಬಾಂಡನ್ನು ಬ್ರೇಕ್ ಮಾಡಿಕೊಂಡು ಅದು ಹೊರಗಡೆ ಹೋಗುತ್ತೆ X ಮೈನಸ್ ಆಗಿ. ಓಕೆ. ಸೊ ನೆಕ್ಸ್ಟ್ ಈ ಬಾಂಡ್ ಇಲ್ಲಿಗೆ ಬಂದಾಗ ಏನಾಯಿತು, ನಮಗೆ ಆಲ್ಕೀನ್ ಬರುತ್ತೆ. ಆಲ್ಕೀನ್ ಪ್ರಾಡಕ್ಟ್ ಏನು ಬರುತ್ತೆ, ಆಲ್ಕೀನ್ ಬರುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ಸ್ ಅಲ್ಲಿ ನಮಗೆ ಪ್ರಾಡಕ್ಟ್ ಆಲ್ಕೀನ್ ಬರುತ್ತೆ. ಸೊ ಇದನ್ನ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಯಾಕೆ ಕರಿತೀವಿ ಅಂದರೆ, ನಾವು ಹ್ಯಾಲೋಜನ್ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಅದರ ನೆಕ್ಸ್ಟ್ ಕಾರ್ಬನ್ ನಾವು ಬೀಟಾ ಕಾರ್ಬನ್ ಅಂತ ಕರಿತೀವಿ. ಅಂದರೆ ಆಲ್ಫಾ ಕಾರ್ಬನ್ ಅಲ್ಲಿ ಹ್ಯಾಲೋಜನ್ ಆಟಮು, ಬೀಟಾ ಕಾರ್ಬನ್ ಅಲ್ಲಿ ಹೈಡ್ರೋಜನ್ ಹೊರಗಡೆ ಹೋಗೋದ್ರಿಂದ, ಎಲಿಮಿನೇಟ್ ಆಗಿ ಹೋಗೋದ್ರಿಂದ ಈ ರಿಯಾಕ್ಷನ್ಸ್ ಅನ್ನು ನಾವು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಅಥವಾ 1-2 ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತಂದು ಕರಿತೀವಿ. ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ನಾನು ಇಲ್ಲಿ 2 ಬ್ರೋಮೋ ಪೆಂಟೇನ್ ಅನ್ನು ತಗೊಂಡಿದ್ದೀನಿ. 2ನೇ ಕಾರ್ಬನ್ ಅಲ್ಲಿ ಬ್ರೋಮಿನ್ ಇದೆ. ಸೊ 5 ಕಾರ್ಬನ್ ಇರೋದ್ರಿಂದ ಪೆಂಟೇನ್, 2 ಬ್ರೋಮೋ ಪೆಂಟೇನ್ ಅನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಈ ಬ್ರೋಮಿನ್ ಏನಾದರೂ ಈ ಹೈಡ್ರೋಜನ್ ಜೊತೆ ಹೊರಗಡೆ ಹೋದರೆ ಅವಾಗ ಏನಾಗುತ್ತೆ, ಈ ಬಾಂಡು ಇಲ್ಲಿಗೆ ಬರುತ್ತೆ ಅಲ್ವಾ. ನೋಡಿ, ಸೊ CH3 ಹಾಗೆ ಇದೆ, CH2 ಇದೆ, ಈ CH ಹಾಗೆ ಇದೆ, ಇಲ್ಲಿ Br ಹೋಗಿದೆ, ಈ ಬಾಂಡ್ ಇಲ್ಲಿ ಬಂದಿದೆ. ಸೊ ಅವಾಗ ಏನು ಬಂತು, ನಮಗೆ ಪೆಂಟ್ 1 ಏನು ಬಂತು. ಸೊ ಅಥವಾ ಈ Br ಮತ್ತೆ ಈ H ಹೊರಗಡೆ ಹೋದರೆ ಏನಾಗುತ್ತೆ, ಈ ಬಾಂಡ್ ಇಲ್ಲಿಗೆ ಬರುತ್ತೆ. ನೋಡೋಣ, ಇಲ್ಲಿ ನೋಡಿ, CH2H ಹಾಗೆ ಇದೆ, ಇಲ್ಲಿ Br ಹೊರಗಡೆ ಹೋಗಿದೆ, ಈ ಬಾಂಡ್ ಇಲ್ಲಿಗೆ ಬಂದಿದೆ, ಡಬಲ್ ಬಾಂಡ್ ಆಯಿತು. ನೆಕ್ಸ್ಟ್ CH, CH2, CH3 ಇದೆ. ಸೊ ನಮ್ಗೆ ಏನು ಬಂತು, ಪೆಂಟ್ 2 ಈನ್ ಬಂತು. ಸೊ ಎಲಿಮಿನೇಷನ್ ರಿಯಾಕ್ಷನ್ಸ್ ಅನ್ನು ನಾವು ಸೇಡ್ಸ್ ಆಫ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೇಡ್ಸ್ ಆಫ್ ರೂಲ್ ಏನು ಹೇಳುತ್ತೆ, ಇಟ್ ಸೇಸ್ ದಟ್ ಇನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ಸ್, ಅಂದರೆ ಹೈಡ್ರೋಜನ್ನು ಮತ್ತು ಹ್ಯಾಲೋಜನ್ನು ಹೊರಗಡೆ ಹೋಗ್ತಕ್ಕಂಥ ರಿಯಾಕ್ಷನ್ಸ್ ಅಂತ. ಇನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ಸ್, ಆಲ್ಕೀನ್ which has the greater number of alkyl groups attached to the doubly bonded carbon atoms is the major product. ಏನು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ಸ್ ಅಲ್ಲಿ ಪ್ರಾಡಕ್ಟ್ ಆಲ್ಕೀನ್ ಬರುತ್ತಲ್ಲ, ಯಾವ ಆಲ್ಕೀನು ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ಗೆ ಮೋರ್ ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿರುತ್ತಲ್ಲ, ಸೊ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ ಅಂತ ಹೇಳುತ್ತೆ ಸೇಡ್ಸ್ ಆಫ್ ರೂಲು. ಇಲ್ಲಿ ನೋಡಿ, ಸೊ ಇಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ಸ್ ಇದೆ. ಸೊ ಇಲ್ಲಿ ಇದನ್ನೆಲ್ಲ ಸೇರಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಈ ಒಂದು ಆಲ್ಕೀನ್ಗೆ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇದೆ ಡಬಲ್ ಬಾಂಡೆಡ್ ಕಾರ್ಬನ್ ಅಲ್ಲಿ. ಬಟ್ ಈ ಪ್ರಾಡಕ್ಟ್ ಅಲ್ಲಿ ನಾವು ಬಂದಾಗ ನೋಡಿ, ಡಬಲ್ ಬಾಂಡೆಡ್ ಕಾರ್ಬನ್ಗೆ ಇದು ಒಂದು ಸಬ್ಸ್ಟಿಟ್ಯೂಯೆಂಟ್ ಇದೆ, ಈ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಇದೆ. ಅಂದರೆ ಪೆಂಟ್ 2 ನಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ಸ್ಗೆ 2 ಸಬ್ಸ್ಟಿಟ್ಯೂಯೆಂಟ್ ಇದೆ. ಪೆಂಟ್ 1 ನಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ಸ್ಗೆ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇದೆ. ಅಂದರೆ ಇಲ್ಲಿ ಮೋರ್ ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಇರೋದ್ರಿಂದ ಸೊ ಇದು ಮೇಜರ್ ಪ್ರಾಡಕ್ಟ್ ಆಗುತ್ತೆ, ಸೊ ಇದು ಮೈನರ್ ಪ್ರಾಡಕ್ಟ್ ಆಗುತ್ತೆ. ಸೊ ನಿಮಗೆ 1 ಮಾರ್ಕಿಗೆ ಸೇಡ್ಸ್ ಆಫ್ ರೂಲ್ನ ಸೇಡ್ಸ್ ಆಫ್ ರೂಲ್ ಅಂತ ಕೇಳ್ಬೋದು. ಸೊ ಅಥವಾ
ಈ 2-ಬ್ರೋಮೋ ಪೆಂಟೀನ್ನ ನಾವು ಡಿಹೈಡ್ರೋ ಹ್ಯಾಲೋಜನೇಷನ್ ರಿಯಾಕ್ಷನ್ಸ್ ಮಾಡಿದಾಗ ನಮಗೆ ಮೇಜರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಬೋದು, ಪೆನ್ ಟು 2 ಇನ್. ಮೈನರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಬೋದು, ಪೆನ್ ಟು 1 ಇನ್. ಸೊ ಇದು ನೀಟ್ ಎಕ್ಸಾಮ್ಗೆ ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ. ಅಂದರೆ ಇದೇ ರಿಯಾಕ್ಷನ್ಸ್ ಬರೋದಿಲ್ಲ, ಸೊ ಬೇರೆ ಥರ ರಿಯಾಕ್ಷನ್ಸ್ ಇರುತ್ತೆ. ಸೊ ನೀವು ಎಲಿಮಿನೇಷನ್ ರಿಯಾಕ್ಷನ್ ಇದ್ದರೆ ಯಾವುದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ ಅನ್ನೋದನ್ನು ನೀವು ಅಲ್ಲಿ ಅಬ್ಸರ್ವ್ ಮಾಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂದರೆ ಈ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಮೆಟಲ್ಸ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ನೋಡಿ, ಯಾವ ಕಾಂಪೌಂಡ್ಸಲ್ಲಿ ಕಾರ್ಬನ್ನು ಮತ್ತು ಮೆಟಲ್ ಬಾಂಡ್ ಇರುತ್ತಲ್ಲ, ಸೊ ಅಂಥ ಕಾಂಪೌಂಡ್ಸನ್ನು ನಾವು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಕಾಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ಮೆಟಲ್ ಬಾಂಡ್ ಆರ್ ಕಾಲ್ಡ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್. ಒಂದು ಮಾರ್ಕಿಗೆ ಕೇಳಿದ್ರೆ ಕೇಳ್ಬೋದು. ಸೊ ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆರ್ MgX, ಇದನ್ನು ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಆರ್ ಅಂದರೆ ಗೊತ್ತಿದೆ ನಿಮಗೆ, ಆಲ್ಕೈಲ್ ಗ್ರೂಪು. ಆರ್ ಅಂದರೆ ಆಲ್ಕೈಲು, Mg ಅಂದರೆ ಮೆಗ್ನೀಷಿಯಮು, X ಅಂದರೆ ಹ್ಯಾಲೈಡು. ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡನ್ನು ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ನಿಮಗೆ ಒಂದು ಮಾರ್ಕಿಗೆ ಕೇಳ್ಬೋದು, ವಾಟ್ ಈಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕೇಳ್ಬೋದು. ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡನ್ನು ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಅಥವಾ ರೈಟ್ ದಿ ಜನರಲ್ ಫಾರ್ಮುಲಾ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕೇಳ್ಬೋದು. ನೀವು RMgX ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ಸೊ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಈಥೈಲ್ ಬ್ರೋಮೈಡ್ ಅನ್ನು ತಗೊಂಡೋದಕ್ಕೆ ನಾವು ಮೆಗ್ನೀಷಿಯಮ್ ಅನ್ನು ಹಾಕಿದಾಗ ಈ ಮೆಗ್ನೀಷಿಯಮ್ ಏನಾಗುತ್ತೆ, ಈ ಆಲ್ಕೈಲ್ ಗ್ರೂಪು ಮತ್ತೆ ಹ್ಯಾಲೈಡ್ ಮಧ್ಯದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಹ್ಯಾಲೋಜನ್ ಆಟಮಿನ ಮಧ್ಯದಲ್ಲಿ ಬಂದು ಸೇರ್ಕೊಳ್ಳುತ್ತೆ ಈ ರೀತಿ. ಸೊ ನೆಕ್ಸ್ಟ್ ಅದೇ ರೀತಿ ಮೀಥೈಲ್ ಬ್ರೋಮೈಡ್ಗೆ ನಾವು ಮೆಗ್ನೀಷಿಯಮ್ ಅನ್ನು ಹಾಕಿದಾಗ ನಮಗೆ ಮೀಥೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಬರುತ್ತೆ. ಸೊ ಇವು ಗ್ರಿಗ್ನಾರ್ಡ್ ರಿಯೇಜೆಂಟ್ಗೆ ಎಕ್ಸಾಂಪಲ್ಸ್ ಆಗಿದೆ. ಮೇ ಬಿ ಪ್ರಿಪ್ರೇಷನ್ ಕೇಳಿದ್ರು ಕೇಳ್ಬೋದು, ಹೌ ಡು ಯು ಪ್ರಿಪೇರ್ ಈಥೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಅಥವಾ ಹೌ ಡು ಯು ಪ್ರಿಪೇರ್ ಮೀಥೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಅಂತಂದು ಕೇಳ್ಬೋದು ಎಕ್ಸಾಮಿನೇಷನ್ನಲ್ಲಿ. ಮಕ್ಕಳ ವೆರಿ ವೆರಿ ಇಂಪಾರ್ಟೆಂಟು. 3 ರಿಯಾಕ್ಷನ್ಸ್ ಇದೆ, 3 ರಿಯಾಕ್ಷನ್ಸ್ ಇದು. ಒಂದು ವುಡ್ಸ್ ರಿಯಾಕ್ಷನ್, ಫಿಟ್ಟಿಂಗ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್, ಫಿಟ್ಟಿಂಗ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ವುಡ್ಸ್ ರಿಯಾಕ್ಷನ್ ಅಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್, ಇದು RX, ಇದು RX, ಆಲ್ಕೈಲ್ ಹ್ಯಾಲೈಡ್, ಇದು ಆಲ್ಕೈಲ್ ಹ್ಯಾಲೈಡ್. ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ಬರ್ದಿದ್ದೇನೆ. ಈ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಅನ್ನ ಸೋಡಿಯಂ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮ್ಗೆ ಏನಾಗುತ್ತೆ ಅಂದರೆ EX, ENA ಮತ್ತೆ EX 2NaX ಆಗಿ ಬರುತ್ತೆ. ನೆಕ್ಸ್ಟ್ ER ಏನಾಗುತ್ತೆ, ಇಲ್ಲಿಂದ ಹೋಗ್ಬಿಟ್ಟು ER ಜೊತೆ ಬಾಂಡ್ ಆಗುತ್ತೆ. ಸೊ ನಮ್ಗೇನು ಬರುತ್ತೆ, ಇಲ್ಲಿ R ಇತ್ತು, ER ಬಂತು, ಇಲ್ಲಿ ಬಾಂಡ್ ಆಯಿತು. R ಇತ್ತು, R ಬಂದು ಬಾಂಡ್ ಆಯಿತು. ಓಕೆ, ಸೊ ನಮಗೆ ಆಲ್ಕೇನ್ ಬರುತ್ತೆ. ಇದು ವುಡ್ಸ್ ರಿಯಾಕ್ಷನ್. 2 ಆಲ್ಕೈಲ್ ಹ್ಯಾಲೈಡ್ಸ್ ಸೋಡಿಯಂ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ರಿಯಾಕ್ಟ್ ಆದಾಗ ನಮಗೆ ಆಲ್ಕೇನ್ ಬಂದರೆ ಅದು ವುಡ್ಸ್ ರಿಯಾಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ಫಿಟ್ಟಿಂಗ್ ರಿಯಾಕ್ಷನ್ಗೆ ಬರ್ತೀನಿ. ಸೊ ಫಿಟ್ಟಿಂಗ್ ರಿಯಾಕ್ಷನ್ ಅಲ್ಲಿ ಏನಂದ್ರೆ ನೋಡಿ, ವುಡ್ಸ್ ರಿಯಾಕ್ಷನ್ ಅಲ್ಲಿ 2 ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ರಿ, ಬಟ್ ಇಲ್ಲಿ 2 ಅರೈಲ್ ಹ್ಯಾಲೈಡ್ಸ್ ಅನ್ನು ತಗೊಳ್ತಾ ಇದ್ದೀರಾ. ಅರೈಲ್ ಹ್ಯಾಲೈಡ್ಸ್, ವೆನ್ ಅರೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಗಿವ್ಸ್ ಬೈಫಿನೈಲ್. ಅಲ್ಲೇನಾಗುತ್ತೆ, ಈ X, ಈ 2 Na ಮತ್ತೆ EX 2NaX ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ಏನು ರಿಂಗ್ ಇದೆಯಲ್ಲ ಇದು ಬಂದ್ಬಿಟ್ಟು ಸೊ ಈ ರಿಂಗಿಗೆ ಈ ರೀತಿ ಬಾಂಡ್ ಆಗುತ್ತೆ. ಓಕೆ, ಅದು ಬೈಫಿನೈಲ್ ಆಗಿರುತ್ತೆ. ಸೊ ಇದು ಫಿಟ್ಟಿಂಗ್ ರಿಯಾಕ್ಷನ್. ಸೊ ಈಗ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂದ್ರೆ ಏನು ಅಂದ್ರೆ ನೋಡಿ, ವುಡ್ಸ್ ರಿಯಾಕ್ಷನ್ ಇಂದ ಒಂದು ಆಲ್ಕೈಲ್ ಹ್ಯಾಲೈಡ್ ಅನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಫಿಟ್ಟಿಂಗ್ ರಿಯಾಕ್ಷನ್ ಇಂದ ಒಂದು ಅರೈಲ್ ಹ್ಯಾಲೈಡ್ ಅನ್ನು ತಗೊಂಡಿದ್ದೀನಿ. ವುಡ್ಸ್ ರಿಯಾಕ್ಷನ್ ಇಂದ ಒಂದು ಆಲ್ಕೈಲ್ ಹ್ಯಾಲೈಡ್, ಫಿಟ್ಟಿಂಗ್ ರಿಯಾಕ್ಷನ್ ಇಂದ ಒಂದು ಅರೈಲ್ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್ ಮತ್ತೆ ಅರೈಲ್ ಹ್ಯಾಲೈಡ್ ಸೋಡಿಯಂ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಲ್ಲಿ ರಿಯಾಕ್ಟ್ ಆದಾಗ ನಮಗೆ ಆಲ್ಕೈಲ್ ಅರಿನ್ ಬರುತ್ತೆ. ಇಲ್ಲಿ ಸೇಮ್ ಈ X, ಈ 2 Na, ಈ X ಏನಾಗುತ್ತೆ 2NaX ಆಗಿ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಈ ರಿಂಗ್ ಏನಾಗುತ್ತೆ, ಈ ರಿಂಗ್ ಬಂದ್ಬಿಟ್ಟು ಈ R ಗೆ ಬಾಂಡ್ ಆಗುತ್ತೆ.
ಸೊ ನಮಗೆ ಆಲ್ಕೈಲ್ ಅರಿನ್ ಬರುತ್ತೆ ಪ್ಲಸ್ 2NaX. ವೆರಿ ಸಿಂಪಲ್ ರಿಯಾಕ್ಷನ್ಸು. ಓಕೆ, ಸೊ ಇಲ್ಲಿ ನಿಮಗೆ 2 ಮಾರ್ಕಿಗೆ ಕೇಳಿದ್ರೆ ಸ್ಟೇಟ್ಮೆಂಟನ್ನು ನೀವು ಬರಿಬೇಕಾಗುತ್ತೆ. ಸೊ ಏನಿದೆ, ವೆನ್ alkyl halides reacts with sodium in presence of diether gives alkane. When aryl halides reacts with sodium in presence of diether gives biphenyl. When alkyl halide and aryl halide reacts with sodium in presence of diether gives alkyl arene. So ಅದನ್ನ Woods reaction, ಇದು ಫಿಟ್ಟಿಂಗ್ ರಿಯಾಕ್ಷನ್, ಇದು ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. ಸ್ಟೇಟ್ಮೆಂಟ್ ಅನ್ನು ಬರೀಬೇಕಾಗುತ್ತೆ. ಸ್ಟೇಟ್ಮೆಂಟ್ ಎಲ್ಲ ನಾನು ನೋಟ್ಸಲ್ಲಿದೆ, ಆ ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟ್ಯಾಗ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳ. ಇಲ್ಲಿಗೆ ಹ್ಯಾಲೋ ಆಲ್ಕಿನ್ಸ್ ಮುಗೀತು. ಈಗ ನೋಡೋಣ ಹ್ಯಾಲೋ ಅರೀನ್ಸ್. ಹ್ಯಾಲೋ ಅರೀನ್ಸ್ ಆರ್ ಅರೈಲ್ ಹ್ಯಾಲೈಡ್ಸ್. ಸೊ ಇಲ್ಲಿ ನೀವು SN1 SN2 ರಿಯಾಕ್ಷನನ್ನು ನೋಡಿದ್ರಿ ಹ್ಯಾಲೋ ಆಲ್ಕೇನ್ಸಲ್ಲಿ. ಅಂದರೆ ಹ್ಯಾಲೋ ಆಲ್ಕೇನ್ಸ್ಗಳು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಬಟ್ ಹ್ಯಾಲೋ ಅರೀನ್ಸಲ್ಲಿ ನಾವು ನೋಡೋದಾದರೆ ಹ್ಯಾಲೋ ಅರೀನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹ್ಯಾಲೋ ಅರೀನ್ಸ್ಗಳು ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅಂದರೆ ಹ್ಯಾಲೋ ಅರೀನ್ಸ್ಗಳು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದು ತುಂಬ ಕಷ್ಟ ಅಂತ. ಬಟ್ ಹ್ಯಾಲೋ ಆಲ್ಕೇನ್ಸ್ಗಳು ಈಸಿಯಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನೀವು ನೋಡಿದರೆ SN1 SN2ನಲ್ಲಿ ಅಲ್ಲಿ SN1ನಲ್ಲಿ Br ಹೊರಗಡೆ ಹೋಗುತ್ತೆ, ಆ ಜಾಗಕ್ಕೆ OH ಬರುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಬಟ್ ಇಲ್ಲಿ ಹ್ಯಾಲೋ ಅರೀನ್ಸಲ್ಲಿ ಕಷ್ಟ ಆಗುತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲಿಕ್ಕೆ. ಸೊ ಯಾಕೆ ಅಂತ ನೋಡೋದಾದರೆ, ಸೊ ಇಲ್ಲಿ ಹ್ಯಾಲೋ ಅರೀನ್ಸಲ್ಲಿ ರೆಸನೆನ್ಸ್ ಆಗುತ್ತೆ. ಏನು ಹ್ಯಾಲೋ ಅರೀನ್ ಇದೆಯಲ್ಲ, ಹ್ಯಾಲೋಜನ್ ಆಟಮ್ ಮೇಲೆ 3 ಲೋನ್ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈ X ಮತ್ತು ಈ ಕಾರ್ಬನ್ ಮಧ್ಯೆ ಬಂದು ಬಾಂಡ್ ಆಗುತ್ತೆ. ಅಂದರೆ 2 ಎಲೆಕ್ಟ್ರಾನ್ ಅಂದರೆ ಒಂದು ಬಾಂಡು, ಇಲ್ಲಿರೋ ಬಾಂಡ್ ಏನಾಗುತ್ತೆ ಇಲ್ಲಿಗೆ ಬರುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಹೇಳಿದ್ದೀನಿ 2 ಎಲೆಕ್ಟ್ರಾನ್ ಅಂದರೆ ಒಂದು ಬಾಂಡ್ ಅಂತ. ನೋಡಿ, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದಾಗ ಏನಾಯಿತು, ಬಾಂಡ್ ಆಗಿ ಕನ್ವರ್ಟ್ ಆಯಿತು. ಅಂದರೆ ಇಲ್ಲಿ ಆಲ್ರೆಡಿ 4 ಬಾಂಡ್ ಇತ್ತು, 1 2 3 4 ಬಾಂಡ್ ಇತ್ತು. ಈ ಬಾಂಡ್ ಇಲ್ಲಿ ಬಂದಾಗ ಏನಾಯಿತು, 5 ಬಾಂಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿರೋ ಬಾಂಡ್ ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ನೋಡಿ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಬಾಂಡು ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದಾಗ ಏನಾಯಿತು, ಈ ಕಾರ್ಬನ್ನಿಗೆ 4 ಬಾಂಡ್ ಇದೆ, 1 2 3, ಇನ್ನೊಂದು ಹೈಡ್ರೋಜನ್ ಇದೆ, ನಾವು ಅದನ್ನು ತೋರಿಸೋದಿಲ್ಲ. ಹೈಡ್ರೋಜನ್ ಸೇರ್ಕೊಂಡು 4 ಬಾಂಡ್ ಆಗುತ್ತೆ. ಸೊ ಈ ಬಾಂಡ್ ಬಂದಾಗ ಏನಾಯಿತು, 5 ಬಾಂಡ್ ಆಗುತ್ತೆ. ಅವಾಗ ಏನಾಯಿತು, ಈ ಬಾಂಡು ಇಲ್ಲಿಗೆ ಬರುತ್ತೆ. ಸೊ ನೆಕ್ಸ್ಟ್ ಈ ಬಾಂಡು ಇಲ್ಲಿಗೆ ಬರುತ್ತೆ. ಸೊ ಅವಾಗ ಇಲ್ಲಿರೋ ಬಾಂಡ್ ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ಬಂದಿದೆ ನೋಡಿ, ಈ ಬಾಂಡ್ ಇಲ್ಲಿಗೆ ಬಂದಿದೆ, ಈ ಬಾಂಡ್ ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಈ ಬಾಂಡ್ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಈ ಬಾಂಡ್ ಇಲ್ಲಿಗೆ ರಿಟರ್ನ್ ಆಗುತ್ತೆ. ಸೊ ಯಾವಾಗ ಈ ಲೋನ್ ಪೇರ್ಡ್ ಎಲೆಕ್ಟ್ರಾನ್ ಕಂಡುಕೊಡುತ್ತೆ, ಇಲ್ಲಿ ಪ್ಲಸ್ ಚಾರ್ಜ್ ಇರುತ್ತೆ. ಓಕೆ, ಸೊ ಈ ರೀತಿ ರೆಸನೆನ್ಸ್ ಆಗುತ್ತೆ. ಸೊ ಈ ರೀತಿ ರೆಸನೆನ್ಸ್ ಆಗೋದಕ್ಕೂ ಮತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಲೆಸ್ ರಿಯಾಕ್ಟಿವ್ ಆಗೋದಕ್ಕೂ ಸೊ ಏನು ಸಂಬಂಧ ಅಂತ ನೋಡೋದಾದ್ರೆ, ಈ 4 ಸ್ಟ್ರಕ್ಚರನ್ನು ಸೇರಿಸಿ ಒಂದು ಸ್ಟ್ರಕ್ಚರನ್ನು ಇಲ್ಲಿ ಬರೆದಿದ್ದೀನಿ. ಸೊ ಇವನ್ನ ರೆಸನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಇದನ್ನ ರೆಸನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ಈ X ಮತ್ತೆ ಕಾರ್ಬನ್ ಮಧ್ಯೆ ಒಂದು ಬಾಂಡ್ ಮತ್ತೆ ಒಂದು ಡಬಲ್ ಬಾಂಡ್ ಬಂದಿದೆಯಾ, ಬರ್ದಿದ್ದೇನೆ ಇಲ್ಲಿ. ನೆಕ್ಸ್ಟ್ ಈ ಕಾರ್ಬನ್ ಮಧ್ಯೆ ಒಂದು ಬಾಂಡ್ ಇದೆಯಾ, ಇಲ್ಲಿದೆ ನೋಡಿ, ಬರ್ದಿದ್ದೇನೆ. ಸೊ ಈ ಕಾರ್ಬನ್ ಮಧ್ಯೆ ಒಂದು ಬಾಂಡ್ ಇದೆಯಾ, ಇಲ್ಲಿದೆ, ಬರ್ದಿದ್ದೇನೆ. ಈ ಕಾರ್ಬನ್ ಮಧ್ಯೆ ಒಂದು ಬಾಂಡ್ ಬರುತ್ತೆ ನೋಡಿ, ಇಲ್ಲಿದೆ, ಬರ್ದಿದ್ದೇನೆ. ಇಲ್ಲಿ ಬಾಂಡ್ ಇದೆ ನೋಡಿ, ಇಲ್ಲಿದೆ, ಬರ್ದಿದ್ದೇನೆ. ಸೊ ಇಲ್ಲಿ ಬಾಂಡ್ ಇದೆ, ಬರ್ದಿದ್ದೀನಿ. ಇಲ್ಲಿ ಬಾಂಡ್ ಇಲ್ಲಿ ಬರುತ್ತೆ, ಇಲ್ಲಿ ಅದನ್ನ ಬರ್ದಿದ್ದೇನೆ. ನೆಕ್ಸ್ಟ್ ಈ ಮೈನಸ್ ಇಲ್ಲಿದೆ, ಈ ಮೈನಸ್ ಇಲ್ಲಿದೆ, ಈ ಮೈನಸ್ ಇಲ್ಲಿದೆ. ಸೊ ಎಲ್ಲ ಸ್ಟ್ರಕ್ಚರ್ ಸೇರಿ ಒಂದು ಸ್ಟ್ರಕ್ಚರ್ ಅಲ್ಲಿ ಬರ್ದಿದ್ದೀನಿ. ಇದನ್ನ ರೆಸನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಓಕೆ, ಸೊ ರೆಸನೆನ್ಸ್ ಹೈಬ್ರಿಡ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಹ್ಯಾಲೋ ಅರೀನ್ಸ್ ಅಲ್ಲಿ ರೆಸನೆನ್ಸ್ ಆಗ್ತಾ ಇರೋದ್ರಿಂದ ಕಾರ್ಬನ್ ಮತ್ತೆ ಹ್ಯಾಲೋಜನ್ ಆಟಮ್ ಮಧ್ಯೆ ಒಂದು ಪಾರ್ಷಿಯಲ್ ಡಬಲ್ ಬಾಂಡ್ ಬರ್ತಾ ಇದೆ. ಸಿಂಗಲ್ ಬಾಂಡ್ ಇತ್ತು, ಅದ್ರ ಜೊತೆ ಇನ್ನೊಂದು ಬಾಂಡ್ ಪಾರ್ಷಿಯಲ್ ಆಗಿ ಬರ್ತಾ ಇರೋದ್ರಿಂದ ಅಂದ್ರೆ ಪಾರ್ಷಿಯಲ್ ಡಬಲ್ ಬಾಂಡ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಹ್ಯಾಲೋ ಆಲ್ಕೀನ್ಸ್ ಅಲ್ಲಿ ಇಲ್ಲಿ ಹ್ಯಾಲೋಜನ್ ಆಟಮ್ ಇದೆ, ಇದಕ್ಕೂ 3 ಲೋನ್ ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಬಟ್ ಇಲ್ಲಿ ರೆಸನೆನ್ಸ್ ಆಗೋದಿಲ್ಲ. ಸೊ ಇಲ್ಲಿ ಸಿಂಗಲ್ ಬಾಂಡ್ ಆಗೇ ಇರುತ್ತೆ. ಸೊ ಬಟ್ ಇಲ್ಲಿ ಡಬಲ್ ಬಾಂಡ್ ಬರ್ತಾ ಇದೆ.
ಸೊ ನೀವು ಸಿಂಗಲ್ ಬಾಂಡನ್ನು ಈಸಿಯಾಗಿ ಬ್ರೇಕ್ ಮಾಡಿರ್ಬೋದು, ಡಬಲ್ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಾಂಡ್ ಬ್ರೇಕ್ ಆದರೆ ಏನಾಗುತ್ತೆ, ಈ ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗುತ್ತೆ, ಆ ಜಾಗಕ್ಕೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಬರುತ್ತೆ, ಆಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇತ್ತು. ಡಬಲ್ ಬಾಂಡ್ ಇರೋದ್ರಿಂದ ಆ ಬಾಂಡ್ ಬ್ರೇಕ್ ಆಗಿ ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗೋದು ಕಷ್ಟ ಆಗುತ್ತೆ ಇಲ್ಲಿ ಹ್ಯಾಲೋ ಅರಿನ್ಸ್ ಅಲ್ಲಿ. ಹಾಗಾಗಿ ಹ್ಯಾಲೋ ಅರಿನ್ಸ್ಗಳು ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಹ್ಯಾಲೋ ಅರಿನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಗಿವ್ 2 ರೀಸನ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ರೀಸನ್ಸ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಏನು ಫಸ್ಟ್ ಒನ್ ರೀಸನ್, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಿಟ್ವೀನ್ CX ಬಾಂಡ್, ಅಂದ್ರೆ ಕಾರ್ಬನ್ ಮತ್ತೆ ಹ್ಯಾಲೋಜನ್ ಆಟಮ್ ಮಧ್ಯೆ ಒಂದು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ X is bonded to sp2 hybridized carbon atom. ನೋಡಿ ಹ್ಯಾಲೋ ಅರಿನ್ಸ್ ಅಲ್ಲಿ ಈ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ಅಂದ್ರೆ ಇದು sp2 ಹೈಬ್ರಿಡೈಸ್ ಆಗಿರುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ sp2 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಹ್ಯಾಲೋಜನ್ ಬಾಂಡ್ ಆಗಿರೋದ್ರಿಂದ ಸೊ ಇಲ್ಲಿ ಬಾಂಡ್ ಅನ್ನು ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್, ಸಪೋಸ್ ಈ ಹ್ಯಾಲೋ ಅರಿನ್ಸ್ ಅಲ್ಲಿ ಈ ಹ್ಯಾಲೋಜನ್ ಆಟಮ್ ಹೊರಗಡೆ ಹೋಗ್ಬಿಟ್ಟು ನಮ್ಗೆ ಏನು ಒಂದು ಕಾರ್ಬೋ ಕ್ಯಾಟಯನ್ ಬರುತ್ತಲ್ಲ, ಸೊ ಆ ಕಾರ್ಬೋ ಕ್ಯಾಟಯನ್ ನಾವು ಫೀನೈಲ್ ಕಾರ್ಬೋ ಕ್ಯಾಟಯನ್ ಅಂತ ಕರಿತೀವಿ. ಈ ಫೀನೈಲ್ ಕಾರ್ಬೋ ಕ್ಯಾಟಯನ್ ಬಂದಾಗ ಏನಾಗುತ್ತೆ, ಇದು ಹೈಲಿ ಅನ್ಸ್ಟೇಬಲ್ ಇರುತ್ತೆ. ಹಾಗಾಗಿ ಥರ್ಡ್ ರೀಸನ್ ಏನು, ಇನ್ಸ್ಟೆಬಿಲಿಟಿ ಆಫ್ ಫೀನೈಲ್ ಕ್ಯಾಟಯನ್. ಈ ಮೂರರಲ್ಲಿ 2 ರೀಸನ್ ಅನ್ನ ಬರೀರಿ ನೀವು. ನೆಕ್ಸ್ಟ್, ಹ್ಯಾಲೋ ಅರಿನ್ಸ್ಗಳು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದಿಲ್ಲ, ಬಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅಂದ್ರೆ ಒಂದು ಎಲೆಕ್ಟ್ರೋಫೈಲ್ ಹೊರಗಡೆ ಹೋಗುತ್ತೆ, ಆ ಜಾಗಕ್ಕೆ ಇನ್ನೊಂದು ಎಲೆಕ್ಟ್ರೋಫೈಲ್ ಬಂದು ಸೇರಿಕೊಳ್ಳುತ್ತೆ. ಸೊ ಅದನ್ನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸೊ ಎಲೆಕ್ಟ್ರೋಫೈಲ್ ಅಂದ್ರೆ ನಿಮ್ಗೆ ಗೊತ್ತಿದೆ ಪ್ಲಸ್ ಚಾರ್ಜ್ ಇರ್ತಕ್ಕಂಥದ್ದು ಅಥವಾ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರ್ತಕ್ಕಂಥದ್ದು ಅಂತ. ಸೊ ಯಾವಾಗ ಪ್ಲಸ್ ಚಾರ್ಜ್ ಇರ್ತಕ್ಕಂಥದ್ದು ಬರುತ್ತೋ, ಇಲ್ಲಿ ನೋಡಿ ಇಲ್ಲಿ 3 ಮೈನಸ್ ಚಾರ್ಜ್ ಇದೆಯಲ್ಲ, ಮೈನಸ್ ಚಾರ್ಜ್ ಇರೋ ಪಾಯಿಂಟ್ಗೆ ಹೋಗಿ ಬಾಂಡ್ ಆಗ್ತಕ್ಕಂಥದ್ದು. ಹ್ಯಾಲೋ ಅರಿನ್ಸ್ ಅಲ್ಲಿ ನಾವು ಈ ಪೊಸಿಷನ್ ನ ಆರ್ಥೋ ಪೊಸಿಷನ್ ಅಂತ ಕರಿತೀವಿ. ಸೊ ಈ ಪೊಸಿಷನ್ ನಾವು ಮೆಟಾ ಪೊಸಿಷನ್ ಅಂತ ಕರಿತೀವಿ, ಈ ಪೊಸಿಷನ್ ನಾವು ಪ್ಯಾರಾ ಪೊಸಿಷನ್ ಅಂತ ಕರಿತೀವಿ. ಸೊ ಇದು ಮೆಟಾ ಪೊಸಿಷನ್, ಇದು ಆರ್ಥೋ ಪೊಸಿಷನ್. ನಾವು ಹ್ಯಾಲೋ ಅರಿನ್ಸ್ಗೆ ಎಲೆಕ್ಟ್ರೋಫೈಲ್ ಅನ್ನು ಆಡ್ ಮಾಡಿದಾಗ ಆ ಎಲೆಕ್ಟ್ರೋಫೈಲ್ ಆರ್ಥೋ ಪೊಸಿಷನ್ಗೆ ಬರುತ್ತೆ, ಇಲ್ಲ ಪ್ಯಾರಾ ಪೊಸಿಷನ್ಗೆ ಬರುತ್ತೆ. ಯಾಕಂದ್ರೆ ಆರ್ಥೋ ಮತ್ತೆ ಪ್ಯಾರಾದಲ್ಲಿ ಮಾತ್ರ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಪ್ಲಸ್ ಇರ್ತಕ್ಕಂಥದ್ದು ಅಲ್ಲಿ ಮಾತ್ರ ಅಟ್ರಾಕ್ಟ್ ಆಗುತ್ತೆ, ಮೆಟಾ ಪೊಸಿಷನ್ಗೆ ಬರೋದಿಲ್ಲ ಎಲೆಕ್ಟ್ರೋಫೈಲು. ಸೊ ಇದನ್ನು ಸ್ವಲ್ಪ ಈ ಕಾನ್ಸೆಪ್ಟ್ ಅನ್ನು ನೆನಪಿಟ್ಕೊಳ್ಳಿ, ಮುಂದೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರುತ್ತೆ, ಅಲ್ಲಿ ನಿಮಗೆ ಈಸಿ ಆಗುತ್ತೆ. ಹ್ಯಾಲೋ ಅರಿನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಂದರೆ ಎಕ್ಸ್ಟ್ರೀಮ್ಲಿ ಲೆಸ್ ಆಗಿರುತ್ತೆ, ಬಟ್ ರಿಯಾಕ್ಷನ್ ಆಗೋದೇ ಇಲ್ಲ ಅಂತಲ್ಲ. ಸೊ ಹ್ಯಾಲೋ ಅರಿನ್ಸಲ್ಲೂ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಬಟ್ ಸ್ವಲ್ಪ ಡ್ರಾಸ್ಟಿಕ್ ಕಂಡೀಷನ್ಸ್ ಬೇಕಾಗುತ್ತೆ. ಸೊ ಹಾಗಾದರೆ ಈಗ ನೋಡೋಣ, ಹ್ಯಾಲೋ ಅರಿನ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋದ್ರೆ ಏನೇನು ಕಂಡೀಷನ್ಸ್ ಇರಬೇಕು, ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ. ಸೊ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಇನ್ ಕ್ಲೋರೋಬೆನ್ಸಿನ್. ಸೊ ಇಲ್ಲಿ ನೋಡಿ, ಇದು ಕ್ಲೋರೋಬೆನ್ಸಿನ್ ಇದೆ. ಸೊ ಇದಕ್ಕೆ ನಾವು NaOH ಅನ್ನು ಹಾಕಿದಾಗ Cl ಹೊರಗಡೆ ಹೋಗುತ್ತೆ, OH ಆ ಜಾಗಕ್ಕೆ ಬರುತ್ತೆ, ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನೋಡಿ, ಈ ರಿಯಾಕ್ಷನ್ ಆಗಲಿಕ್ಕೆ ನಾವು 623 ಕೆಲ್ವಿನ್ ಟೆಂಪರೇಚರನ್ನು ಕೊಡಬೇಕಾಗತ್ತೆ, ಹ್ಯೂಜ್ ಟೆಂಪರೇಚರ್ ಅಂಡ್ 300 ಅಟ್ಮಾಸ್ಫರಿಕ್ ಪ್ರೆಷರನ್ನು ಕೊಡಬೇಕಾಗುತ್ತೆ. ಅಂದರೆ ತುಂಬ ಡ್ರಾಸ್ಟಿಕ್ ಕಂಡೀಷನ್ ಆಯಿತು. ನೆಕ್ಸ್ಟ್ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಫೀನಾಲ್ ಬರುತ್ತೆ, ಅಂದರೆ ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ ಅಂಡ್ ಪ್ರೆಷರನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಕ್ಲೋರೋಬೆನ್ಸಿನ್ಗೆ ಏನಾದರೂ ಯಾವುದಾದ್ರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಏನಾಗುತ್ತೆ, ಸ್ವಲ್ಪ ಕಂಡೀಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡೋಣ ನಾವಿಲ್ಲಿ, ಸೊ ಕ್ಲೋರೋಬೆನ್ಸಿನ್ಗೆ ಒಂದು NO2 ಗ್ರೂಪನ್ನು ನಾವು ಆಡ್ ಮಾಡಿದ್ದೀವಿ. ಸೊ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಇದೇನು ಮಾಡುತ್ತೆ, ಎಲೆಕ್ಟ್ರಾನ್ಸನ್ನು ಅದರ ಕಡೆ ವಿಡ್ರಾ ಮಾಡಿಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ಕಾರ್ಬನ್ ಮತ್ತು ಹ್ಯಾಲೋಜನ್ ಮಧ್ಯೆ ಏನು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ ಅಂತಂದು ಲಾಸ್ಟ್ ನೋಡಿದ್ವಲ್ಲ, ಸೊ ಅದೇನಾಗುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ಸಿಂಗಲ್ ಬಾಂಡ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಈಸಿಯಾಗಿ ಒಂದು ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗುತ್ತೆ, ಆ ಜಾಗಕ್ಕೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಬಂದು ಸೇರಿಕೊಂಡು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಒಂದು NO2 ಆಡ್ ಮಾಡಿದಾಗ ಏನಾಯಿತು, ನಮಗೆ ಇಲ್ಲಿ 623 ಕೆಲ್ವಿನ್ ಟೆಂಪರೇಚರ್ ಕೊಟ್ಟಿದ್ವಿ, ಇಲ್ಲಿ 443 ಕೆಲ್ವಿನ್ ಟೆಂಪರೇಚರ್ ಸಾಕಾಯಿತು. ಇಲ್ಲಿ ಪ್ರೆಷರ್ ಇದೆ, ಇಲ್ಲಿ ಪ್ರೆಷರ್ ಬೇಕಾಗಿಲ್ಲ, ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ನಾವು ಆಡ್ ಮಾಡಿದ್ದಕ್ಕೆ. ಸೊ ಇಲ್ಲಿ ನೋಡಿ, ನಾನು 2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ಹಾಕ್ತೀನಿ, ಅವಾಗ ನೋಡಿ
ಇಲ್ಲಿ 443 ಕೆಲ್ವಿನ್ ಟೆಂಪರೇಚರ್ ಇರೋದು, ಇಲ್ಲಿ 368 ಕೆಲ್ವಿನ್ ಟೆಂಪರೇಚರು ಸಾಕಾಯಿತು. ಅಂದರೆ ಕಂಡೀಷನ್ ಇಲ್ಲಿಗೆ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇದನ್ನು ನಾವು 2-ನೈಟ್ರೋಫಿನಾಲ್ ಅಂತ ಕರಿತೀವಿ. ಇದು 2,4 ಡೈನೈಟ್ರೋಫಿನಾಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ಹಾಕ್ತೇನೆ. ಸೊ ಇಲ್ಲಿ ಟೆಂಪ್ರೇಚರ್ ಬೇಕಾಯಿತು ಸ್ವಲ್ಪ. ಸೊ ಇಲ್ಲಿ ನಾನು ಜಸ್ಟ್ ವಾರ್ಮ್ ಮಾಡಿದ್ರೆ ಸಾಕು, ಇನ್ ಟರ್ಮ್ಸ್ ಆಫ್ ವಾಟರ್ ನಮಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇದನ್ನು ನಾವು ಪಿಕ್ರಿಕ್ ಆಸಿಡ್ ಅಂತ ಕರಿತೀವಿ. ಸೊ ಅದರ IUPAC ನೇಮಲ್ಲಿ ನೋಡೋದಾದ್ರೆ 2,4,6 ಟ್ರೈನೈಟ್ರೋಫಿನಾಲ್. ಸೊ ಅಂದರೆ ಇಷ್ಟೇನೆ. ಸೊ ಇಲ್ಲೇನಾಗ್ತಾ ಇದೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ಆಗುತ್ತೆ, ಬಟ್ ಇಲ್ಲಿ ಡ್ರಾಸ್ಟಿಕ್ ಕಂಡೀಷನ್ಸ್ ಅನ್ನು ಕೊಡಬೇಕಾಗುತ್ತೆ. ಬಟ್ ಒಂದೊಂದೇ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅನ್ನು ಆಡ್ ಮಾಡ್ತಾ ಹೋದಾಗೆಲ್ಲ ಏನಾಗುತ್ತೆ, ಕಂಡೀಷನ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳ, ಹ್ಯಾಲೋ ಅರೇಂಜ್ಗಳು ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ಅಂತಂದು ನೋಡಿದ್ದೀರಾ. ಸೊ ಬಟ್ ನಾನು ಅಲ್ಲೇ ಹೇಳಿದೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ಆಗುತ್ತೆ. ಸೊ ನೋಡೋಣ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ಆಫ್ ಕ್ಲೋರೋಬೆನ್ಜಿನ್. ಸೊ ಆಗಲೇ ಹೇಳಿದೆ ನಿಮಗೆ, ಆ ರೆಸೊನೆನ್ಸ್ ಹೈಬ್ರಿಡಲ್ಲಿ ತೋರಿಸಿದೆ ನಾನು. ಹ್ಯಾಲೋ ಅರೇಂಜ್ಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ಮಾಡಿದ್ರೆ ಬರ್ತಕ್ಕಂಥ ಎಲೆಕ್ಟ್ರೋಫೈಲು ಇಲ್ಲ ಆರ್ಥೋ ಪೊಸಿಷನ್ ಇಲ್ಲ ಪ್ಯಾರೋ ಪೊಸಿಷನ್ಗೆ ಹೋಗಿ ಬಾಂಡ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಹ್ಯಾಲೋಜಿನೇಷನ್. ಕ್ಲೋರೋಬೆನ್ಜಿನ್ಗೆ ನಾವು ಕ್ಲೋರಿನ್ ಗ್ಯಾಸ್ ಅನ್ನ ಇನ್ಫ್ಲುಯೆನ್ಸ್ ಆಫ್ ಅನ್ಹೈಡ್ರಸ್ FeCl3 ನಲ್ಲಿ ನಾವು ಪಾಸ್ ಮಾಡಿದಾಗ ಸೊ ಏನಾಗುತ್ತೆ, ಈ Cl ಏನಿದೆಯಲ್ಲ, Cl ಪ್ಲಸ್ ಇಲ್ಲಿ Cl2 ಇದೆಯಲ್ಲ, ಒಂದು Cl ಮೈನಸ್ ಆಗುತ್ತೆ, ಇನ್ನೊಂದು Cl ಪ್ಲಸ್ ಆಗುತ್ತೆ. ಆ Cl ಪ್ಲಸ್ ಎಲೆಕ್ಟ್ರೋಫೈಲ್ ಅದು ನೋಡಿ ಇಲ್ಲಿ ಆರ್ಥೋ ಪೊಸಿಷನ್ಗೆ ಬಂದು ಬಾಂಡ್ ಆಗಿದೆ, ಒಂದು, ಇನ್ನೊಂದು ಪ್ಯಾರೋ ಪೊಸಿಷನ್ಗೆ ಬಂದಿದೆ. ಅಂದರೆ ಇಲ್ಲಿ 2 ಪ್ರಾಡಕ್ಟ್ ಬರುತ್ತೆ, ಒಂದು ಮೈನರ್ ಪ್ರಾಡಕ್ಟು, ಇನ್ನೊಂದು ಮೇಜರ್ ಪ್ರಾಡಕ್ಟು. ಸೊ ಇಲ್ಲಿ ಮೈನರು ಮೇಜರ್ ಪ್ರಾಡಕ್ಟ್ ಏನು ಅಂದರೆ, ಈಗ 100 ಮಾಲಿಕ್ಯೂಲ್ಸ್ ಆಫ್ ಕ್ಲೋರೋಬೆನ್ಜಿನ್ ನಾವು ಈ ರೀತಿ ರಿಯಾಕ್ಷನ್ ಮಾಡಿದಾಗ ಒಂದು 80 to 90 ಈ ರೀತಿ ಬರ್ತವೆ, ಇನ್ನು 10 to 20% ಈ ರೀತಿ ಬರುತ್ತೆ ಪ್ರಾಡಕ್ಟು. ಸೊ ಇಲ್ಲಿ ಯಾಕೆ ಈ ರೀತಿ ಜಾಸ್ತಿ ಬರುತ್ತೆ ಅಂದರೆ, ಇದು ನೋಡಿ, ಇಲ್ಲಿ Cl ಇಲ್ಲಿ Cl ಇರೋದ್ರಿಂದ ಏನಾಗುತ್ತೆ, ಇದಕ್ಕೂ ರಿಪಲ್ಷನ್ ಆಗುತ್ತೆ. ಸೊ ರಿಪಲ್ಷನ್ ಆದಾಗ ಅನ್ಸ್ಟೇಬಲ್ ಆಗುತ್ತೆ. ಸೊ ಇಲ್ಲಿ Cl ತುಂಬ ದೂರದಲ್ಲಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ರಿಪಲ್ಷನ್ ಆಗೋದಿಲ್ಲ, ಹಾಗಾಗಿ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ಈ ರೀತಿ ಪ್ರಾಡಕ್ಟನ್ನೇ ಫಾರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡುತ್ತೆ. ಸೊ ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಒಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯಾರಾಕ್ಲೋರೋಬೆನ್ಜಿನ್ ಇಸ್ ಗ್ರೇಟರ್ ದ್ಯಾನ್ ಆರ್ಥೋಕ್ಲೋರೋಬೆನ್ಜಿನ್ ಅಂತ. ಅಂದ್ರೆ ಪ್ಯಾರಾಕ್ಲೋರೋಬೆನ್ಜಿನ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಆರ್ಥೋಕ್ಲೋರೋಬೆನ್ಜಿನ್. ಸೊ ಯಾಕಂದ್ರೆ ಇದು ಸಿಮಿಟ್ರಿಕ್ ಇರೋದ್ರಿಂದ ಏನಾಗುತ್ತೆ, ಇದು ಒಂದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗುತ್ತೆ, ಹಾಗಾಗಿ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟನ್ನು ಜಾಸ್ತಿ ಆಗುತ್ತೆ. ಡ್ಯೂ ಟು ಸಿಮಿಟ್ರಿ ಅಂತ ನೀವು ಆನ್ಸರ್ ಮಾಡಿದ್ರೆ ಆಯಿತು. ಸೊ ನೆಕ್ಸ್ಟ್ ನೈಟ್ರೇಷನ್. ಕ್ಲೋರೋಬೆನ್ಜಿನ್ಗೆ ನಾವು ನೈಟ್ರೇಷನ್ ಮಾಡಬೇಕಾದ್ರೆ HNO3 ಮತ್ತು ಕಾನ್ಸಂಟ್ರೇಟೆಡ್ H2SO4 ಹಾಕಿದಾಗ NO2 ಗ್ರೂಪು ಆರ್ಥೋ ಪೊಸಿಷನ್ಗೂ ಬಂದು ಬಾಂಡ್ ಆಗುತ್ತೆ ಮತ್ತು ಪ್ಯಾರೋ ಪೊಸಿಷನ್ಗೂ ಬಂದು ಬಾಂಡ್ ಆಗುತ್ತೆ. ಸೊ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೇಮ್ ಏನು ಎಲ್ಲ ಕಡೆನೂ ಅಷ್ಟೇ, ಪ್ಯಾರಾ ಪ್ರಾಡಕ್ಟ್ ಏನಿದೆ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಲ್ಫೋನೇಷನ್. ನಾವು ಕ್ಲೋರೋಬೆನ್ಜಿನ್ಗೆ ಕಾನ್ಸಂಟ್ರೇಟೆಡ್ H2SO4 ಹಾಕಿ ಹೀಟ್ ಮಾಡಿದಾಗ ನಮಗೆ ಇಲ್ಲಿ ಸಲ್ಫೋನೇಷನ್ ಆಗುತ್ತೆ. 2 ಕ್ಲೋರೋಬೆನ್ಜಿನ್ ಸಲ್ಫೋನಿಕ್ ಆಸಿಡ್, ಒಂದು 4 ಕ್ಲೋರೋಬೆನ್ಜಿನ್ ಸಲ್ಫೋನಿಕ್ ಆಸಿಡ್ ಬರುತ್ತೆ. ಸೊ ಇಲ್ಲಿ 4 ಕ್ಲೋರೋಬೆನ್ಜಿನ್ ಸಲ್ಫೋನಿಕ್ ಆಸಿಡ್ ಏನಿದೆಯಲ್ಲ, ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಫಿಡಲ್ಕಾಫ್ಟ್ ಆಲ್ಕೈಲೇಷನ್ ಅಂಡ್ ಫಿಡಲ್ಕಾಫ್ಟ್ ಅಸೈಲೇಷನ್, ಇವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಕ್ಲೋರೋಬೆನ್ಜಿನ್ ಅನ್ನು ತಗೊಂಡಿದ್ದೀವಿ, ಬಟ್ ಅಲ್ಲಿ ಅನಿಜೋಲ್ ಅನ್ನು ತಗೊಳ್ತೀವಿ. ಇಲ್ಲಿ Cl ಜಾಗದಲ್ಲಿ OCH3 ಇರುತ್ತೆ. ಸೊ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ ಇವು. ಸೊ ಫಿಡಲ್ಕಾಫ್ಟ್ ಆಲ್ಕೈಲೇಷನ್ ಅಂದ್ರೆ ನಾವು ಕ್ಲೋರೋಬೆನ್ಜಿನ್ಗೆ CH3Cl ಮಿಥೈಲ್ ಕ್ಲೋರೈಡ್ ಅನ್ನ ಇನ್ಫ್ಲುಯೆನ್ಸ್ ಆಫ್ ಅನ್ಹೈಡ್ರಸ್ AlCl3 ನಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ 2 ಪ್ರಾಡಕ್ಟ್ ಬರುತ್ತೆ. ಒಂದು 1 ಕ್ಲೋರೋ 2 ಮಿಥೈಲ್ ಬೆನ್ಜಿನ್, ಇನ್ನೊಂದು 1 ಕ್ಲೋರೋ 4 ಮಿಥೈಲ್ ಬೆನ್ಜಿನ್. ಸೊ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ಅನ್ನ ಆಡ್ ಮಾಡ್ತಾ ಇರೋದ್ರಿಂದ ಇದನ್ನ ಆಲ್ಕೈಲೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫಿಡಲ್ಕಾಫ್ಟ್ ಅಸೈಲೇಷನ್. ಇಲ್ಲಿ ನೋಡಿ, ಇಲ್ಲಿ CH3Cl ಬಂದು ಇಲ್ಲಿ ಆಸಿಡ್ ಕ್ಲೋರೈಡ್ ಅನ್ನು ತಗೊಂಡಿದ್ದೀವಿ, CH3C ಡಬಲ್ ಬಾಂಡ್ Cl ಅನ್ನು ತಗೊಂಡಿದ್ದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಅಸೈಲ್ ಗ್ರೂಪ್ ಆಡ್ ಆಗುತ್ತೆ, C ಡಬಲ್ ಬಾಂಡ್ CH3 ಅಸೈಲ್ ಗ್ರೂಪ್ ಆಡ್ ಆಗೋದ್ರಿಂದ ಇದನ್ನ ಅಸೈಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕೆಟಾಲಿಸ್ಟ್ ಸೇಮ್ ಇರುತ್ತೆ, ಅನ್ಹೈಡ್ರಸ್ AlCl3. ಸೊ ಇಲ್ಲಿ ಕ್ಲೋರೋಬೆನ್ಜಿನ್ಗೆ ಅಸೈಲ್ ಕ್ಲೋರೈಡ್ ಅನ್ನು ಹಾಕಿದಾಗ ಇನ್ಫ್ಲುಯೆನ್ಸ್ ಆಫ್ ಅನ್ಹೈಡ್ರಸ್ AlCl3 ನಲ್ಲಿ ನಮಗೆ ಅಸೈಲೇಷನ್ ಆಗಿಬಿಟ್ಟು
2-ಕ್ಲೋರೋ ಅಸಿಟೋಫಿನಾಲ್ ಒಂದು ಪ್ರಾಡಕ್ಟ್ ಬರುತ್ತೆ, ಇನ್ನೊಂದು 4-ಕ್ಲೋರೋ ಅಸಿಟೋಫಿನಾಲ್ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ. 4-ಕ್ಲೋರೋ ಅಸಿಟೋಫಿನಾಲ್ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಷ್ಟು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಮಕ್ಕಳ, ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆದಮೇಲೆ ಇನ್ನೊಂದು ಚಿಕ್ಕ ಒಂದು ಟಾಪಿಕ್ ಇದೆ, ಅದು ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ. ಯಾರು 2020-21 ಅಕಾಡೆಮಿಕ್ ಇಯರಲ್ಲಿ ಎಕ್ಸಾಮ್ ಬರೀತಾ ಇದ್ದಾರಲ್ಲ, ಸೊ ಅವರಿಗೆ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಇರೋದಿಲ್ಲ. ಸೊ ಇನ್ನು ಉಳಿದಿರೋರು ನನ್ನ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಓದ್ಕೊಳ್ಳಿ. ಒಂದೇ ಪೇಜಲ್ಲಿ ತುಂಬ ಸಿಂಪಲ್ ಆಗಿದೆ, ನೀವೇ ಓದ್ಕೋಬೋದು. ಅದು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಬೇರೆಯವರಿಗೆ ಶೇರ್ ಮಾಡಲಿಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.